ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ. ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ವೆಂಕಟ್, ಮೈಕ್ ಕೊಡು. ಹಲೋ ಹಲೋ ಭಯ್ಯ, ಫಸ್ಟ್ 2 ಲೈನ್ಸ್ VIP ಚೇರ್ಸ್, ಮಿಕ್ಕಿದೆಲ್ಲ ನಾರ್ಮಲ್. ಓಕೆ ಅಣ್ಣ. ಲೋ ಮಗ, ವೆಹಿಕಲ್ ಎಲ್ಲ ಒಳಗ್ ಬರ್ತಾ ಇದೆಯೋ, ಅದನ್ನ ಹೊರಗೆ ಕಳಿಸು. ಇಲ್ಲಿ ಪ್ಲೇಸ್ ಇಲ್ಲ ಕಣ. ಈ ಫೆಸ್ಟ್ ಚೆನ್ನಾಗಿ ನಡಿಬೇಕು, ಯಾವುದೇ ತೊಂದರೆ ಬರಬಾರ್ದು. ಹೇಗಾದ್ರೂ ಈ ಫೆಸ್ಟ್ ನಿಲ್ಲಿಸ್ಬೇಕಣ, ಅದೇನಾದ್ರೂ ಆಗಿ. ಆಯ್ತು ನೋಡ್ಕೊಳೆ. ಚೆನ್ನಾಗಿಲ್ಲ ಅಂದ್ರೆ ಈಗ್ಲೇ ಹೇಳು, ಆಮೇಲೆ ಕುಯ್ಯ ಅನ್ಬೇಡ. ಚೆನ್ನಾಗೇ ಇದೆ, ಆದ್ರೆ ಅಷ್ಟಕ್ಕೂ ಈ ಫೆಸ್ಟ್ ನಡೆಯುತ್ತೆ ಅಂತ್ಯಾಕ? ಏನು ಜಗಳ ಆಗಲ್ಲ ಅನ್ಸತ್ತಾ? ಏನೇ ಅಷ್ಟೊಂದು ಟೆನ್ಷನ್ ಅಲ್ಲಿ ನೋಡ್ತಿದ್ಯಾ? ಯಾರಿಗೋಸ್ಕರನಾದ್ರೂ ಕಾಯ್ತಿದ್ಯಾ? ಮೇ ಕಮಿನ್ ಸರ್. ಬಾಪ್ಪ ರೇವಂತ್. ಏನೆಲ್ಲ ಬಂದಿದ್ದೀರಾ ಸರ್? ಅದು ಫೆಸ್ಟ್ ಎಲ್ಲ ಕಾಲೇಜಲ್ಲೂ ಸ್ಟಾರ್ಟ್ ಆಗಿ ಹೋಗಿದೆ, ಸೊ ನಮ್ಮ ಕಾಲೇಜಲ್ಲೂ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋಣ ಅಂತ ಬಂದೆ ಸರ್. ಸ್ಟೂಡೆಂಟ್ ಅವರಿಗೂ ತುಂಬಾ ಇಂಟ್ರೆಸ್ಟ್ ಇದೆ ಸರ್. ಗೊತ್ತಪ್ಪ, ನನ್ಗೂ ಗೊತ್ತು. ಲಾಸ್ಟ್ ಟೈಮ್ ಫೆಸ್ಟ್ ಅಲ್ಲಿ ನಡೆದಿದ್ದ ಗಲಾಟೆಯಿಂದ ಈ ಸಲ ಚೇರ್ಮನ್ ಸರ್ ಒಪ್ಕೊಳ್ಳೋ ತರ ಇಲ್ಲ. ಸರ್ ನೀವೇ ಹೀಗಂದ್ರೆ ಹೇಗೆ ಸರ್? ನೀವೇ ಹೇಗಾದ್ರೂ ಚೇರ್ಮನ್ ಸರ್ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಬೇಕು ಸರ್. ಸರ್ ಏನೇ ಪ್ರಾಬ್ಲಮ್ ಅಂದ್ರೂ ನಾನು ನೋಡ್ಕೋತೀನಿ ಸರ್. ಸರ್ ಹೇಳ್ರೋ ಸರ್. ಮಾತಾಡಿ ನೋಡ್ತೀನಿ. ಇವರು ಸೀರೀಸ್ ಗೆಲ್ಲೋದೂ ಇಲ್ಲ, ನನಗೆ ಫ್ರೀ ಮೋಷನ್ ಆಗೋದೂ ಇಲ್ಲ. ಇವನೇನು ಬೆಳಗ್ಗೆನೆ ಫೋನ್ ಮಾಡ್ತಾನೆ. ಹಾ ಹೇಳಪ್ಪ ಪ್ರಿನ್ಸಿಪಲ್ಲು. ಏನಿಲ್ಲ ಸರ್, ಕಾಲೇಜ್ ಫೆಸ್ಟ್ ಬಗ್ಗೆ. ಏನಪ್ಪ ಓದ್ಸಲ ಆಗಿದ್ದು ನೀನ್ ಅಷ್ಟ್ ಬೇಗ ಮರ್ತ್ಬಿಟ್ಟ? ಮತ್ತ್ಯಾಕೆ ಟೆನ್ಷನ್ ನಿನ್ಗೆ? ಆರಾಮಾಗಿ AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಕೋ. ಒಂದ್ಸರಿ ಬಾತ್ರೂಮಲ್ಲಿ ಕಾಲ್ ಜಾರಿ ಬಿದ್ವಿ ಅಂತ ಬಾತ್ರೂಮ್ಗೆ ಹೋಗದೆ ಇರಕ್ಕಾಗಲ್ಲ ಅಲ್ವಾ? ಅಪ್ಪ ನೀನ್ ಈ ತರ ಕೊಟೇಶನ್ ಹೇಳ್ಬೇಕು ಅಂದ್ರೆ ನಿನ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಚಾಪ್ಟರ್ ಇರ್ಬೇಕೇನೋ. ನನಗೆ ಬ್ಲೆಂಡರ್ ಸ್ಪ್ರೆಡ್ ಕಾರ್ಡ್ ಇದ್ರೆ ಸಾಕು. ಹಾಗಲ್ಲ ಸರ್, ಈ ಸರಿ ರೇವಂತ್ ಅಂತ ಒಳ್ಳೆ ಹುಡುಗ, ಅವನೇ ಆರ್ಗನೈಸ್ ಮಾಡ್ತಿದ್ದಾನೆ ಸರ್. ಯಾವುದೇ ಗಲಾಟೆ ಆಗ್ದಂಗ್ ನೋಡ್ಕೋತಾನೆ, ನನ್ ಜವಾಬ್ದಾರಿ. ಅಪ್ಪ ಹೊಟ್ಟೆಲಿ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ, ಸಲೀಸಾಗೋಗುತ್ತೇನೋ. ಸರಿ ಬಿಡಯ್ಯ, ನೀನ್ ಇಷ್ಟ ಹೇಳ್ತಾ ಇದೀಯ ಅಂದ್ರೆ ಈ ಸರಿಗೆ ಓಕೆ. ಆದ್ರೆ ಫೆಸ್ಟ್ ಮಧ್ಯದಲ್ಲಿ ಏನಾದ್ರು ಗಲಾಟೆ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಿಲ್ಸ್ಬಿಡ್ಬೇಕು. ಓಕೆ ಆಗ್ಲಿ ಸರ್, ನನ್ ಕೆಲಸ ಸ್ಟಾರ್ಟ್ ಆಯ್ತು, ಮಾಡ್ತೀನಿ ಇರು. ಅಮ್ಮಮ್ಮ ಕೊನೆಗೂ ಒಪ್ಕೊಂಡ್ರಪ್ಪ. ಹೋಗಿ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಆದ್ರೆ ಒಂದ್ ವಿಷಯ ನೆನ್ಪಿರ್ಲಿ, ಅಲ್ಲೇನಾದ್ರೂ ಗಲಾಟೆ ನಡೀತು ಅಂದ್ರೆ ಫೆಸ್ಟ್ ನ ತಕ್ಷಣ ನಿಲ್ಸ್ಬೇಕಂತೆ. ನೋ ಪ್ರಾಬ್ಲಮ್ ಸರ್, ಅದನ್ನ ನಾನು ನೋಡ್ಕೋತೀನಿ. ವೆರಿ ಗುಡ್. ಇಷ್ಟಕ್ಕೂ ಫೆಸ್ಟ್ ನ ಹೆಸರೇನು? ಸರ್ ನಮ್ಗೇನು ಐಡಿಯಾ ಇಲ್ಲ ಸರ್, ನೀವೇ ಯಾವ್ದಾದ್ರು ಒಳ್ಳೆ ಸಜೆಸ್ಟ್ ಮಾಡಿ. ಒಳ್ಳೆ ಹೆಸ್ರಾ? ಹಾ,
ಈ ಪ್ರಪಂಚಕ್ಕೇನಾದ್ರೂ ಗೊತ್ತಿಲ್ದಿರೋ ಹೊಸ ವಿಷಯ ಹೇಳ್ಬೇಕಂದ್ರು ತೋರಿಸ್ಬೇಕಂದ್ರು ನಿಮ್ಮಂತ ಯೂತ್ ಇಂದಾನೇ ಆಗೋದು. ಅಂತದ್ದೇನಾದ್ರೂ ಡಿಸ್ಕವರ್ ಮಾಡಿದಾಗ ಬರೋ ಎಕ್ಸೈಟ್ಮೆಂಟ್ ಮಾಮೂಲಿ ಆಗಿರಲ್ಲ. ಆ ಕಿಕ್ನ ನೀವೆಲ್ಲರೂ ಟೇಸ್ಟ್ ಮಾಡ್ಬೇಕಪ್ಪ. ಅದಕ್ಕೆ ಈ ಫೆಸ್ಟ್ ನೇಮ್ ಯುರೇಕಾ. Java. Java is an object-oriented programming language. It has concepts like inheritance. ಇನ್ಹೆರಿಟೆನ್ಸ್ ಅಂದ್ರೆ ಏನು ಸರ್? Good question. ನಿಮ್ ತಾತನ ಆಸ್ತಿ ಯಾರಿಗ್ ಬರುತ್ತೆ? ನಮ್ಮ ಅಪ್ಪನ್ಗೆ. ನಿಮ್ ತಂದೆ ಆಸ್ತಿ? ನನಗೆ. ಅದೇ ಇನ್ಹೆರಿಟೆನ್ಸ್ ಅಂದ್ರೆ. ಕುತ್ಕೋ. ಸರ್ ನೋಟಿಸ್. ಏನ್ ನೋಟಿಸೋ ಏನೋ. ಫೆಸ್ಟ್ ಸ್ಟಾರ್ಟ್ ಆಗಿದ್ಯಂತೆ. ಸ್ಪೋರ್ಟ್ಸು, ಕಲ್ಚರಲ್ ಆಕ್ಟಿವಿಟೀಸು, ಟೆಕ್ನೋ ಇವೆಂಟ್ಸು, ಬ್ಲಾ 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 ಇವೆಲ್ಲ ಇದೆ. 10 ದಿವಸದಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗತ್ತಂತೆ. ಏನಾಯ್ತು? ಎಲ್ಲಿಗ್ರೋ? ನೀನ್ ಎಲ್ಲಿಗೋ? ಸ್ಟಾರ್ಟ್ ಆದ್ಮೇಲೆ ಕ್ಲಾಸಲ್ಲಿ ಏನ್ ಹೇಳ್ತೀರಾ ಸರ್? ಆಮೇಲೆ ಹೇಳಿರಂತ ಬಿಡಿ. ನೈಟ್ ಎಲ್ಲ ಕಷ್ಟಪಟ್ಟು ಪ್ರಿಪೇರ್ ಆಗಿದೆ ಕಣ್ರೋ. ಈ ಒಂದು ಕ್ಲಾಸ್ ಆದ್ರೂ ಕೇಳ್ರೋ ಪ್ಲೀಸ್ ರೋ. ಈ ಫೆಸ್ಟಲ್ ಆದ್ರೂ ಸ್ಯಾರಿ ಹಾಕೊಳ್ಳೋಣ ಕಣೆ. ಹೌದೇ, ಜೀನ್ಸ್ ಹಾಕೊಂಡು ಬೋರ್ ಆಗೋಗಿದೆ. ಹೌದು. ಲೋ ಮಗ, ಈ ಸರಿ ಫೆಸ್ಟಲ್ ಡ್ರಾಮಾ ಮಾಡೋಣ ಕಣ. ಹಿಂದಿ ಉಡಾಯಿಸ್ಬಿಡೋಣ ಮಗ. ಈ ಫೆಸ್ಟಲ್ ಆದ್ರೂ ಒಂದ್ ಹುಡುಗಿ ಬೆಳೆಸ್ಕೋಬೇಕು. ಬೆಳೆಸ್ಕೋ ಮಗ, ಆಲ್ ದ ಬೆಸ್ಟ್. ಈ ಸಲ ನಾನು ರೋಬೋಟಿಕ್ಸ್ ಫೈನಲ್ ಪ್ರೆಸೆಂಟೇಷನ್ ಕೊಡ್ತೀನಿ. ನಿಂಗ್ ಕ್ಲಾಸಿಕಲ್ ಡ್ಯಾನ್ಸ್ ಬರುತ್ತಲ್ಲ, ನೀನ್ ಮಾಡು. ಓಕೆ ಅಕ್ಕ. ಏನೋ ಮಗ, ಎದೆ ಉಬ್ಬಿಸ್ಕೊಂಡು ನೀನೇ ಯೋಚನೆ ಮಾಡ್ತಿದ್ಯಾ? ಏನ್ ವಿಶೇಷ? ಯುವ ಇಲ್ಲ ಅಂದ್ರೆ ನಾನೇ ಅಲ್ವೇನೋ ಡಾನು ಕಾಲೇಜ್ಗೆ. ನೋಡು ಕಾಲೇಜ್ ಎಷ್ಟು ಪ್ರಶಾಂತವಾಗಿದೆ. ನೀನು ಡಾನ್ ಅಲ್ವೋ, ಛೋಟಾ ಡಾನ್. ಓವರ್ ಆಗಿ ಫೀಲ್ ಮಾಡಬೇಡ. ಕರ್ರಿ ನನ್ ಮಗ. ಹೇಯ್ ಬರಲಿ. ನಾನಾ ಫ್ರೆಶರ್ಸ್ ಜೀನ್ಸ್ ಪ್ಯಾಂಟ್ ಹಾಕ್ಬಾರ್ದು ಅಂತ ಹೇಳಿಲ್ವಾ? ಹೇಳಿಲ್ಲ ಅಣ್ಣ. ಅರೆ ಮತ್ತೆ ಇಂತ ದದ್ದಿ ನನ್ ಮಕ್ಳೇ ಬಂದ್ರಲ್ಲ ಜೂನಿಯರ್ಸ್ ಗಳೆಲ್ಲ. ರ್ಯಾಗಿಂಗ್ ಸಪ್ಪೆ ಮಾಡ್ಬಿಟ್ರಲ್ಲ. ಇವಾಗ ಏನ್ ಮಾಡ್ತೀನಿ ನೋಡು. ಮಾಡು. ಪ್ಯಾಂಟ್ ಬಿಚ್ಚೋ. ಅಣ್ಣ ಬಿಚ್ಚಲೇ, ಬಿಚ್ಚ. ಬಾಕ್ಸರೇನು ಸ್ವಲ್ಪ ಕಂಫರ್ಟ್ ಆಗಿರತ್ತೆ ಅಂತ. ಬಾ ಕೊಟ್ಟ ನೋಡಲಿ. ಬಿಡ ಆಯ್ತು. ಇವತ್ತಿಂದ ಫೆಸ್ಟ್ ಆಗೋವರೆಗೂ ಹಂಗೆ ಬಾಕ್ಸರ್ ಅಲ್ಲೇ ತಿರುಗ್ತಾ ಇರ್ಬೇಕು. ಇಟ್ಸ್ ಎ ಕಂಫರ್ಟಬಲ್ ಅಂತ. ಕಾಲೇಜಲ್ಲಿ ಬಾಕ್ಸರ್ ಅಂದ್ರೆ ಕಷ್ಟ ಅಲ್ವಣ? ನೋಡು ಮಗ, ಪನಿಷ್ಮೆಂಟ್ ಅಂದ್ರೆ ಹಿಂಗೆ ಕಷ್ಟ ಇರುತ್ತೆ. ಆದ್ರೆ ನೀನ್ ಇಷ್ಟು ದಿನ ಮಾಡ್ಬೇಕು. ಅಕಸ್ಮಾತ್ ನೀನ್ ಫಾಲೋ ಮಾಡಿಲ್ಲ ಅನ್ಕೋ, ನನಗೆ ಹರ್ಟ್ ಆಗುತ್ತೆ. ಆಮೇಲೆ ನಿನ್ ಚರ್ಮ ಸುಲಿತೀನಿ. ಹೋಗ. ಸರಿ ಅಣ್ಣ. ಹೋಗೋ. ಜಾನವಿ, ನೀನ್ ಹೆಲ್ಪ್ ಡೆಸ್ಕ್ ನೋಡ್ಕೋ. ಸರಿ ಮಗ, ಕಣೋ. ನೀನ್ ಸ್ಪೋರ್ಟ್ಸ್ ನೋಡ್ಕೊಳ್ಳೋ. ನೀನು ಟೆಕ್ನೋ ಇವೆಂಟ್ ಸರಿ, ನೀನು ಕಲ್ಚರಲ್ ಆಕ್ಟಿವಿಟೀಸ್ ನೋಡ್ಕೋ. ನಾನು ಓವರ್ ಆಲ್ ಆಕ್ಟಿವಿಟೀಸ್ ನ ನೋಡ್ಕೋತೀನಿ. ಓಕೆನಾ? ಓಕೆ. ನಮ್ ಫೆಸ್ಟ್ ನೋಡೋದಕ್ಕೆ ಊರ್ ಹಬ್ಬ ತರ ಇರ್ಬೇಕು. ಯಾರು ರೂಲ್ಸ್ ನ ಬ್ರೇಕ್ ಮಾಡೋದಕ್ ಮಾತ್ರ ಬಿಡ್ಬಾರದು. ಯುರೇಕಾನ ಎಲ್ಲೋ ಕೇಳ್ದಂಗಿದ್ಯಲ್ಲ. ಯುರೇಕಾ ಸಕ್ಕ ಮಿಕ್ಕ ಬರ್ತಾವಳೆ ನೋಡಲ್ ಒಳ್ಳೆ ಬೇಬು. ಏನು ಅವನೇನು ಹೀರೋ ಮಾಡ್ಬಿಡು ನಮ್ಮ ನಜೀರೋ. ಯುರೇಕಾ ಸಕ್ಕ ಮಿಕ್ಕ ಸಕ್ಕ ಮಿಕ್ಕ ಸಕ್ಕ ಮಿಕ್ಕ ಸಕ್ಕ ಮಿಕ್ಕ. ಸುಮ್ನೆ ಮಾತಾಡ್ಬೇಡ. ಲೈ, ನೀನ್ ಸ್ಪೋರ್ಟ್ಸ್ ನೋಡ್ಕೋ, ನೀನ್ ಕಲ್ಚರಲ್ ನೋಡ್ಕೋ, ನೀನ್ ಹೆಲ್ಪ್ ಡೆಸ್ಕ್ ನೋಡ್ಕೋ. ಏನಾಯ್ತು ಅಂದ್ರೆ ಏನೋ ಅವರೆಲ್ಲ ಫೆಸ್ಟ್ ಕೆಲ್ಸಗಳು ನೋಡ್ಕೋತಾವ್ರೆ. ನಾವೇನ್ ಕಿತಾಕನ ಇಲ್ಲಿ? ಅವ್ರಿಗಿಂತ ನಾವೇನ್ ಕಡಿಮೆನಾ? ನಾವು ಎಲ್ಲ ನೋಡ್ಕೊಳ್ಳೋಣ. ಹೇಯ್, ನೀನ್ ಎಣ್ಣೆ ನೋಡ್ಕೋ, ನೀನ್ ಸೋಡಾ ನೋಡ್ಕೋ, ನೀನ್ ಸಿಗರೇಟ್ ನೋಡ್ಕೋ, ನಾನ್ ಫಿಗರ್ಗಳು ನೋಡ್ಕೊಂತೀನಿ. ಕೊಟ್ರೆ ಹಂಗೆ ಅಲ್ಲೆಲ್ಲ ಬಿಡು ನನ್ನ ಮಗನಿಗೆ. ಈ ಸಲ ಎಣ್ಣೆನು ನಿನ್ ಮುಖ ಹೊಡೆದಾಕ್ತೀನಿ. ನಾವೇನಾದ್ರೂ ಮಾಡ್ಲೇಬೇಕು ಕಣ ಯುವ. ಇಡಿಯಟ್ಸ್, ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ. ಏನಾಯ್ತು ನಾರಾಯಣ ಅವ್ರೆ? ಇನ್ನೇನಾಗ್ಬೇಕ್ರಿ, ಫೆಸ್ಟಿವಲ್ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಸಿಲೆಬಸ್ ಕವರ್ ಮಾಡಬೇಕು? ಮೊದಲೇ ಸೆಮಿಸ್ಟರ್ ಅಲ್ಲಿ ಟೈಮ್ ಕಡಿಮೆ ಇರುತ್ತೆ. ನಾನು ಎಂಟೆಕ್ ಗೋಲ್ಡ್ ಮೆಡಲಿಸ್ಟು. ಕನಿಷ್ಠ ಒಂದು 10 ಜನ ಸ್ಟೂಡೆಂಟನ್ನ ತಯಾರು ಮಾಡೋಣ ಅಂದ್ರೆ ಸ್ವಲ್ಪ ಕೂಲ್ ಆಗಿ ಸರ್. ನಮಗೂ 10 ಡೇಸ್ ರೆಸ್ಟ್ ಸಿಕ್ತಂಗ ಆಗುತ್ತಲ್ವಾ? ಸುಮ್ಮನೆ ಇರಿ ಸರ್. ತಗೊಳ್ಳೋ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡ್ದಿದ್ರೆ ಅನ್ನನೇ ಇಳಿಯಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್.
ಅವರೇನ ನಿಮ್ಮ ಸ್ಟೂಡೆಂಟ್ಸು, ನಾವಲ್ವಾ? ನಮಗೂ ಏನಾದರೂ ಕೆಲಸ ಕೊಡಿ ಸರ್, ನಾವು ಮಾಡ್ತೀವಿ. ಪ್ರಿನ್ಸಿಪಲ್ ಮುಂದೆ ಸಿಗರೇಟ್ ಕುಡಿಯೋ ಧೈರ್ಯ ನಿನಗಿದೆ ಆದ್ರೆ ನಿನ್ನನ್ನು ನಂಬಿ ಫೆಸ್ಟ್ ಕೆಲಸ ನಿನಗೆ ಒಪ್ಸೋ ಧೈರ್ಯ ನನಗಿಲ್ಲ. ಆದ್ರೂ ಕೆಲಸ ಒಪ್ಸೋ ಅಂತ ಹೇಳ್ದಿಯಲ್ಲ, ಅವ್ರ ಕೆಲ್ಸಕ್ಕೆ ಅಡ್ಡ ಬರಬೇಡ, ಅದೇ ನಿನ್ ಕೆಲಸ. ಬಾಯಿಗೆ ಏನಾದ್ರೂ ಹಾಕೊಂಡು ಸಾಯಿ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಯುರೇಕಾ. ನಾವು ತುಂಬಾ ದಿನದಿಂದ ಕಾಯ್ತಾ ಇದ್ದಂತ ಫೆಸ್ಟ್ ಈಗ ಬಂದಿದೆ. ಯಾವಾಗ ಯಾವ ಇವೆಂಟ್ ಎಲ್ಲಿ ನಡೀತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಅಪ್ಡೇಟ್ಸ್ ಬೇಕು ಅಂದ್ರೆ ರೀಚ್ ಔಟ್ ಟು ಮೀ. ದಿಸ್ ಈಸ್ ಜಾಹ್ನವಿ, ಥ್ಯಾಂಕ್ ಯು. ಕೊನೆಗೂ ಫೆಸ್ಟ್ ಕೆಲಸ ಶುರು ಮಾಡಿಬಿಟ್ಟೆ ಅಲ್ಲ? ನೋಡ್ತಾ ಇರು, ಫಿನಿಶ್ ಕೂಡ ಮಾಡ್ತೀವಿ. ಅಷ್ಟಕ್ಕೂ ನಿನ್ಗಲ್ಲ ಕಣೋ, ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಚೇರ್ಮನ್ ಗಿಡಬೇಕು. ಸ್ಪಾಟ್. ಸರ್, ಲಕ್ಷ್ಮಿ ವಾಟರ್ ಬೇಗ. ಯಾರು ನೆನ್ಪಿಸ್ಕೊಂಡಿರ್ಬೇಕು. ಇನ್ಯಾರು ಸರ್, ಮೇಡಮೇ ನೆನ್ಸ್ಕೊತಾ ಇರ್ತಾರೆ. ಅಲ್ಲಿಂದನೂ ನೆನ್ಪಿಸ್ಕೋತಾರೇನೋ? ಏನೋ ಆಫೀಸು ಮನೆ ಎರಡು ಒಂದೇ ಏನೋ, ನನ್ಗೇನ್ ಗೊತ್ತು ಸರ್. ನೀನು ಓದಕ್ ತಿಳ್ಕೊಳ್ಳುವಂತೆ ಫಸ್ಟ್ ನಾಳೆ ಪ್ರೋಗ್ರಾಮ್ ಏನ್ ಹೇಳು. ಓಕೆ ಸರ್. ಫಸ್ಟು ಮೊದ್ಲು ಇಂಪಾರ್ಟೆಂಟ್ ಪ್ರೋಗ್ರಾಮ್ ಹೇಳಿ, ಆಮೇಲೆ ಟೈಮ್ ಪಾಸ್ ಪ್ರೋಗ್ರಾಮ್ ಹೇಳು. ಓಕೆ ಸರ್. ಫಸ್ಟು ಮಿನಿಸ್ಟರ್ ಜೊತೆ ಮೀಟಿಂಗು ಸರ್. ಅದಾದ್ಮೇಲೆ ಇಂಡಸ್ಟ್ರಿಯಲಿಸ್ಟ್ ಜಗನ್ಮೋಹನ್ ಜೊತೆ ಲಂಚ್ ಮಾಡ್ಕೊಂಡು ಪ್ರೋಗ್ರಾಮ್ ಡಿಸ್ಕಷನ್ ಸರ್. ಅದೆಲ್ಲ ಆದ್ಮೇಲೆ ರಿಯಲ್ ಎಸ್ಟೇಟ್ ಆಫೀಸ್ ನಲ್ಲಿ ಹೊಸ ಪ್ರೋಗ್ರಾಮ್ ಬಗ್ಗೆ ಪ್ಲಾನು ಸರ್. ಇದೆಲ್ಲ ಆದ್ಮೇಲೆ ಟೈಮ್ ಏನಾದ್ರು ಉಳಿದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಕ್ರಿಕೆಟ್ ಮ್ಯಾಚು ಸರ್. ಟೈಮ್ ಪಾಸ್ಗೆ ಸರ್. ಯಾಕೆ ಹೊಡೆದ್ರಿ ಸರ್? ಇಂಪಾರ್ಟೆಂಟ್ ಮ್ಯಾಟರ್ನೆಲ್ಲ ಬಿಟ್ಬಿಟ್ಟು ಟೈಮ್ ಪಾಸ್ ಮ್ಯಾಟರ್ ಮಾತ್ರ ಮೊದ್ಲು ಹೇಳಿದ್ಯಾ. ಕ್ರಿಕೆಟ್ ಮ್ಯಾಚ್ ಟೈಮ್ ನ ಬಿಟ್ಬಿಟ್ಟು ಮಿಕ್ಕಿದ ಪ್ರೋಗ್ರಾಮ್ನೆಲ್ಲ ಸೈಡ್ ಅಲ್ಲಿ ಇಡು. ಇದರಿಂದ ನಿಂಗೆ ಏನ್ ಅರ್ಥ ಆಯ್ತು? ಕ್ರಿಕೆಟ್ ಇಂಪಾರ್ಟೆಂಟ್ ಸರ್. ಇಂಟೆಲಿಜೆಂಟ್. ಕೇಟ್ರಿಂಗ್ ಅವ್ರಿಗೆ ಕಾಲ್ ಮಾಡ್ದಾ? ಕಾಲ್ ಮಾಡಿದ್ದೆ, ಕೊಟೇಶನ್ ನೋಡಿ ಹೇಳ್ತೀನಿ ಅಂದ್ರು. ಓಕೆ. ಹೇ ಗೈಸ್, ಯಾಕೆ ಹಾಗೆ ನೋಡ್ತಿದ್ದೀರಾ? ನಾನ್ ಈವೆಂಟ್ ಆರ್ಗನೈಸರ್. ನಾವ್ ಫೋನಲ್ಲಿ ನೋ ಅಂತ ಹೇಳಿದ್ರಿ. ಯಾ, ಶಾರ್ಟ್ ಕಟ್ ಅಲ್ಲಿ ನೋ. ಬೈ ದ ವೇ, ಇಲ್ಲಿ ರೇವ್ ಯಾರು? ರೇವ್ ಯಾರೋ? ರೇವ್ ಪಾರ್ಟಿ ತರ. ಇಟ್ಸ್ ರೇವಂತ್ ಮ್ಯಾನ್. ಹುಡುಗಿಗೆ ಯಾವುದೇ ಆದ್ರೂ ಶಾರ್ಟ್ ಆಗಿದ್ರೆ ಇಷ್ಟ ಅನ್ಸುತ್ತೆ. ಸುಮ್ನಿರೋ. ರೇವಂತ್ ನಾನೇ. ಹಾಯ್ ರೇವಂತ್. ಹಾಯ್. ಸ್ಪೋರ್ಟ್ಸ್ ಇಂದ ಸ್ಟೇಜ್ ಡೆಕೋರೇಷನ್ ವರ್ಗೂ, ಇವೆಂಟ್ ಹೋಸ್ಟಿಂಗ್ ಇಂದ ಫುಡ್ ಮೆನ್ಯೂ ಡಿಸೈಡ್ ಮಾಡೋವರೆಗೂ ಎಲ್ಲ ನಾನೇ ನೋಡ್ಕೋತೀನಿ. ಯು ಡೋಂಟ್ ವರಿ. ಹಾಗಿದ್ರೆ ಅರ್ಧ ಟೆನ್ಷನ್ ಹೋಯ್ತು ಕಣೋ. ಆದ್ರೆ ಈವೆಂಟ್ ಸಖತ್ತಾಗಬೇಕು. ಏನೋ ಅನ್ಕೊಂಡಿದ್ದೆ, ಇವೆಂಟ್ ಮಾತ್ರ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ಯಾ ರೇವಂತ್. ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿದೆ. ಅವ್ರೆಷ್ಟೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ್ರು ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡೆ. ನಿನ್ಗೆ ಅವ್ರ ಮೇಲೆ ಕೋಪ ಬರ್ಲಿಲ್ವಾ? ಫೆಸ್ಟ್ ಆಗ್ಲಿ, ಐ ವಿಲ್ ಪೇ ದೆಮ್ ಬ್ಯಾಕ್. ಫೆಸ್ಟ್ ಆದ್ಮೇಲೆ ಅವನಿಗೆ ಸರಿಯಾಗಿ ಮಾಡ್ಬೇಕು ಕಣ. ಲೇ, ಆ ರೇವಂತ ಹುಡುಗಿ ಮುಂದೆ ಹೀರೋ ಆಗ್ತೈತೆ ಅನ್ಕೊಂಡ್ರ? ಇವಾಗ್ಲೂ ಮಿತಿ ಮೀರಿದ ಏನಿಲ್ವೋ ಇವ. ಗೆಸ್ಟ್ಗಳು ಬರೋದಕ್ಕಿನ್ನ ಟೈಮ್ ಇದೆ. ನೀನು ಹೂವನ್ನು ಈ ಗ್ಯಾಪ್ ಅಲ್ಲಿ ಎಣ್ಣೆ ಹಾಕ್ಬಿಟ್ಟು ಹಾವಳಿ ಕೊಟ್ಬಿಡೋಣ. ಕುಡ್ಕಾನೇನೋ ನೀನು. ಚಿಯರ್ಸ್ ಹೇಳಿದ ತಕ್ಷಣ ಕೆಳಗ್ ಮಡಗ್ತಾರ ಗ್ಲಾಸ್ ಯಾರಾದ್ರು. ಎಣ್ಣೆ ಹೊಡೆದ್ರೆ ಮಸಲ್ಸ್ ಕರ್ಗೋಗತ್ತೆ ಅಂತ ನಮ್ ಜಿಮ್ಮಲ್ಲಿ ಹೇಳಿದಾರ. ಏಯ್, ಕರ್ಗೋಗೋಷ್ಟು ಮಸಲ್ಸ್ ಐತಾ ಅಲ್ಲಿ? ಹೌದು ಮಗ, ನಂಗೊಂದು ಡೌಟು. ಹೇಳ. ಎಲ್ಲರೂ ಎಣ್ಣೆ ಹೊಡೆಯಕ್ ಮುಂಚೆ ಚಿಯರ್ಸ್ ಯಾಕೆ ಹೇಳ್ತಾರ? ಏನು ಕೊಡ್ತಾರ ಅಂದ್ರೆ ಅಂದ್ರೆ ಅದು ತಲೆಮಾರಿಂದ ಬರ್ತಾರ ಸಂಪ್ರದಾಯ ಕಣ. ನಾವು ಅದನ್ನ ಫಾಲೋ ಆಗ್ಬೇಕಷ್ಟೇ. ಈ ತರ ಕ್ವಶನ್ಸ್ ಎಲ್ಲ ಕೇಳಬಾರ್ದು. ಸಾಕ್ ಮುಚ್ಚಲೆ. ಟ್ರೆಡಿಷನ್ ಯಾರು ಸುಮ್ನೆ ಫಾಲೋ ಮಾಡೋದಿಲ್ಲ ಕಣೋ. ಪ್ರತಿಯೊಂದಕ್ಕೂ ರೀಸನ್ಸ್ ಇರುತ್ತೆ. ಅಪ್ಪ ಹೇಳೋ ಅದೇನು ಅಂತ. ಹೇಳ್ತೀನಿ ಕೇಳ್ಕೊ. ಯಾವುದೇ ಮನುಷ್ಯನ್ಗಾದ್ರೂ 5 ಸೆನ್ಸ್ ಇರುತ್ತಲ್ಲ. ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಕಲ್ತಿದೀವಲ್ಲ, ನಮ್ಗೆ ಎಣ್ಣೆನ ಕಣ್ಣಿಂದ ನೋಡಕ್ಕಾಗುತ್ತೆ, ಮೂಗಿಂದ ವಾಸನೆ ಗೊತ್ತಾಗುತ್ತೆ, ಟಚ್ ಮಾಡಿ ಫೀಲ್ ಮಾಡಕ್ಕಾಗುತ್ತೆ, ಅಪ್ಪ ನಾಲ್ಗೆಲಿ ಟೇಸ್ಟು ಮಾಡಕ್ಕಾಗುತ್ತೆ. ಆದ್ರೆ ನಮ್ ಕಿವಿಗಳಿಗೆ ಹೆಂಗ್ ಗೊತ್ತಾಗುತ್ತೋ ನಾವ್ ಎಣ್ಣೆ ಹೊಡಿತಾ ಇದೀವಿ ಅಂತ?
ನಾವ್ ಎಣ್ಣೆ ಹೊಡಿಯಕ್ಕೂ ಮುಂಚೆ ಚೇರ್ಸ್ ಅಂತ ಸ್ಟಾರ್ಟ್ ಮಾಡ್ತೀವಿ, ಸೊ ದಟ್ ನಮ್ ಕಿವಿಗಳಿಗೂ ಗೊತ್ತಾಗುತ್ತೆ ನಮ್ ಬಾಡಿಗೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ ಎಣ್ಣೆ ಹೊಡಿತಿರೋದು ಅಂತ. ಇದು ನಾವ್ ಎಣ್ಣೆ ಕುಡ್ತಿರೋ ರೆಸ್ಪೆಕ್ಟು, ಇದು ಕೂಡ ಗೊತ್ತಿಲ್ಲದೆ ಕುಡಿತಿದಾರ ಕುಡುಕ್ ನನ್ ಮಕ್ಳ. ಕೇಳಕ್ಕೆ ಬಕ್ರ ನನ್ ಮಕ್ಳಿದ್ರೆ ಏನ್ ಬೇಕಿದ್ರು ಹೇಳ್ತಾನಲ್ಲ ಇವನು. ನಿಜ ಕಣಲೆ, ಬೇಕಾದ್ರೆ ಗೂಗಲ್ ಮಾಡ್ಕೋ. ಮಾಡ್ತೀನಿ ನೋಡು. ಮಗ ಹಾಟ್ಸ್ಪಾಟ್ ಇದ್ರೆ ಸ್ವಲ್ಪ ಹೋಗ ನನ್ ಮಗನೆ, ನಿನ್ನ ಅಜ್ಜಿ ನೆಟ್ ಗತಿಲ್ಲ, ನನಗೆ ಹೇಳಕ್ ಬರ್ತಾನೆ. ಅಣ್ಣ ನೀವ್ ಇಲ್ಲಿದ್ದೀರಾ? ನಾನ್ ನಿಮ್ಮನ್ನ ಕಾಲೇಜ್ ಎಲ್ಲ ಹುಡುಕ್ದೆ. ಈ ಭಾಸ್ಕರ್ ಎಷ್ಟೊಂದು ಟೆನ್ಷನ್ ಆಗಿ ಬಂದಿದ್ದಾನೆ ಅಂದ್ರೆ ಏನಾದ್ರೂ ಚಿಲ್ ಆಗಿರೋ ಮ್ಯಾಟ್ರ್ ತಂದಿರ್ತಾನ ಕಣ. ಏನೋ ಚಿಲ್ಲರ್ ಭಾಸ್ಕರ್, ಏನೋ ಮ್ಯಾಟ್ರು ಅಣ್ಣ. ಕಾಲೇಜ್ಗೊಬ್ಳು ಫಿಗರ್ ಬಂದವಳಣ್ಣ, ಅಬ್ಬಾ ಏನ್ ಅವಳಣ್ಣ ಅವಳು. ಸಾಕ್ ನಿಲ್ಸೋಪ ನಿನ್ ಗ್ರೆನೇಟ್ಗಳನ್ನ ಹೊತ್ಕೊಂಡ್ ಭುಜ ನೋವ್ತಾ ಇದ್ದಿಲ್ಲ. ಮೊನ್ನೆ ಯಾರನ್ನ ನೋಡ್ಬಿಟ್ಟು ಸಕ್ಕ ತಗೊಳೆ ಅಂದ, ಅವಳು ನೋಡೋಕ್ ಇವನ್ ಕಲರೇ ಇದ್ಲು. ಅಣ್ಣ ಮುಂಚಿನ ತರ ಅಲ್ಲಣ್ಣ, ಈ ಸಲ ಅಂತೂ ಫಿಗರ್ ಸೂಪರ್ ಆಗಿ ಅವಳಣ್ಣ, ಕತ್ತಿ ತರ. ಆಹಾ ಐಟಿನಾ? ಅಯ್ಯೋ ಅವಳು ಸ್ಟೂಡೆಂಟೇ ಅಲ್ಲ. ಲೆಕ್ಚರರ್ನ ಕೂಡ ಬಿಡುದಿಲ್ವೇನೋ ಚಿಲ್ಡ್ರೆ ನನ್ನ ಮಗನೆ. ಅದಲ್ಲಣ್ಣ, ಅದೇನೋ ಫೆಸ್ಟ್ ಇದೆಯಲ್ಲ ಅದಕ್ಕೆ ಈವೆಂಟ್ ಮ್ಯಾನೇಜರ್ ಆಗಿ ಬಂದಿದ್ದಾಳೆ. ನಡೀತಾ ಇರೋ ಈವೆಂಟ್ಗೆ ಆರ್ಗನೈಸರ್ ಕೂಡನಾ? ನೋಡೋಣ ಏನ್ ಮಾಡ್ತಾಳೋ. ನಿಮ್ ಸ್ಟೂಡೆಂಟ್ಸ್ ಹತ್ರ ಫ್ಯಾಷನ್ ಶೋ ಮಾಡಿಸ್ಬೇಕು ಅನ್ಕೊಂಡಿದೀನಿ. ಫ್ಯಾಷನ್ ಶೋನಾ? ನಮ್ಮವ್ರು ಮಾಡ್ತಾರಾ? ಮೇ ಹೂನಾ, ನಾನ್ ಮಾಡಿಸ್ತೀನಿ. ಇದೇನು ನಿಮ್ ಕಾಲೇಜ್ ಕಲರ್ ವೆರೈಟಿ ಆಗಿದೆಯಲ್ಲ? ಓಹ್ ಅದಾ, ನಮ್ ಚೇರ್ಮನಿಗೆ ಸ್ವಲ್ಪ ಕ್ರಿಕೆಟ್ ಹುಚ್ಚು, ಅದಕ್ಕೆ ಅದು ಟೀಮ್ ಇಂಡಿಯಾ ಕಲರ್. ಈ ಆರೆಂಜ್ ಕಲರ್ ಯಾಕೆ? ಸನ್ ರೈಸರ್ಸ್. ನೈಸ್. ಇವತ್ ಈವ್ನಿಂಗ್ ಪ್ಲಾನ್ ಏನು? ಏನಿಲ್ಲ, ಡಿನ್ನರಿಗೆ ಹೋಗೋಣ ಅಂತ. ಓ ಐ ಗಾಟ್ ಟು ಗೋ. ವಿಲ್ ಪ್ಲಾನ್ ಸಮ್ ಅದರ್ ಟೈಮ್. ಓಕೆ ಬೈ. ಹಲೋ, ಐ ಆಮ್ ಕಮಿಂಗ್. ಹೆಸರೇನು? ಹಾರಿಕಾ ಸರ್. ಪೂರ್ತಿ ಸಿಟಿಯಲ್ಲಿ ಇದೊಂದೇ ಕಾಲೇಜ್ ಸಿಕ್ಕಿದಾ? ಯಾಕ್ ಸರ್, ಚೆನ್ನಾಗಿಲ್ವಾ? ಚೆನ್ನಾಗಿರುತ್ತೆ. ಯಾಕೆ ಚೆನ್ನಾಗಿರಲ್ಲ? ಫಸ್ಟ್ ಇಯರ್ ಅಲ್ಲಿ ಯಾವ ಕಾಲೇಜ್ ಆದ್ರೂ ಚೆನ್ನಾಗಿರುತ್ತೆ. ಲೇ ಯುವ, ನಮ್ ಕಾಲೇಜ್ ರೂಲ್ಸ್ ನಿನಗೆ ಗೊತ್ತಿದೆ. ಈ ಬ್ರಾಂಚ್ ಅವರು ಆ ಬ್ರಾಂಚ್ ಅವ್ರನ್ನ ರ್ಯಾಗಿಂಗ್ ಮಾಡಬಾರ್ದು. ಇಲ್ಲಿ ರ್ಯಾಗಿಂಗ್ ಯಾರು ಮಾಡ್ತಿದಾರೋ ಏನೋ? ಹುಡುಗಿ ರ್ಯಾಗಿಂಗ್ ಮಾಡ್ತಾ ಇದ್ದೀನಾ? ಹಾ, ಆದ್ರೂ ನಂಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ. ನೀವೆಲ್ಲ CSE ಆಗಿರೋದಕ್ಕೆ ಬೇಡ ಅಂದ್ರೂ ಹುಡುಗಿರ್ ಬರ್ತಾರೋ? ಮತ್ತೆ ನಮ್ ಕತೆ ಏನು? ಈ ಮೀಸೆ ಗಡ್ಡ ಎಲ್ಲ ಬೆಳೆಸ್ಕೊಂಡು ಏನ್ ಮಾಡ್ಲಿ ಹೇಳೋ? ಏಯ್, ಅದಕ್ಕೆ ನಮ್ ಬ್ರಾಂಚ್ ಅವ್ರನ್ನ ರ್ಯಾಗಿಂಗ್ ಮಾಡಿದ್ರೆ ಸುಮ್ಮನೆ ಇರಲ್ಲ. ನೀವು ಕೇಳೋದಿಲ್ಲ ಕಣೋ. ಅನಾವಶ್ಯಕವಾಗಿ ಏನು ಇಲ್ದಿರೋ ಮ್ಯಾಟ್ರಿಗೆ ನನ್ನ ಕೆಣಕ್ತಿದ್ದೀರ ಕಣೋ. ಈಗ ನಾನ್ ಸುಮ್ಮನೆ ಇದ್ರು ನಾನು ಈಗೋ ಸುಮ್ಮನೆ ಇರಲ್ಲ. ಏ ಹುಡುಗಿ, ಅದಿಲ್ ಕೊಡು. ನಾನು ಈ ಸ್ಕಾರ್ಫ್ನ ತಗೊಂಡು ಹೋಗ್ತಾ ಇದ್ದೀನಿ. ನಿಮ್ ಕಂಪ್ಯೂಟರ್ ಮಕ್ಕಳಲ್ಲಿ ಯಾವನ್ಗಾದ್ರೂ ದಮ್ಮಿದ್ರೆ ಬಂದಿದ್ದನ್ನ ತಗೊಂಡೋಗಿ. ಓಕೆ? ಹೌದು ವರುಣ್, ಮೊನ್ನೆ ನಿಮ್ಮ ಅಣ್ಣನ ಮದ್ವೆ ಹೆಂಗಾಯ್ತು? ಒಳ್ಳೇದೇ ಆಯ್ತಲ್ಲ. ನೀನೇ ಮಿಸ್ ಮಾಡ್ಕೊಂಡೆ. ಬಂದಿದ್ರೆ ಸಖತ್ತಾಗಿತ್ತು. ಎಣ್ಣೆ, ಸೈಡ್ ಡಿಶ್. ಈ ನನ್ನ ಮಗ ಒಳ್ಳೆ ನಾಯಿ ತರ ತಿಂದು ವಾಂತಿ ಮಾಡ್ಕೊಂಡ. ಹೌದಾ? ಬಾಡಿ ಎಲ್ಲ ತುಂಬಾ ಪೇನ್ಸ್. ಏನಕ್ಕೋ ಕಕ್ಕೊಂಡಿದ್ದಕ್ಕ? ಅಲ್ವೋ, ಮದ್ವೆಲಿ ಫುಲ್ ಡ್ಯಾನ್ಸ್ ಆಡಿದ್ದು. ಅಬ್ಬಾ, ಸಖತ್ತಾಗಿ ಡ್ಯಾನ್ಸ್ ಮಾಡ್ದ ಇವನು. ಸಖತ್ತಾಗಿರೋ ಹಾಡು ಪ್ಲೇ ಮಾಡಿದ್ದ. ಹೌದಾ? ಯಾವ ಹಾಡುಗಳು ಹಾಕಿದ್ನೋ? ಅದು ಯಾವ ಹಾಡು ಅಂದ್ರೆ ಇದು ನೀನಿರೋ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಎಣ್ಣೆ ಹೊಡ್ಕೊಂಡ್ ತೇಲಾಡೋಣ. 12 ಗಂಟೆಗೆ ತೇಲಾಡೋಣ. 12 ಗಂಟೆಗೆ ತೇಲಾಡೋಣ. ಟೈಟ್ ಆಗೋಣ. ತೇಲಾಡೋಣ. 12 ಗಂಟೆಗೆ ತೇಲಾಡೋಣ. 12 ಗಂಟೆಗೆ ತೇಲಾಡೋಣ. 12 ಗಂಟೆಗೆ ಟೈಟ್ ಆದ್ರೆ ತಲೆ ನೋವು ಹಿಡ್ಕೊಳ್ಳುತ್ತೆ. ಏನು ಮಾಡೋಣ? ಮತ್ತೆ ಕುಡಿಯೋಣ. ಏನು ಮಾಡೋಣ? ಮತ್ತೆ ಕುಡಿಯೋಣ. ಎಣ್ಣೆ ಹೊಡಿಯೋಣ. ಬೇಗ ಹೋಗೋಣ. ಎಣ್ಣೆ ಹೊಡಿಯೋಣ. ಬೇಗ ಹೋಗೋಣ. ಹೊಡಿತಾ ಇರೋಣ. ಎಲ್ಲಿಗೆ ಹೋಗ್ತಾ ಇದ್ದಾಳೋ? ಈ ಕಡೆನೆ ಬರ್ತಾ ಇದ್ದಾಳಲ್ಲ ನಮ್ಮ ಅತ್ತೆ ಮಗಳು. ಯಾಕೆ ಚೈಲ್ಡ್ ನನ್ ಮಕ್ಕಳೆಲ್ಲ ಇಲ್ಲಿ ಬಂದವ್ರೆ? ಹೇಯ್, ಸ್ಕಾರ್ಫ್ ಕೊಡೋ. ಸ್ಕಾರ್ಫಾ? ಸರಿ. ದಮ್ಮಿರು ನನ್ನ ಮಗನಿಗೆ ಬಂದು ತಗೊಳಕ್ ಹೇಳ್ದೆ ಕಣೋ. ಈ ತರ ಬೇಡ್ಕೊಳಕ್ ಕೇಳಿಲ್ಲ. ಲೇ, ನಿನ್ನ ನಾನು ಹೊಡಿಬೇಕು ಅಂದ್ರೆ ಖಂಡಿತವಾಗ್ಲೂ ಹೊಡಿತೀನಿ. ಫೆಸ್ಟ್ ಆಗೋವರೆಗೂ ಕಾಯಿ. ಲೆಕ್ಕ ಎಲ್ಲ ಚುಕ್ತಾ ಮಾಡ್ತೀನಿ. ಹೇಳ್ರು ಇವನ್ಗೆ. ಫೆಸ್ಟ್ ಮುಗಿದ್ರೆ ಇವ್ನ್ ಗೆದ್ದಂಗೆ ಅಲ್ವಾ? ಅದು ನನಗೆಲ್ಲ ಇಷ್ಟ ಆಗುತ್ತೆ? ಇಷ್ಟ ಆಗಲ್ಲ. ಹೇಯ್, ನನ್ ವೀಕ್ನೆಸ್ ಇಟ್ಕೊಂಡು ಆಟ ಆಡ್ತಾ ಇದ್ಯಾ? ಇಲ್ಲ ಅಂದ್ರೆ ನೀನ್ ನೋಡಿ ಉಯ್ಕೊಂಡ್ಬಿಡ್ತೀವಿ. ನೀನೇನೋ ಮಸಲ್ಸ್ ಬಿಡಿಸ್ತಿದ್ಯಾ, ನಮ್ಮ ನೋಡ್ಬಿಡೋಣ ಅಂತನಾ? ಫೆಸ್ಟ್ ದುಡ್ಡ ಚೆನ್ನಾಗಿ ನುಂಗ್ತಾ ಇದಾರೆ ಕಣೋ. ಇಲ್ಲಿ ಕಾಣಿಸ್ತಿರೋ ಪ್ರತಿಯೊಬ್ಬನ ಬಾಡಿನೂ ತುಂಬಾ ಚೆನ್ನಾಗಿ ಊದ್ಕೋತಾ ಇದೆ. ಏನೋ ಯುವ, ಸ್ಕಾರ್ಫ್ ಕೊಡು.
ಲೇ ನೀನ್ ಹೊರಡು. ರೇವಂತ್, ನೀವು ಹೋಗಿ. ಹೇ ಯುವ, ಯಾಕೆ ಹೀಗ್ ಮಾಡ್ತಿದ್ಯಾ? ನೀನ್ ಒಳ್ಳೆಯವನು. ಇದೆಲ್ಲ ಬಿಟ್ಬಿಡು. ನಾನು ಒಳ್ಳೆಯವನಂತ ಈ ಕಾಲೇಜಲ್ಲಿ ನೀನು ಒಬ್ಳೇ ಹೇಳ್ತೀಯ. ಬೇರೆ ಯಾರಾದ್ರೂ ಹೇಳಿ, ಆಗ ಬಿಟ್ಬಿಡ್ತೀನಿ. ನಿನಗೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರಬೇಕು ಅಂದ್ರೂ ಮೊದಲು ಸಿ ಲ್ಯಾಂಗ್ವೇಜ್ ಬರಬೇಕು. ಅರ್ಥ ಆಯ್ತಾ? ಗುಡ್, ಸಿನ್ಸಿಯರ್ ಬಾಯ್. ಏನ್ ಸರ್ ಇವಾಗ ಕ್ಲಾಸ್ ಮಾಡ್ತಾ ಇದ್ದೀರಾ? ಅದು ಒಬ್ನಿಗೆ. ಕ್ಲಾಸಲ್ಲಿ ಒಬ್ರಿದಾರ 100 ಜನ ಇದಾರ ಅನ್ನೋದು ಮುಖ್ಯ ಅಲ್ಲ, ಇರೋನು ಶ್ರದ್ಧೆಯಿಂದ ಕೇಳ್ತಾ ಇದ್ದಾನ ಇಲ್ವಾ ಅನ್ನೋದೇ ಮುಖ್ಯ. ಆದ್ರೆ ಅವನ್ನ ನೋಡ್ತಿದ್ರೆ ಹಾಗೆ ಅನಿಸ್ತಿಲ್ಲ ಸರ್. ಅವನು ಟಾರ್ಚರ್ ಇಂದ ಅಳ್ತಾ ಇದ್ದಾನೆ ಅನ್ನಿಸ್ತಿದೆ. ಅಯ್ಯೋ ಹುಚ್ಚ, ಅದು ಅಳು ಅಲ್ವೋ, ನಾನು ಅವನ ಬ್ರೈಟ್ ಫ್ಯೂಚರ್ಗಾಗಿ ಕಷ್ಟಪಡ್ತಾ ಇರೋದನ್ನ ನೋಡಿ ಬರ್ತಾ ಇರೋ ಆನಂದ ಬಾಷ್ಪ. ಹೇಯ್, ಅಲ್ಲಿ ಈವೆಂಟ್ ನಡೀತಾ ಇದೆ, ನೀನ್ ಒಳಗ್ ಕೂತ್ಕೊಂಡು ಕ್ಲಾಸ್ ಕೇಳ್ತಾ ಇದೀಯಾ? ನಾನೆಲ್ಲಿ ಕೇಳ್ತಾ ಇದ್ದೀನಣ್ಣ, ಸಾರೇ ಎಳ್ಕೊ ಬಂದು ಒಳಗ್ ಕೂರ್ಸಿದ್ರು. ಸರ್, ದಿಸ್ ಇಸ್ ಟೂ ಮಚ್ ಸರ್. ಹೇಯ್, ನೀನ್ ಹೋಗ. ಥ್ಯಾಂಕ್ಸ್ ಅಣ್ಣ. ಲೇ ಲೇ ಲೇ, ಇನ್ನು ಕ್ಲಾಸ್ ಮುಗಿಲಿಲ್ವೋ? ಇದೆಲ್ಲ ಸರಿಯಲ್ಲ ಸರ್. ಫೆಸ್ಟ್ ಆದ್ಮೇಲೆ ಕ್ಲಾಸ್ ಮಾಡಿ ಅಂತ ಹೇಳಿದಾರಲ್ವಾ? ನನಗೆ ಚೇರ್ಮನ್ ಅವ್ರ ಪರ್ಮಿಷನ್ ಸಿಕ್ಕಿದೆ. ಇನ್ನೊಂದ್ಸಲ ಹೀಗೆಲ್ಲ ಮಾಡಿದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ. ಇದ್ರ ಮೇಲೆ ನಿಮ್ಮಿಷ್ಟ. ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾ, ಇಡಿಯಟ್. ನಂದ ಬ್ಲೈಂಡ್ ಆಗಿ 100. ನಂದು 200 ರೂಪಾಯಿ ನೋಡ್ಕೋ. ಅಮ್ಮ, ಮತ್ತೆ ಏನಾಯ್ತು ಸರ್? ಸಾಯಿಸ್ಬಿಡ್ತೀನಿ ಅವನ್ನ. ಯಾರನ್ನ ಸಾರ್? ಇನ್ಯಾರ್ರಿ, ಆ ರೇವಂತನ್ನ. ಬಂದು ನನ್ನ ಕ್ಲಾಸನ್ನ ಡಿಸ್ಟರ್ಬ್ ಮಾಡ್ದ. ಅವನು ಓದ್ಕೊಳಲ್ಲ, ಪಕ್ಕದಲ್ಲಿರೋನು ಬಿಡಲ್ಲ. ಕೆಲ್ಸಕ್ಕೆ ಬರ್ದೇ ಇರೋ ಅಯೋಗ್ಯ. ನಮಗೆ ಯಾಕೆ ಸರ್ ಅವ್ರ ಸವಸ ಎಲ್ಲ? ನಾವು ಬನ್ನಿ ಸುಮ್ಮನೆ ತೀನ್ ಪತಿ ಆಡೋಣ. ಯಾಕೆ? ಎಲ್ಲ ನಿಮ್ಗೆ ಸಮರ್ಪಿಸೋದಕ್ಕ? Robots are used to develop machine. Exactly where it's find all the circuits and other things in ಎಣ್ಣೆನ ಯಾರು ಕಂಡಿಡಿದ್ರು ಯಪ್ಪ? ಯಾಕಣ ಹ್ಯಾಂಗ್ ಓವರಾ? ಹ್ಞೂ ಕಣೋ, ಸಾಯಿಸ್ತಾ ಇದೆ. ಪಕ್ಕಾ ಇವತ್ತಿಂದ ಎಣ್ಣೆ ಬಿಟ್ಬಿಡ್ತೀನಿ. ಹ್ಯಾಂಗ್ ಓವರ್ ಇರೋ ಪ್ರತಿಯೊಬ್ಬನು ಪ್ರತಿದಿನ ಹೇಳೋ ಮಾತಾಣ ಇದು. ಅಬ್ಬಾ, ಆದ್ರೂ ನೀವೇನ್ರೋ ಹೊಸದಾಗಿ ಕಾಲೇಜಿಗೆ ಬಂದ್ಬಿಟ್ಟಿದ್ದೀರಾ? ಚಿಕ್ಕ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಣ್ಣ. ಏನ್ ಪ್ರಾಬ್ಲಮ್? ನಮ್ಮನ್ನ 1 ವೀಕ್ ಸಸ್ಪೆಂಡ್ ಮಾಡಿದಾರಣ್ಣ. ಪೇರೆಂಟ್ಸ್ನ ಕರ್ಕೊಂಬಂತ ಇದಾರೆ. ನೀನೊಂದ್ಸಲ ಬಂದು ಮಾತಾಡೋಣ ಪ್ಲೀಸ್. Please ಬಾ ಅಣ್ಣ. ಸರಿ, ನಡೀರಿ. ನಮಸ್ಕಾರ ಕೃಷ್ಣಮೂರ್ತಿ ಅವರೇ. ಹೇಳು. ಏನೋ ನಮ್ಮ ಹುಡುಗರನ್ನ ಸಸ್ಪೆಂಡ್ ಮಾಡಿದಿರಂತೆ? ಹೌದು, ಅದಕ್ಕೇನಿವಾಗ? ಸ್ಟೂಡೆಂಟ್ಸ್ ಅಂದ್ಮೇಲೆ ತಪ್ಪು ಮಾಡ್ತಾರೆ ಮೇಷ್ಟ್ರೆ. ನೀವೇ ಕೂರಿಸ್ಕೊಂಡು ಸಮಾಧಾನ ಮಾಡ್ದೇನೆ ಪ್ರತಿಯೊಂದಕ್ಕೂ ಪೇರೆಂಟ್ಸು ಸಸ್ಪೆನ್ಷನ್ ಅಂದ್ರೆ ಹೆಂಗ್ ಹೇಳಿ? ಅದ್ ಸರಿ, ಮಧ್ಯದಲ್ಲಿ ನೀನ್ ಯಾರೋ? ಅವ್ರ ಪೇರೆಂಟ್ಸ್ ಬರ್ಲಿ, ಮಾತಾಡ್ತೀನಿ. ಪೇರೆಂಟ್ಸ್ ಬರಲ್ಲ. ನಿನ್ನ ಹೆಸರೇನೋ? ರಾಜೇಶ್ ಅಣ್ಣ. ನಾನೇ ರಾಜೇಶ್ ಅವರಣ್ಣ. ಇವಾಗ ಹೇಳಿ. ಅಷ್ಟಕ್ಕೆ ಅವ್ನು ಏನ್ ಹೇಳಿದಾನ್ ಗೊತ್ತಾ? ಅದು ನನಗೆ ಯಾಕ್ರಿ? ಈಗ ಈ ಮ್ಯಾಟರ್ನ ನೀವು ಲೈಟಾಗಿ ತಗೊಳ್ಳಿಲ್ಲ ಅಂದ್ರೆ ನಾನು ನಿಮ್ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕಾಗುತ್ತೆ. ಆಮೇಲೆ ನಿಮ್ಮಿಷ್ಟ. ಸರಿ, ಹೋಗಿ. ಓಕೆ, ಥ್ಯಾಂಕ್ ಯು. ನಡೀರೋ. ಅದೇನ್ ಸರ್ ಅವ್ರನ್ನ ಹಾಕ್ಬಿಟ್ಬಿಟ್ರಿ? ನೋಡ್ದಿಯಲ್ಲ, ಇನ್ನೇನ್ ಮಾಡೋದು? ಇಂಥವ್ರು ಇದ್ರೆ ನಾವು ಕೆಲಸ ಮಾಡ್ದಂಗೆನೆ. ಮತ್ತೆ ಕಂಪ್ಲೇಂಟ್ ಲೆಟರ್? ಫ್ರೆಶರ್ ಹತ್ರ ಏನೋ ಕೆಲಸ? ಏನ್ ಕೇಳ್ತಾ ಇವನು? ರೆಕಾರ್ಡ್ ಬರೆಯಕ್ ಹೇಳ್ದ ಸರ್. ಹೇಯ್, ರೆಕಾರ್ಡ್ ಬೇಕು ಅಂದ್ರೆ ಕ್ಲಾಸ್ ರೂಮಲ್ಲಿ ಸಿಗುತ್ತೆ, ಲೈಬ್ರರಿಯಲ್ಲಿ ಸಿಗುತ್ತೆ. ಅದ್ಬಿಟ್ಟು ಪೊದಲ್ಲೇನೋ ಕೆಲಸ? ನಿಮ್ಮಿಂದ ಕಾಲೇಜ್ ಹೆಸರೇ ಹಾಳಾಗ್ತಾ ಇದೆ. ಇವನಿಂದ ಈ ಕಾಲೇಜ್ ಮಾನ ಮರದೆ ಹೋಗೋದಾದ್ರೆ ಇವನಿಗೆ ನನ್ನ ಸಪೋರ್ಟ್ ಇರುತ್ತೆ. ನನ್ನ ಸಪೋರ್ಟ್ ಇರೋನ್ ಮೇಲೆ ನೀನ್ ಕೈ ಮಾಡ್ತೀಯಾ? ಹಾ? ಹೇಯ್, ಅಷ್ಟಕ್ಕೂ ನಿಂದೇನೋ ಪ್ರಾಬ್ಲಮ್? ಕಾಲೇಜ್ ಫೆಸ್ಟ್ ನೀನ್ ಮಾಡ್ಬೇಕು ಅಷ್ಟೇ ತಾನೆ? ಬಾ 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 ಮಾಡು ಬಾ. ಈ ಫೆಸ್ಟ್ ನೀನೊಬ್ನೇ ಮಾಡ್ಬೇಕು ಅನ್ನೋದು ನಿನ್ ಪದ್ಧತಿ ಕಣೋ. ಒಟ್ನಲ್ಲಿ ಯಾವನೂ ಮಾಡ್ಬಾರ್ದು ಅನ್ನೋದೇ ನನ್ನ ಪದ್ಧತಿ. ಯಾಕೆ ಅಂದ್ರೆ ಇದು ನನ್ನ ವೀಕ್ನೆಸ್ಸು. ಇವನ್ ಬೇಕು ಅಂತಾನೆ ಮಾಡ್ತಿದ್ದಾನೆ. ದುಡ್ಕಿ ನೀನೇನಾದ್ರೂ ಮಾಡಿದ್ರೆ ಫೆಸ್ಟಿಗೆ ತೊಂದರೆ ಆಗುತ್ತೆ. ಬಾ ಹೋಗೋಣ. ಬಾರೋ. ಸುಷ್ಮಾ, ನಡಿಯೇ. ಥ್ಯಾಂಕ್ಸ್ ಅಣ್ಣ. ಆ ಯುವ ನಾಟ ತುಂಬಾ ಜಾಸ್ತಿ ಆಯ್ತು.
ಪ್ರತಿ ಮ್ಯಾಟ್ರಲ್ಲೂ ನಮ್ ಜೊತೆ ಜಗಳ ಆಡಕ್ ಬರ್ತಿದ್ದಾನೆ. ಲೇ, ನೀನು ಅವನ ಬಗ್ಗೆ ಪ್ರಿನ್ಸಿಪಲ್ ಹತ್ರ ಒಂದ್ಸಲಿ ಮಾತಾಡ್ ನೋಡು. ನಮ್ ಕಡೆ ಯಾವ ತಪ್ಪು ಇರಬಾರ್ದು. ಅವ್ನ್ ಕಾಲೇಜ್ ಒಳಗಡೆನೆ ಇಷ್ಟೊಂದು ತರಲೆ ಮಾಡ್ತಿದ್ದಾನೆ. ಇನ್ನು ಹೊರಗಡೆ ಏನ್ ಮಾಡ್ತಾನೋ ಏನೋ. ಕರೀಂ ಬಾಯ್ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ನಿನ್ನೆ ನನಗ್ ಹೊಡಿಯೋದಕ್ಕೆ ನಮ್ ಏರಿಯಾಗೆ 10 ಜನ ಪೈಲ್ವಾನ್ಗಳು ಬಂದಿದ್ರು. ನಾನೊಬ್ನೇ ಹೆದರ್ಕೊಳ್ಳಿಲ್ಲ. ಒಬ್ಬೊಬ್ಬನಿಗೆ ಹೇಗೊಡ್ದೆ ಅಂದ್ರೆ ಎಲ್ರೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅಯ್ಯಮ್ಮ, ಇದೇನು ನಮ್ಮ ಹಳೆ ಸಿನಿಮಾಗಳಲ್ಲಿ ವಿಲನ್ ಡೆನ್ ಇದ್ದಂಗಿದೆ. ಹಲೋ ಬಾಯ್. ಬಂದ್ರಾ? ಬನ್ನಿ. ಅಯ್ಯಪ್ಪ, ಅಷ್ಟು ಬೀರ್ ಕುಡ್ದವನೇನೋ? ಅದೇನು ಹೊಟ್ಟೆನ ಕನ್ನಂಬಡಿ ಕಟ್ಟೆನಾ? ಮುಚ್ಕೊಂಡ್ ನಡಿಯೋ. ಬಾಯ್ ಯುವ. ನಮಸ್ತೆ ಬಾಯ್. 1 2 3 ಯಾವ್ರೆ? 4 5 6 7 8 9 ನನ್ ಮರ್ಯಾದೆ ತೆಗಿಬೇಡ್ರೋ ಜಾವ್ರೆ. 10 11 12 ಬೀರ್ ಕುಡ್ದವನೆ. तुम्हारा पैरा पड़ता हूँ जाओ रे. अरे छोटू, और एक स्ट्रांग बियर ला मेरे को. स्ट्रांग बियर अथवा ಸ್ಟ್ರಾಂಗ್ ಬೀರ್. ಕರ್ರಿ ನನ್ನ ಮಗನೇ. कुडुंबा पीने वाली सूरत दिख रही. बियर पीता कते बियर. ಹಾ ಭಯ್ಯ ಹೇಳಿ. ನಿನ್ ಬಗ್ಗೆ ತುಂಬಾ ಕೇಳಿದೀನಿ. ನೀನ್ ನನ್ ಜೊತೆಗಿದ್ರೆ ಚೆನ್ನಾಗಿರುತ್ತೆ. ಒಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀಯಾ? ಏನದು? ಕೊಕೇನ್. ಸಿಟಿಲಿ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಅಭ್ಯಾಸ ಆಗಿದೆ. ನಿಮ್ ಕಾಲೇಜಲ್ಲೂ ಕೂಡ ಈ ದಂಧೆ ಸ್ಟಾರ್ಟ್ ಮಾಡಿದ್ರೆ ಫುಲ್ ಪೈಸಾ ಸಿಗುತ್ತೆ. ಏನಂತೀಯ? ಆಗ್ಲೇ ನೀನ್ ನನ್ನ ಬಗ್ಗೆ ಕೇಳಿದ್ದೀನಿ ಅಂದಿಲ್ಲ, ಅದರಲ್ಲಿ ಕ್ಲಾರಿಟಿ ಮಿಸ್ ಆಗಿದೆ. ಈಗ ನಾನ್ ಕೊಡ್ತೀನಿ. ನನ್ಗೆ ಆ ಕಾಲೇಜ್ ಅಂದ್ರೆ ಕೋಪ ಅಷ್ಟೇನೆ. ಅದು ಬಿಟ್ಟು ಸ್ಟೂಡೆಂಟ್ಸ್ಗೆ ಏನಾದ್ರು ಮಾಡ್ಬೇಕು ಅನ್ಕೊಂಡ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಡ್ರಗ್ಸ್ ಬಳಸೋದು, ಬೆಟ್ಟಿಂಗ್ ಹಾಕೋದು, ಗ್ಯಾಮ್ಲಿಂಗ್ ಮಾಡೋದು, ಇಂಥ ವಿಷಯಗಳನ್ನ ನನ್ನ ಮುಂದೆ ಹೇಳ್ಬೇಡ. No. Don't get nervous. Confident ಆಗಿ ನಡೀರಿ. Okay? You should carry your own attitude. Go. ಹೇ, ನೀನ್ ಹಾಗೆ ನೋಡ್ತಿದ್ರೆ ಇವ್ರು ಕಂಫರ್ಟಬಲ್ ಆಗಿರಲ್ಲ. ಕ್ಯಾನ್ ಯು ಪ್ಲೀಸ್ ಗೋ ಅವೇ? ಏನೇ ನಮ್ ಕಾಲೇಜಿಗೆ ಬಂದು ನಮ್ ಕಾಲೇಜಲ್ಲಿ ಈವೆಂಟ್ ಮಾಡ್ತಿದ್ರೆ ನಾವು ನೋಡ್ಬಾರ್ದಾ? ಹಾಗಾದ್ರೆ ಸ್ಟೇಜ್ ಮೇಲೆ ನೋಡ್ಕೋ. ಇಲ್ಲಲ್ಲ. ನನ್ನ ಇಷ್ಟ. ನಾನ್ ಯಾವಾಗ ಬೇಕಾದ್ರೂ ನೋಡ್ತೀನಿ, ಏನ್ ಬೇಕಾದ್ರೂ ನೋಡ್ತೀನಿ. You're crossing your limits. Wait, I'm calling ರೇವಂತ್. ಅಬ್ಬಾ, ನನಗೆ ಭಯ ಆಗ್ತಾ ಇದೆ. ಮಾಡ್ಕೊಳೆ. ಏನೋ ಹುಡುಗಿರ ಜೊತೆ ಕೆಲಸ? ನಡಿ ಎಣ್ಣೆ ಕುಡಿಯೋಣ. ಅಣ್ಣನ ಅಣ್ಣ, ಹಾ, ತೆಂಗಿನ ಮರದ ಇಲ್ಲ ಈಚಿಲ್ ಮರದ ಅಣ್ಣ? ಎಲ್ಲ ಒಂದ್ ಕಡೆ ನಡೆಯೋ. ನೀನು ಕೊಡ್ಸೋದೇ ಹೆಚ್ಚು. ಓ, ಎಲ್ಲಿಗೆ? ಮಾವಿನ ತೋಟಕ್ಕ? ಇವತ್ತು ಮೆನು ಬದಲಾಗಿದೆ. ಈಚಿಲ್ ಮರಕ್ಕೆ. ನೀನ್ ಸುಮ್ನೆ ಇರೋ. ಯಾವಾಗ್ಲೂ ಈ ದರಿದ್ರದವನ್ ಜೊತೆ ಎಣ್ಣೆ ಸಿಗರೇಟು ಏನಕ್ಕೆ? ನೀವೇ ಇವನ್ನ ಹಾಳ್ ಮಾಡ್ತಿರೋದ್ ಕಣೋ. ನಾವಾ? ನಮ್ಗಿನ್ನೂ ಡ್ರಿಂಕಿಂಗ್ ಅಲ್ಲಿ ಡಿಗ್ರಿನೇ ಸಿಕ್ಕಿಲ್ಲ. ಆದ್ರೆ ಅಣ್ಣನ್ಗೆ ಯಾವಾಗ್ಲೂ ಡಾಕ್ಟರೇಟ್ ಸಿಕ್ಕಿದೆ. ಹೊಗಳ್ಬೇಡ ಕಣೋ. ನೋಡು, ಮುಖ ಎಲ್ಲ ಹೇಗ್ ಬಾಡೋಗಿದೆ ಕುಡ್ದು. ಏನು ನಿಜನಾ? ಹೇ ಇಲ್ಲ, ಗಡ್ಡ ಇರೋದಕ್ ನಿಂಗ ಹಂಗ ಅನಿಸ್ತಿದೆ ಅಷ್ಟೇ. ಚೆನ್ನಾಗೇ ಇದೆಯಲ್ಲ. ಚೆನ್ನಾಗಿದೆ ಅಣ್ಣ, ತಲೆ ಕೆಡಿಸ್ಕೋಬೇಡ. ಬಾ, ಒಳ್ಳೆ ಈವೆಂಟ್ಸ್ ನಡೀತಾ ಇದೆ. ಎಲ್ಲ ಕುಡ್ದು ಬಿಡ್ಬೇಡಿ. ಇರ್ಲಿ ಬಿಡೋಣ, ನಾವು ಕುಡಿತೀವಿ. ಇವತ್ತು ನಡೆಯುವಂತ ಈವೆಂಟ್ ಹೆಸರು JAM ಜಾಮ್. ಜಸ್ಟ್ ಅ ಮಿನಿಟ್. ನಾವೊಂದು ಟಾಪಿಕ್ ಕೊಡ್ತೀವಿ,
ಪಾರ್ಟಿಸಿಪೇಟ್ ಎಲ್ರು ಸ್ಟಾಪ್ ಮಾಡದೆ 1 ಮಿನಿಟ್ ಮಾತಾಡ್ಬೇಕು. ಯಾರೆಲ್ಲ ಕಾನ್ಫಿಡೆನ್ಸ್ ಇಂದ ಮಾತಾಡ್ತಾರೋ ಬಿಡೆ ಅವರೇ ಜಾನು. ಈ ಇವೆಂಟ್ ಅಲ್ಲಿ ಗೆಲ್ತಾರೆ. ಇವಾಗ ನಾನ್ ನಿಮಗೆ ಅಯ್ಯೋ. ಕೊಡ್ತಿರೋಂತ ಟಾಪಿಕ್ ನಾನ್ ಓದ್ತಿದ್ದೀನಿ. ಸುಮ್ಮನೆ ಇರಕ್ಕಾಗಲ್ವಾ? ಎದ್ದೇಳೋ. ಸೊ ನಮ್ಮ ಫಸ್ಟ್ ಪಾರ್ಟಿಸಿಪೆಂಟ್ ರಾಹುಲ್ ಫ್ರಮ್ ಟ್ರಿಪ್ಲಿ. ಏನಿದೆ ಅಲ್ಲಿ ನೋಡೋದಕ್ಕೆ? ಏನೇನ್ ಪ್ರಾಬ್ಲಮ್ ನೋಡು, ಚೆನ್ನಾಗಿರತ್ತೆ. ಇವನ್ ಯಾಕೆ ಬಂದ? ವೆಲ್ಕಮ್ ಟು ಎವ್ರಿವನ್. ಇವತ್ತು ನನಗೆ ಅಲ್ಲಿ ನೋಡು. ತುಂಬಾನೇ ಖುಷಿ ಆಗ್ತಾ ಇದೆ. ನಿಮ್ ಎಲ್ಲರ ಜೊತೆ ಕೂತ್ಕೊಂಡು ಏನಕ್ಕೆ ಈ ಟಾರ್ಚರ್ ನಾನು ನನಗೆ? ಸ್ಟೇಜ್ ಅಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ಮೊದಲು ಈವೆಂಟ್ ಬಗ್ಗೆ ನೋಡ. ಅಲ್ಲಿ ನೋಡು. ದಿಸ್ ರೋಬೋಟ್ ಇಂಡಸ್ಟ್ರಿಯಲ್ ರೋಬೋಟ್ ಆರ್ನೋ ಫೀಲ್ಡ್ Cigarette. ಲ್ಯಾಬೊರೇಟರಿ ಅಂಡ್ Sit. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫೆಸಿಲಿಟೀಸ್. ದಿಸ್ ಎವ್ರಿಥಿಂಗ್ ವಿ ವಿಲ್ ಗೆಟ್ ಇನ್ ದಿಸ್ ಕಾಲೇಜ್. ಇನ್ ದಿಸ್ ಟೈಮ್ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು. ಇವಾಗ ನೋಡು. ಸೊ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಯುವ ಫ್ರಮ್ ಫೈನಲ್ ಇಯರ್ ಮೆಕ್ಯಾನಿಕಲ್. ಯುವ ಆ? ನಿನ್ನೆ ಕಣೋ, ಏ ನಾನಲ್ಲ. ನಿನ್ನೆ. ಜೋಕ್ ಮಾಡ್ಬೇಡ ಜಾನು, ನನ್ನ ಯಾಕೆ ಕರೀತಾರೆ? ಹೋಗು ಮಲ್ಗಕ್ ಬಿಡು. ಯುವ. ನೀನೇನೋ ಇಲ್ಲಿ ನೋಡ್ತಿದ್ಯಾ? ಆ ಕಡೆ ನೋಡು. ಪರವಾಗಿಲ್ಲ, ಬರಲ್ಲ ಅಂದ್ರೆ ಹೊರಗಡೆ ಹೋಗ್ಬೋದು. Greetings everyone. The impact of today's technology is unmeasurable. We use technology everywhere, every time. These are all the advantages and disadvantages of the today's technology. Yeah, that's it. Thank you. ಸೂಪರ್. ನಿಂಗೇನಾದ್ರೂ ಇನ್ಫಾರ್ಮೇಶನ್ ಬೇಕಿತ್ತಾ? ಹೌದು, ಆದ್ರೆ ಫೆಸ್ಟ್ ಬಗ್ಗೆ ಅಲ್ಲ, ಮತ್ತೆ ಯುವ ಸರ್ ಬಗ್ಗೆ. ಯುವ ಬಗ್ಗೆನಾ? ಹ್ಮ್ ಏನ್ ಬೇಕಿತ್ತು? ಕಾಲೇಜ್ ಪೂರ್ತಿ ಯುವ ಸರ್ನ ರೌಡಿ ತರ ನೋಡ್ತಾರೆ. ಆದ್ರೆ ಸರ್ ನೆನ್ನೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ನನಗೆ ಯುವ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ. ಯಾ, ಈ ಕಾಲೇಜ್ ಅನ್ಕೊಂಡಿರೋ ಹಾಗೆ ಅವನು ರೌಡಿ ಅಲ್ಲ. ಫಸ್ಟ್ ಇಯರ್ ಅಲ್ಲಿ ಕಾಲೇಜ್ ಟಾಪರ್. ಆದ್ರೆ 12th ಎಕ್ಸಾಮ್ ನಡೆಯುವಾಗ ಕರೆಕ್ಟ್ ಆಗಿ ವಿಂಡೋ ಸೈಡ್ ಕೂತಿದ್ದಕ್ಕೆ ಸ್ಕ್ವಾಡ್ ಬರೋಕ್ಕೂ ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ಲರೂ ಸ್ಲಿಪ್ನ ಅವನ ಕಡೆ ಹಾಕಿದ್ರು. ನಾನಲ್ಲ ಅಂತ ಅವ್ನು ಎಷ್ಟೇ ಹೇಳಿದ್ರು ಸ್ಕ್ವಾಡ್ ಅವನ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ರು. ಯಾವಾಗ್ಲೂ ಕಾಲೇಜ್ ಟಾಪರ್ ಆಗಿರ್ತಿದ್ದ ಅವನಿಗೆ ಹಾಗಾಗಿದ್ರಿಂದ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟ. ಏನು ಇಷ್ಟು ಚಿಕ್ಕ ವಿಷಯಕ್ಕ? ಹೊರಗಿಂದ ನೋಡೋರಿಗೆ ತುಂಬಾ ಸಿಂಪಲ್ ಅನ್ಸುತ್ತೆ, ಆದ್ರೆ ಅವ್ನು ನನಗೆ ಚಿಕ್ಕವನಿಂದಾನು ಗೊತ್ತು. ಅವಾಗಿಂದ ಇವತ್ತಿನವರೆಗೂ ಫಸ್ಟ್ ಬಿಟ್ಟು ಸೆಕೆಂಡ್ ಬಂದಿದ್ದೂ ಇಲ್ಲ. ಹಾಗಿರೋನಿಗೆ ಫಸ್ಟ್ ಟೈಮ್ ಸಪ್ಲಿಮೆಂಟ್ರಿ ಬರೆಯೋದಕ್ಕೆ ತುಂಬಾ ಇನ್ಸಲ್ಟಿಂಗ್ ಆಗಿ ಫೀಲ್ ಮಾಡ್ದ. ಎಷ್ಟೋ ಟ್ರೈ ಮಾಡಿದೆ ನಾರ್ಮಲ್ ಮಾಡೋದಕ್ಕೆ, ಕೇಳಲಿಲ್ಲ. ಮೊಂಡ ಅವನು. ಆ ಯುವ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾನೆ ಸರ್. ಪ್ರತಿ ವಿಷಯಕ್ಕೂ ಮಧ್ಯೆ ಬರ್ತಾ ಇದ್ದಾನೆ. ನೀವ್ ಹೇಗಾದ್ರೂ ಅವನ ಮೇಲೆ ಸೀರಿಯಸ್ ಆಕ್ಷನ್ ತಗೋಬೇಕು ಸರ್. ನೋಡು, ಕಾಲೇಜಲ್ಲಿ ಆಕ್ಷನ್ ಅನ್ನೋದು ಸ್ಟೂಡೆಂಟ್ ಅಲ್ಲಿ ಚೇಂಜಸ್ ತರಬೇಕು ಹೊರತು ಅವ್ರ ಕೆರಿಯರ್ ಸ್ಪಾಯ್ಲ್ ಆಗೋ ತರ ಇರಬಾರ್ದು. ಈ ಫೆಸ್ಟ್ ಆಗೋವರೆಗೂ ತಾಳ್ಮೆಯಿಂದ ಇರು. ಈ ಸಲ ಕಮಿಷನರ್ ಅವರು MLA ಅವರು ಚೀಫ್ ಗೆಸ್ಟ್ ಆಗಿ ಬರ್ತಿದ್ದಾರೆ. ಆಮೇಲೆ ಅವನ್ ಕತೆ ನೋಡೋಣ. ತಿನ್ನು. ಲೇ, ಏನೋ ಇದು? ಬಿಯರು ಕೂಲ್ ಡ್ರಿಂಕ್ಸ್ ಅಂತ ಸುಳ್ಳು ಹೇಳ್ಬೋದಿತ್ತಲ್ಲೋ, ಅಲ್ವೋ ಡೈರೆಕ್ಟ್ ಆಗಿ ಬಿಯರ್ ಅಂತಾನೆ ಹೇಳ್ತೀಯಲ್ಲೋ? ಶಿಟ್, ಈಗ ನಿಮ್ಗೆ ಭಯಪಟ್ಟು ನಾನು ಸುಳ್ಳು ಹೇಳ್ಬೇಕಾ? ಶಿಟ್ಟ, ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ಆದಿನಾರಾಯಣ M.Tech ಗೋಲ್ಡ್ ಮೆಡಲಿಸ್ಟ್. ದುಡ್ಡು ಕೊಟ್ರೆ ನಮಗೂ ಬರುತ್ತೆ ಕಣ್ರಿ ಮೆಡಲ್ಸು. ಏಯ್, ನೀನ್ ತುಂಬಾ ಜಾಸ್ತಿ ಮಾತಾಡ್ತೀಯ ಕಣೋ. ಏನೋ ಅದು ಶರ್ಟು? ಕಾಲೇಜ್ಗೆ ಬಂದಿದ್ಯಾ? ಸ್ಟೈಲ್ ಕಣ್ರಿ ಇದು. ಅದು ಸ್ಟೈಲ್ ಅಲ್ಲ, ನಿನಗೆ ಕುಡ್ದಿದ್ ಜಾಸ್ತಿ ಆಗಿ ನೀನೇ ಸಿಗರೇಟ್ ಅಲ್ಲಿ ಸುಟ್ಕೊಂಡಂಗಿದೆ. ನಿಲ್ಸಿ ಸರ್, ಸಾಕು. ನೀವೇನೋ ಖಾಲಿ ಇದ್ದೀರಾ, ಏನಾದ್ರೂ ಹೇಳ್ತೀರಾ? ನನಗ್ ಬೇಜಾನ್ ಕೆಲ್ಸ ಇದೆ, ಬರ್ತೀನಿ. ನಾನು ಖಾಲಿ ಕೂತಿದ್ದೀನ? ಈ ಸರಿ ಏನಾಯ್ತು ಸರ್? ಅವನ್ನ ಸಾಯಿಸ್ಬಿಡ್ತೀನಿ. ಯಾರ ರೇವಂತನ? ಅಲ್ಲ, ಆ ಯುವನ್ನ.
ಅವನು ನನ್ನ ಈಗೋನೇ ಡಿಸ್ಟರ್ಬ್ ಮಾಡ್ದ. ಹಾಗೆ ಎಲ್ರೂ ಸಾಯಿಸ್ತಾ ಹೋದ್ರೆ ಈ ಕಾಲೇಜಲ್ಲಿ ಯಾರು ಉಳಿಯಲ್ಲ ಸರ್. ಸಾಯ್ಲಿ ಬಿಡಿ ಸಾರ್. ಇವ್ರಿಗೆ ನೈಟ್ ಎಲ್ಲ ಓದಿ ಪಾಸ್ ಆಗ್ರೋ ಅಂತಂದ್ರೆ ನೈಟ್ ಎಲ್ಲ ಎಣ್ಣೆ ಹೊಡ್ಕೊಂಡು ಮಲ್ಕೊಳ್ಳೋ ಅಂತ ಟೈಪು. ಏನ್ ಸರ್ ಇಂಥವ್ರಿಂದ ದೇಶಕ್ಕೆ ಉಪಯೋಗ? ಅದಕ್ಕೆ ದಿನಾ ಒಬ್ಬೊಬ್ರನ್ನ ಸಾಯಿಸ್ತೀರಾ? ಇವಾಗ ನೀವೇನ್ ಆಡ್ತಾ ಇದ್ದೀರಾ? ರಮ್ಮಿ. ನೆನ್ನೆ ತೇನ್ಪತಿ, ನೀವು ದಿನಾ ಒಂದೊಂದು ಆಟ ಆಡಿದ್ರೆ ತಪ್ಪಲ್ಲ, ನಾನ್ ದಿನಕ್ಕೊಬ್ಬನ್ ಸಾಯಿಸ್ಬೇಕು ಅಂದ್ರೆ ತಪ್ಪ? ಇನ್ನು ಜಾಸ್ತಿ ಮಾತಾಡಿದ್ರೆ ನಮ್ಮನ್ನು ಸಾಯಿಸ್ಬಿಡ್ತಾನೆ ಇವನು. ಮುಚ್ಕೊಂಡ್ ನಮ್ಮ ಆಟ ನಾವು ಆಡೋಣ. ಆಡು. ಮೊನ್ನೆ ರ್ಯಾಗಿಂಗ್ ಮಾಡಿದ್ರು ಅಂದ್ಬಿಟ್ಟು ನಮ್ಮವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಂತೆ. ಏಯ್, ನಂಬರ್ ಇಸ್ಕೊಳ್ಳೋ. ಹೇಳು ನಂಬರ್ ಹೇಳು. ನಂಬರ್ ಹೇಳು. 9849. ಏನ್ರೋ ಕೆಲ್ಸ ಅಲ್ಲಿ? ರ್ಯಾಗಿಂಗ್ ಮಾಡ್ತಾ ಇದೀವಣ. ಏನೋ ನೀವು ಮಾಡ್ತಿರೋ ಕೆಲ್ಸಕ್ಕೆ ದೇಶ ಉದ್ಧಾರ ಆಗೋ ತರ ಗರ್ವದಿಂದ ಹೇಳ್ತಿರಲ್ರೋ. ಮೊನ್ನೆ ನೀನೇ ಅಲ್ವಾಣ ನಮ್ ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿಸಿ ಎನ್ಕರೇಜ್ ಮಾಡಿದ್ದು. ಅವಾಗ ಮಾಡಿದ್ ನೀವು ರ್ಯಾಗಿಂಗ್ ಏನ್ರೋ? ಇರ್ರಿ ನನ್ ಮಕ್ಳ ಬರ್ತೀನಿ ರೀ. ಇನ್ನೊಂದ್ಸಲ ರ್ಯಾಗಿಂಗ್ ಏನಾದ್ರು ಮಾಡಿದ್ರೆ ಮೂಳೆ ಮುರಿದಾಕ್ಬಿಡ್ತೀನಿ. ಹಾ, ಬಾಯ್ಲೆ. ಏನು ಫ್ರೆಶರಾ? ಹೌದು ಸರ್. ಯಾವ ಬ್ರಾಂಚು? ಕಂಪ್ಯೂಟರ್ ಸೈನ್ಸ್. ಎಕ್ಸ್ಪೆಕ್ಟೆಡ್. ಏನೋ ಫೋನ್ ನಂಬರ್ ಹೇಳ್ತಿದ್ಯಾ? ಎಸ್ ಸರ್, ಅವ್ರು ಕೇಳಿದ್ರು. ಈ ತರ ಕೇಳಿದವ್ರಿಗೆಲ್ಲ ಫೋನ್ ನಂಬರ್ ಕೊಟ್ರೆ ಏನಾಗುತ್ತೆ ಗೊತ್ತಾ? ಗೊತ್ತು ಸರ್, ಅದಕ್ಕೆ ನಮ್ಮಪ್ಪ ನಂಬರ್ ಕೊಡ್ತಿದ್ದೆ. ಅಬ್ಬೋ, ಮತ್ ನಂಗೂ ನಿಮ್ಮಪ್ಪನ ನಂಬರೇ ಕೊಡ್ತೀಯಾ? ಏನ್ ಸರ್? ಏನಿಲ್ಲ. ನಿಮ್ಗಂದ್ರೆ ನಾನ್ ನಂಬರೇ ಕೊಡ್ತೀನಿ. ಸರಿ, ನೀನ್ ಕ್ಲಾಸ್ಗೆ ಹೋಗು. ನಂಬರ್ ಕೇಳಿದ್ರು. ನಿನಗೆ ನಂಬರ್ ಕೊಡ್ತೀನಿ ಅನ್ಲ. ಅವಾಗೇನಾದ್ರೂ ಕುಡ್ದಿದ್ದೇನೋ? ಒಂದೇ ಒಂದ್ ಬೀರ್ ಕುಡ್ದಿದ್ದೆ ಕಣೋ. ಅದೇ ಮ್ಯಾಟ್ರು. ಏನೇ ಆಗಿರ್ಲಿ ಮಗ, ಇನ್ನೊಡೆ ಸ್ಟಾಮಿನಾ ಕಮ್ಮಿ ಆಗ್ಬಿಟ್ಟಿದೆ ನಿಂಗೆ. ಅಬ್ಬಾ, ನೀವ್ ಸುಮ್ನಿರೋ. ನೀನೊಳ್ ನಂಬರ್ ಇಸ್ಕೊಂಡ ಇಲ್ವಾ? ಇಲ್ವೇ. ಹೇಯ್, ನೀನೇನ್ ಎಷ್ಟೊಂದು ಫೀಲ್ ಮಾಡ್ಕೋತಾ ಇದೀಯಾ? ಹೋಗೋ ನಿಮ್ CSC ಅವ್ರ ಹತ್ರ ಹೋಗಿ ನೀನು. ಸಾಯಿಸ್ಬಿಡ್ತೀನಿ. ಜಾನು ಆ ಬ್ರಾಂಚೇ ಆದ್ರೂ ಆಚೆ ಬಂದ್ಮೇಲೆ ನಮ್ ಬ್ಯಾಚೆ ಕಣ. ಸರಿಯಾಗಿ ಹೇಳ್ದೆ ಕಣೋ. ಏನ ಎಣ್ಣೆ ಕಣೋ, ಬೇಗ ಕಳ್ಸು ಅವ್ರನ್ನ. ಹಾಕಣ ಐಡಿಯಾ. ಏಯ್, ನಿಮ್ಮ ಅಪ್ಪನ ನಂಬರ್ ಹೇಳು. ಯಾಕೋ? ಟೈಮ್ ನೋಡಿದೆ ಎಷ್ಟಾಗಿದೆ ಅಂತ? 10:25 ಆಗಿದೆ. ನಿಮ್ ಮಗಳು ಇನ್ನ ಮನೆಗೆ ಬರ್ತೀರಾ ಬಿದಿ ತಿರುಗ್ತಿದ್ದಾಳೆ. ಹಿಂಗೆ ನಾನು ನಿಮ್ಮ ಮಗಳನ್ನ ಬೆಳ್ಸೋದು ಅಂತ ನಿಮ್ಮ ಅಪ್ಪನ ಫೋನ್ ಮಾಡಿ ಕೇಳ್ತೀನಿ. ನೀನ್ ಕುಡಿಯೋದಕ್ಕೆ ನಮ್ಮ ಅಪ್ಪನ್ ಕಾಲ್ ಮಾಡಕ್ ಹೋಗ್ಬೇಡ. ನಾನು ಹೇಗಿದ್ರು ಇವಾಗ ಹೋಗ್ತಾ ಇದೀನಿ. ನೀವೆಲ್ಲ ಕುಡಿದ್ ಸಾಯ್ರಿ. ಹೇಯ್, ನಮಸ್ಕಾರ ಮಾಡಿ ಸಾಕು, ಎಣ್ಣೆ ತೆಗಿಯ. ನಾಚಿಕೆ ಆಗಲ್ವೇನೋ? ಕೇಳ್ಬೋದು ತಾನೆ ಅವಳನ್ನ ಕುಡಿತಾಳ ಇಲ್ವಾ? ಕುಡಿಯೋದಕ್ಕೆ ಕಮ್ಮಿ ಇದೆ, ಇನ್ನು ಅವಳು ಕೇಳ ನಾನು. ಏಯ್, ಬೇಗ ಬೇಗ ಹಾಕೋ. ಮೊದಲೇ ಕುಡಿದು 1 ಗಂಟೆ ಆಗಿದೆ. ಈ ಟೈಮಲ್ಲಿ ಯಾರ? ಯಾವ್ದು ಅನ್ನೋ ನಂಬರು? ಈ ಟೈಮಲ್ಲಿ ಯಾರೋ? ಹಲೋ, ಯಾರು? ನಾನು ಸರ್, ಶೋಭಿತಾ. ಶೋಭಿತನಾ? ಅದೇ ಸರ್. ನೀವು ಕಾಲೇಜಲ್ಲಿ ನಂಬರ್ ಕೇಳಿ ತಗೊಳ್ದೆ ಹೊರಟೋದ್ರಲ್ಲ, ಅದಕ್ಕೆ ನಾನೇ ಮಾಡ್ದೆ. ಹೇಳು. ಏನ್ ಮಾಡ್ತಿದ್ದೀರಾ? ಈ ಟೈಮಲ್ಲಿ ಹುಡುಗರು ಏನ್ ಮಾಡ್ತಾರೆ? ಕುಡಿತಾ ಇದೀವಿ. ಹೌದಾ? ಯಾವ ಬ್ರ್ಯಾಂಡ್? ಮ್ಯಾನ್ಷನ್ ಹೌಸ್. ತುಂಬಾ ಒಳ್ಳೆ ಬ್ರ್ಯಾಂಡ್ ಕುಡಿತಿದ್ದೀರಾ. ಹೇ, ನಿನ್ಗೂ ಇದೇ ಬ್ರ್ಯಾಂಡ್ ಇಷ್ಟನಾ? ಇಷ್ಟ ಅಲ್ಲ, ಹುಚ್ಚು. ಹೌದು, ಎಲ್ಲಿರ್ತೀಯಾ? ನಾನಿಲ್ಲೇ ಮಲ್ಲೇಶ್ವರಂ ಅಲ್ಲಿ. ಹೌದಾ? ಆ ಏರಿಯಾಗ ಯಾವಾಗ್ಲೂ ಬರ್ತಿರ್ತೀನಲ್ಲ, ಯಾವತ್ತು ಕಾಣಿಸೇ ಇಲ್ಲ. ಅಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ ಅಲ್ವಾ? ಓ, ಟೆಂಪಲ್. ಟೆಂಪಲ್ಗಾದ್ರೆ ಯಾವತ್ತು ಬಂದಿಲ್ಲ. ಪಕ್ಕದಲ್ಲಿ ದುರ್ಗಾ ವೈನ್ಸ್ ಇದೆಯಲ್ಲ, ಅಲ್ಲೇ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ನೀ ಬರಲು ಒಂದು ಸಾರಿ ಎದುರಿನದಿ ಈ ಜಗವೇ ಮರೆತನೆ. ನೀ ಬರಲು ಹಸಿವಿಲ್ಲ ಕಣೆ ಈ ನನ್ನ ಜೀವಕ್ಕೆ, ನಿನ್ನಲ್ಲೇ ಬೆರೆತನೆ. ಊಹಿಸಲಿಲ್ಲ ಈ ದಿನವನು, ಬದಲಾದೆ ಹೀಗೆ ನಾ. ನಿನ್ನಲ್ಲಿಯೇ ನಾನು ಇರುವೆ ಈಗ, ಜೊತೆಯಲ್ಲಿ ಬೆರೆತೋಗುವ. ಏತಕ್ಕೆ ಇಂಥ ದೂರ ಸಾಗಿದೆ ನಾ, ನಿನಗೆ ನೆರಳಾಗಿ ಇರುವೆ. ಏತಕ್ಕೆ ದಾರಿ ತಪ್ಪದೇನೆ ನಿನ್ನೊಡನೆ ಬಂದೆ.
ಕಾಲ ಸಾಗಿದೆ, ಈ ಕ್ಷಣವೇ ನಿನ್ನ ನೋಡಿ ತಿಳಿದಿದೆ, ಏತಕ್ಕೆ ಕಳೆದೋದೆ ನಾನು, ನನ್ನ ಮನಸ್ಸೇ ಹೀಗೆ. ಏನು ಕಂಡ ಕ್ಷಣದಿಂದ ನನ್ನೇ ಮರೆತೋದೆ ನಾನು, ಈಗ ಕಣ್ಣು ಕಲಿಸಿದ ಕಲೆ ಇದು. ವಿ ಹ್ಯಾಡ್ ಎ ಗುಡ್ ಟೈಮ್ ಅಲ್ವಾ? ಯಾ ಇವತ್ ಪೂರ್ತಿ ನನ್ ಜೊತೆಗೆ ಇದ್ದೆ. ನಿನ್ ಫ್ರೆಂಡ್ಸ್ ಏನ್ ಅನ್ಕೊಳಲ್ವಾ? ಏ ಅವ್ರೇನು ಅನ್ಕೊಳಲ್ಲ. ಫ್ರೆಂಡ್ಸಾ ಗೆಂಡ್ಸಾ? ಓ ಓ ಸರಿ, ನೀನು ಹೋಗು, ನಾನು ಮತ್ತೆ ಕಾಲ್ ಮಾಡ್ತೀನಿ. ಯಾಕೆ? ಪರವಾಗಿಲ್ಲ, ನೀನು ಹೋಗು, ನಾನು ಕಾಲ್ ಮಾಡ್ತೀನಲ್ಲ. ಓಕೆ ಓಕೆ ಬಾಯ್. ಏನಾಯ್ತ್ರೋ ಹಂಗ್ ನೋಡ್ತಿದ್ದೀರಾ? ಏನ್ ನಡೀತಾಯ್ತೆ? ನೀನ್ ಶೋಭಿತನ್ ಲವ್ ಮಾಡ್ತಿದ್ಯಲ್ಲ? ಏ ಲವ್ ಇಲ್ಲ ಗಿವ್ ಇಲ್ಲ. ಆದ್ರೂ ನಿಮ್ಗೆ ಹೆಂಗ್ ಗೊತ್ತಾಯ್ತ್ರೋ? ಹೊಡಿಯೋ ಪಾನ್ ಹೊಡಿಯೋ. ಮುಗ್ದೋಗಿಸ್ಕೊಣ, ಸೋಲ್ತೀನಿ ಅಂತ ಓಡೋಗ್ತಿದ್ಯಾ? ಲೇ, ಇಲ್ಲಿ ಆಡ್ತೀಯೋ ಆಡಲ್ವೋ? ನನ್ನ ಶಾರ್ಟ್ ಫಿಲಿಮ್ ಅಲ್ಲಿ ಹೀರೋ ಹೀರೋಯಿನ್ ಎಷ್ಟು ಲವ್ ಮಾಡ್ತಿರ್ತಾರೆ ಅಂದ್ರೆ, ಫ್ರೆಂಡ್ಸ್ ನ ಬಿಟ್ಬಿಟ್ಟು ಪಾರ್ಕ್ಗೆ, ಸಿನಿಮಾಗೆ, ಶಿಕಾರಿಗೆ ಎಲ್ಲಾ ಕಡೆ ತಿರುಗ್ತಾ ಇರ್ತಾರೆ. ಆದ್ರೆ ಒಂದಿನ ಹೀರೋಯಿನ್ ಹೀರೋಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಆದ್ರೆ ಹೀರೋ ಫ್ರೆಂಡ್ ಮಾತ್ರ ಹೀರೋನ ಕಳಿಸ್ತೆ ಟಾರ್ಚರ್ ಕೊಡ್ತಾ ಇರ್ತಾನೆ. ಅದಾದ್ಮೇಲೆ ಆಗ ಹೀರೋ ಏನ್ ಮಾಡ್ತಾನೆ ಅಂದ್ರೆ, ಏನ್ ಮಾಡ್ತಾನೆ, ಹೀರೋ ಫ್ರೆಂಡ್ ಕೆನ್ನೆಗೆ ತೆಗೆದೊಂದು ಕೊಟ್ಟು ಹೀರೋಯಿನ್ ಹತ್ರಕ್ಕೆ ಹೋಗ್ತಾನೆ. ನನ್ ಕಥೆಯಲ್ಲಿ ಸೀನ್ ಇಲ್ವಲ್ಲ. ನೀನು ಇರಲು ಕೊನೆಯವರೆಗೆ ನಿನ್ನಲ್ಲೇ ನನ್ನನ್ನೇ ನಾ ಮರೆತೇನೆ, ನಿನ್ನ ಜೊತೆಗೆ ಈ ಕ್ಷಣ ರೆಕ್ಕೆಯು ಬಂದಂತೆ ಹಾರಿದೆ. ನೀನು ನನ್ನನ್ನೇ ಮರೆಸಿದೆ, ನಿನ್ನ ನೆನೆಸಿದೆ, ನೋಡೋ ಲೋಕವೇ ನಿಶ್ಶಬ್ದ ಆಗಿದೆ ಪ್ರೀತಿ ಕಂಡು. ನೀ ಎಲ್ಲೇ ಇರು ಜೊತೆಗೆ ಇರುವೆ, ನೀ ಕೇಳು ಚಂದಮಾಮ ತರುವೆ, ನೀ ಎಲ್ಲೇ ಇರು ಜೊತೆಗೆ ಇರುವೆ, ನೀ ಒಲಿಗೆ ನನಗೆ. ನೀ ಇರಲು ಹೊಸದು ಜನ್ಮ ನನಗೆ, ಈಗಲೇ ಹುಟ್ಟಿದಂತೆ ನನಗೆ. ನಾನೀಗ ನಿನ್ನ ಕಂಡ ಒಡನೆ ನಾ ಸೋತನೆ. ಲಗ ಲಗ ಲಗಾಯ್ಸು ಟಕ ಟಕ. ಆಹಾ. Hey guys, where are you? ಲೇ ಅಲ್ಲಿ ನೋಡು. I'm already in college. ಓಹೋ. ಬೇಗ ಬನ್ನಿ. I'm 2,000 ಇದ್ರೆ waiting. ಕೊಡ, ನಿಂಗೆ ಒಳ್ಳೆ ಸೀನ್ ತೋರಿಸ್ತೀನಿ. 2,000. Hey, 2,000. what is this? ಯಾಕೆ ಸಾಲಲ್ವಾ? ಬೇಕಿದ್ದನ್ ಕಾರ್ಡ್ ಉಚ್ತೀನಿ ಬಿಡು. ಏನೋ ಮಾತಾಡ್ತಿದ್ಯಾ? ಮಾತು ಸರಿಯಾಗಿರ್ಲಿ, ಇಡಿಯಟ್. ಏಯ್ ಏನೇ, ಆ ರೇವಂತ್ ನಮ್ಗಿನ್ನ ಜಾಸ್ತಿ ಕೊಡ್ತಾನ ಅಥವಾ ಒಂದು ಅಷ್ಟೊಂದ್ ಚೆನ್ನಾಗಿದ್ಯಾ? ಲೇ ಮಗ, ಇವತ್ ಸಾಕಾದಾಗ ಆಟ ಆಡ್ಸಿದ್ದೀನಿ ಅವಳ. ಸಾರಿ ಹೇಳೋ. ಬೇಡ, ಗಲಾಟೆ ಆಗುತ್ತೆ. ಏನೋ ಆಗದು. ಸಾರಿ ಹೇಳೋ. ಸಾರಿ. ಥ್ಯಾಂಕ್ ಯು. ನೀನೇ ನನ್ನ ಸ್ವಂತ ಮನಸ್ಸಲ್ಲಿ, ನೀನೆ ನನ್ನ ಬೀಳೋ ಕನಸಲ್ಲಿ, ನೀನೆ ಬೇಕು ನಂಗೆ ಪದೇ ಪದೇ. ನೀನೇ ನನ್ನ ಸ್ವಂತ ಮನಸ್ಸಲ್ಲಿ, ನೀನೆ ನನ್ನ ಬೀಳೋ ಕನಸಲ್ಲಿ, ನೀನೆ ಬೇಕು ನಂಗೆ ಪದೇ ಪದೇ. ನನ್ನೊಳಗೆ ನಗುವೆ ನಾನೇ,
ನನಗೀಗ ಹಿಡಿಸಿದೆ ನೀ ಕ್ಷಣ ನನಗೆ ನೀನೇ ಸಾಗರ ನೀ ಬೇಕು ಅನ್ನೋದೇ ಈ ವರ ನಾನು ನಾನೇ ನಾನೇನೆ ಅಂತ ನಂಬೆನೆ ನೀನು ಇದ್ದರೆ ನಿಶ್ಶಬ್ದ ಆಗಿದೆ ಪ್ರೀತಿ ಕಂಡು ನೀ ಎಲ್ಲೇ ಇರು ಜೊತೆಗೆ ಇರುವೆ ನೀ ಕೇಳು ಚಂದಮಾಮ ತರುವೆ ನೀ ಎಲ್ಲೇ ಇರು ಜೊತೆಗೆ ಇರುವೆ ನೀ ಒಲಿಯೇ ನನಗೆ ನೀ ಜೊತೆಗೆ ಇರು ನೀನೇ ಕನಸೇ ನೀ ಕರೆಯೇ ಬರುವೆ ನಿನ್ನ ಎದುರೇ ನಾನೀಗ ನಿನ್ನ ಕಂಡ ಒಡನೆ ನಾ ಸೋತೆ ಈ ಕ್ಷಣ ಏನಾಯ್ತು ಮಗ ಡಲ್ ಆಗಿದ್ಯಾ? ನಿನ್ನೆ ಕ್ರಿಕೆಟ್ ಮ್ಯಾಚ್ ಬೆಟ್ಟಿಂಗಲ್ಲಿ 2,000 ಹೋಯ್ತು ಕಣೋ. ಬಾ ಇವನ ಏನ್ ಬರೀ 2,000 ಅಷ್ಟೇ ತಾನೇ ಹೋಗಿರೋದು. ಆಚೆ ಎಷ್ಟೋ ಜನ ಜೀವನ ಹೋಗ್ತಾ ಇತ್ತು ಗೊತ್ತಾ? ಆ ಮಾತೆಲ್ಲ ಬಿಟ್ಟಾಕ್ರಲ್ಲ. ಏನಣ್ಣ ನೀನು ಅವ್ನು ನನ್ಗೆ ಹೊಡೆದ ಅಂತಂದ್ರೆ ನೀವು ಬೆಟ್ಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಖಂಡಿತ ಹೊಡಿತಾನೆ ಕಣೋ. ಅವ್ನ್ ಪಟಾಯಿಸ್ತಿರೋ ಹುಡುಗಿನ ಕೆಣ್ಕಿದ್ರೆ ಸುಮ್ಮನಿರ್ತಾನೇನೋ? ಅವನಾಗಿರೋದಕ್ಕೆ 2 ಬಿಟ್ ಕಳ್ಸಿದ್ದಾನೆ. ಅದೇ ನಾನಾಗಿದ್ರೆ ಊತಾಕ್ಬಿಡ್ತಾ ಇದ್ದೆ. ಲೇ ಯುವ, ಅವನಿಗೆ ಹೊಡೆದ್ರೆ ಚಿಲ್ಲರ್ ಭಾಸ್ಕರ್ನ ಹೊಡೆದ್ರು ಅನ್ನಲ್ಲ ಕಣೋ, ಇವನ್ ಗ್ಯಾಂಗಿಗೆ ಹೊಡೆದ್ರು ಅಂತಾರೆ. ಅದಕ್ಕಾದ್ರೂ ಏನಾದ್ರೂ ಮಾಡ್ಬೇಕಣ. ಮತ್ತೀಗ ಏನ್ ಮಾಡೋಣ ಅಂತೀಯಾ? ಅಣ್ಣ ಅವಳ ಕಾಲೇಜಿಂದ ಓಡಿಸ್ಬಿಡೋಣ. ನೀನ್ ಆ ಈವೆಂಟ್ ಆರ್ಗನೈಸರ್ಗೆ ಒಬ್ಬ ಅಣ್ಣ ಇದ್ದಾನಂತೆ ಕಣ. ಅವನು ಗೆಲ್ಲಿದ್ರೆ ಇವನು ಅಳ್ತಾನೆ. ಭಯ್ಯ भैया चुप भैया क्या हुआ? ನೀನ್ ಈವೆಂಟ್ ಮಾಡ್ತೀನಂತ ಹೇಳ್ಬಿಟ್ಟು ಇಲ್ಲಿ ಈ ರೀತಿ ಮಾಡ್ತಿದ್ಯಾ? भैया मैंने क्या किया? ಕ್ಯಾ ಕಿಯಾ? ಮನೆಗ್ ಬಾ ಹೇಳ್ತೀನಿ ನೀನೇನ್ ಮಾಡ್ದೆ ಅಂತ. ನನ್ ಮಾತ್ ಕೇಳು. ಚುಪ್ ಭಯ್ಯ बैठ ಕಮಾನ್ ಕಮಾನ್, ಈ ಮ್ಯಾಚ್ ಹೇಗಾದ್ರೂ ಸರಿ ನಾವು ಗೆಲ್ಬೇಕು. ಚೆನ್ನಾಗಾಡಿ, ಕಮಾನ್. ಏನಾಯ್ತು ಇಷ್ಟೊಂಡೆಲ್ಲ ಆಗಿದ್ಯಾ? ನೌಶಿನಿನ ಅವಳ ಅಣ್ಣ ಬಂದು ಕರ್ಕೊಂಡಿದ್ದ. ಅದೇನು ಸಡನ್ ಆಗಿ? ಗೊತ್ತಿಲ್ಲ, ಯಾರೋ ತುಂಬಾ ಕೆಟ್ಟದಾಗ ಹೇಳಿದಾರಂತೆ. ಇನ್ಯಾರೋ ಆ ಯುವನೇ ಇರ್ತಾನೆ. ಇವಾಗ ಬೇಡ, ಫೆಸ್ಟ್ ಆದ್ಮೇಲೆ ನೋಡ್ಕೊಳ್ಳೋಣ. ಮತ್ತೆ ಈವೆಂಟ್ ಹೋಸ್ಟಿಂಗ್ ಯಾರು ಮಾಡ್ತಾರೋ? ಫಸ್ಟ್ ಇಯರ್ ಶೋಭಿತಾ ಇದ್ದಾಳಲ್ಲ, ಮೊನ್ನೆ ನೋಡ್ದೆ, ತುಂಬಾ ಚೆನ್ನಾಗಿ ಹೋಸ್ಟ್ ಮಾಡ್ತಿದ್ಲು. ಏನಂತೀಯಾ? ಫಸ್ಟ್ ಗೆಸ್ಟಿಗೆ ಜ್ಯೋತಿ ಬೆಳಗ ಕೇಳೋದು, ಆಮೇಲೆ ಕ್ಲಾಸಿಕಲ್ ಡ್ಯಾನ್ಸ್, ಆಮೇಲೆ ನನ್ನ ಸ್ಟೇಜಿಗೆ ಕರಿ, ನಾನು ಮಾತಾಡ್ತೀನಿ. ಈ ಆರ್ಡರ್ ಫಾಲೋ ಮಾಡು. ಏನಾದರೂ ಡೌಟ್ ಇದ್ರೆ ನಾನು ಕೇಳು, ಓಕೆನಾ? ಆ ಚಿಲ್ಲರ್ ಭಾಸ್ಕರ್ ಎಲ್ಲೋ ಕಾಣಿಸ್ತಾನೆ ಇಲ್ಲ. ರೇವಂತ್ ಹೊಡೆದ್ನಲ್ಲೋ, ಆ ಅವಮಾನದಲ್ಲಿ ರಾತ್ರಿಯಿಂದ ಕುಡಿತಿದ್ದಾನೆ, ಇನ್ನೂ ಮುಗ್ದಿಲ್ಲ ಅನ್ಸುತ್ತೆ. ಅದ ವಿಷಯ. ಇವನೆಲ್ಲ ಎಲ್ಲ ಹೋಗ್ತಿದ್ಯಾ? ವಾಲಿಬಾಲ್ ಓಕೆ, ಬ್ಯಾಸ್ಕೆಟ್ಬಾಲ್ ಓಕೆ, ಥ್ರೋಬಾಲ್ ಓಕೆ, ಕ್ರಿಕೆಟ್. ಕ್ರಿಕೆಟಲ್ಲಿ ಯಾರು ಗೆದ್ದಿದ್ದು? Final match between CSE and Mechanical. CSE needs 4 runs from 2 balls. ಮ್ಯಾಚ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ವೆಲ್ ಲೆಟ್ಸ್ ಸಿ ಯಾರು ಗೆಲ್ತಾರೆ ಅನ್ನೋದನ್ನ.
ಏಯ್ ಎಲ್ಲ ಸ್ಟೂಡೆಂಟ್ಸ್ನ ಆಚೆ ಕಳ್ಸಿದೀವಿ ಕಣ. ಆ ನನ್ನ ಮಕ್ಳು ಸೆಲೆಬ್ರೇಷನ್ ನೋಡೋದಕ್ಕೆ ಒಬ್ರು ಇಲ್ಲ ಕಾಲೇಜಲ್ಲಿ. ಅದು ಏಯ್ ಎಲ್ಲಿಗೆ ಹೋಗ್ತಿದ್ದೀರಾ? ನಡ್ರಿ ಒಳಿಕೆ. ಬರ್ತಿದಾರು ನನ್ ಮಕ್ಳು. ಏಯ್ ನೀನ್ ಯಾಕೋ ಬಟ್ಟೆ ಬಿಚ್ತಾ ಇದ್ಯಾ? ವೈಟ್ ಶರ್ಟ್ ಅಲ್ವೇನೋ, ರಕ್ತ ಆಗೋಗುತ್ತೆ. ಪ್ಯಾಂಟ್ ಕೂಡ ವೈಟ್ ಅಲ್ವೇನೋ? ನಾನು ಹಾಕಿದ ಬೀಗನ ಹೊಡೆದಾಕ್ಬಿಟ್ಟು ಬಂದಿದ್ದಾರೆ ಕಳ್ಳನ್ ಮಕ್ಳು. ಗಂಡ್ಸಾಗಿದ್ರೆ ಗೇಮಲ್ಲಿ ತೋರ್ಸ್ಬೇಕಿತ್ತು. ಗೇಮಲ್ಲಿ ಸೋತ್ಬಿಟ್ಟು ಒಳ್ಳೆ ಹುಡುಗಿ ತರ. ಏನು ಹಂಗ್ ಹೊಡೆದ್ಬಿಟ್ಟೆ? ಲ್ಯಾಬ್ ಅಸಿಸ್ಟೆಂಟ್ಗೂ ಸಾಫ್ಟ್ವೇರ್ ಸ್ಯಾಲ್ರಿ ಎಲ್ಲಿಂದ ಕೊಡಕ್ಕಾಗುತ್ತೆ? ಸರ್ ಅರೇವಂತು ಮತ್ತೆ ಯುವ ಹೊಡೆದಾಡ್ತಾ ಇದ್ದಾರೆ ಸರ್. ತಳಿಯಕ್ ಹೋಗಿ ನಮ್ ಸೆಕ್ಯೂರಿಟಿ ಗಾರ್ಡ್ಸ್ ಹೊಡೆದಿದ್ದಾರೆ ಸರ್. ಶುರು ಆಯ್ತಾ? ರಾಧೆ ಬರುತ್ತೆ. ಬಂದ್ಬಿಡ್ತು ಸರ್ ಫೋನ್ ಸರ್. ಇವಾಗ ಆಗಲ್ಲ ಕಣಯ್ಯ, ಅರ್ಜೆಂಟ್ ಇದೆ ಸರ್. ನನಗೂ ಅರ್ಜೆಂಟ್ ಕಣಯ್ಯ. ನಮ್ ಪ್ರಿನ್ಸಿಪಾಲ್ ಸರ್. ಅಬ್ಬಾ ಏನಂತೋ ಕೊಡು. ಹಲೋ ಸರ್ ಕಾಲೇಜಲ್ಲಿ ಗಲಾಟೆ ಸ್ಟಾರ್ಟ್ ಆಯ್ತು. ಇಲ್ಲ ನಂಗೆ ನಿಂತೋಯ್ತು ಕಣ. ನಾನು ಅದಕ್ಕೆ ಹೇಳ್ದೆ ಈ ಫೆಸ್ಟ್ ಎಲ್ಲ ಬೇಡ ಅಂತ. ನೀನ್ ಕೇಳ್ದ ನಾನ್ ನೋಡ್ಕೋತೀನಿ ಅಂತ ಹೇಳ್ದೆ. ಅಲ್ಲಿ ನಮ್ಮ ವೇಸ್ಟರ್ನ್ ಮಕ್ಳು ಏನ್ ಮಾಡ್ತಿದ್ದಾರಂತೆ ಜಗಳ ನಿಲ್ಲಿಸಿದೆ. ನಮ್ ಸೆಕ್ಯೂರಿಟಿ ಗಾರ್ಡ್ಸ್ ಆಲ್ರೆಡಿ 6 ಬಿದ್ದಾಯ್ತು ಸರ್. ಸರಿ ಬಿಡು, ನಾನು ಎಸ್ ಹತ್ರ ಮಾತಾಡ್ತೀನಿ. ನೀನ್ ಫೋನ್ ಇಡು. ಆಯ್ತು ಸರ್. ನೀನ್ ಮಾಡು ಬೇಗ. ಏನು ಇಲ್ಲಿದ್ಯಾ? ಕಾಲೇಜಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇದೆ. ಅವ್ನ ಏನ್ ಗಲಾಟೆನಾ? ಇವ್ರೇನಪ್ಪ ಇಲ್ಲಿ? ನಾನೆಲ್ಲ ನೋಡ್ಲಿಲ್ಲ ಅಂತ ಅನ್ಕೋತೀನಿ. ಓಯ್ ಅಯ್ಯೋ ನೋಡ್ಬಿಟ್ಟವ್ರೆ. ಓಯ್ ಬಾ. ಏನ್ ಮಾಡ್ತಿದ್ಯೋ? ಸರ್ ಕ್ರಿಕೆಟ್ ಆಡೋಣ ಅಂತ ಸ್ಟಂಪ್ಸ್ ಇಡ್ತಾ ಇದ್ದೆ ಸರ್. ಏನ್ ಹೆಸರು? ಭಾಸ್ಕರ್ ಸರ್. ಆಸ್ಕರ್ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಿದ್ಯಲ್ಲ ಸರ್? ಆಕ್ಟಿಂಗ್ ಎಲ್ಲ ಏನೂ ಇಲ್ಲ ಸರ್, ನಿಜಾನೇ ಸರ್. ಮಿಕ್ಕಿರೋ ಪ್ಲೇಯರ್ಸ್ ಎಲ್ಲ ಇದಾರೆ ಸರ್, ಇಲ್ಲೇ ಎಲ್ಲೋ ಇದಾರೆ ಸರ್, ಆ ಕಡೆ ಅಲ್ಲಿದ್ದಾರೆ. ಅಯ್ಯೋ ಅಮ್ಮ, ಅಯ್ಯೋ ಅಣ್ಣ ಸ್ವಲ್ಪ ಜರುಗ್ತೀಯಾ? ಚಿಲ್ಡ್ರೆ ನೀನು ಸೀನ್ ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ವಲ್ಲ, ಎಂಡಿಂಗ್ ಅಲ್ಲಿ ಹೆಂಗೋ ಬಂದೆ? ಗ್ರಾಚಾರ ಗಂಟೆ ಬಾರ್ಸಿದ್ರೆ ಖುದಾ ಬಿ ಕುಚ್ ನೈ ಕರೇಗಾ ಭಯ್ಯ. ನಿನ್ ಮುಖಕ್ಕೆ ಹಿಂದಿ ಭಾಷಣ ಬೇರೆ. ಏನ್ ಹೆಸರು ನಿಂದು? ರೇವಂತ್ ಸರ್. ಯಾವೂರು? ಲೋಕಲ್ ಸರ್. ನೀನು? ಫನಿ ಬಸವನಗುಡಿ ಸರ್. ಸಿದ್ಧಾರ್ಥ ಕನಕ್ಪುರ. ನೀನು? ಸತೀಶ್ ಕನಕ್ಪುರ. ನೀನು? ಭಾಸ್ಕರ್ ಸರ್, ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ. ಹಿಂದೆ ಹೋಗು. ಕರಣ್ ಸರ್ ಲೋಕಲ್. ವರುಣ್ ಚನ್ನಪಟ್ಟಣ. ಚನ್ನಪಟ್ಟಣ ನಮ್ದು ಅದೇ ಊರು. ಹೇ ಸೇಮ್ ವಿಲೇಜ್. ಚನ್ನಪಟ್ಟಣದಲ್ಲಿ ಎಲ್ಲಿ ಸರ್? ಏಯ್ ಚನ್ನಪಟ್ಟಣ ಅಂದ ತಕ್ಷಣ ಮುಂದೆ ಬರ್ತಿದ್ಯೇನೋ ನಾಯಿ. ಹೇಳಿ ಒಡಿಸ್ಕೊಳ್ಳೋದು ಅಂದ್ರೆ ಇದೆ. ಏನೋ ಪೈಲ್ವಾನ್ ಹನುಮಾನ್ ಭಕ್ತನಾ? ಆದ್ರೆ ಕೋಚನ್ ಬದಲಾಯಿಸು, ಇಲ್ದಿದ್ರೆ ಜಿಮ್ಮೆ ಬದಲಾಯಿಸು. ಏನ್ ಹೊಡೆದಾಟನೋ ಇದು? ಒಬ್ಬನಿಗೂ ರಕ್ತ ಬಂದಿಲ್ಲ. ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ತಲೆಗಳು ಹೊಡೆದೋಗಿರೋದು. ನಮಗೂ ಸ್ವಲ್ಪ ಟೈಮ್ ಕೊಟ್ಟು ನೋಡಿ, ನಾವು ರಕ್ತ ಹರಿಸ್ತೀವಿ. ಅವನು ಸ್ಟೂಡೆಂಟ್ಸ್ ಅನ್ಕೊಂಡ್ರ ರೌಡಿಗಳು ಅನ್ಕೊಂಡ್ರ? ಅಷ್ಟು ಸರಳವಾಗಿದ್ರೆ ಹೇಳಿ.
ನುಗ್ಗೆ ಒಬ್ಬೊಬ್ಬನಿಗೂ ಬೆಂಡೆತ್ತೀನಿ. ಒಳ್ಳೆ ತಂದಲ್ಲಿ ಕಾಲೇಜ್ಗೆ ಬಂದು ಓದ್ಕೊಳ್ರು ಅಂದ್ರೆ ಹೀರೋಯಿಸಮ್ ತೋರಿಸ್ತಿದ್ದೀರಾ. ಹೀರೋಗಳೇನೋ ನೀವು? ಇವಾಗ ಚೆನ್ನಾಗೇ ಇರತ್ತೆ. ಒಂದ್ಸಲ ಕೆರಿಯರ್ ಹಾಳಾಗೋದ್ರೆ ಯಾವನೇನ್ ಮಾಡಕ್ಕಾಗಲ್ಲ. ನೀನೇನೇನೋ ಈ ಗ್ಯಾಂಗ್ ಲೀಡರ್? ಹಾಗೇನಿಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾಳೆ ಫೆಸ್ಟ್ ಆಗೋ ತನಕ ನಾನು ಇಲ್ಲೇ ಇರ್ತೀನಿ. ಯಾರಾದ್ರೂ ಹುಚ್ಚುಚ್ಚು ವೇಷ ಹಾಕಿದ್ರೆ ಸ್ಟೂಡೆಂಟ್ಸ್ ಅಂತ ಕೂಡ ನೋಡಲ್ಲ, ರೌಡಿ ಶೀಟ್ಸ್ ಓಪನ್ ಮಾಡ್ತೀನಿ ಮಕ್ಕಳ. ಏಯ್ ಸೆಕ್ಯೂರಿಟೀಸ್, ನಾಳೆ ಕಾಲೇಜಿಗೆ ಬಂದವ್ರು ಯಾರಾದ್ರೂ ಫೆಸ್ಟ್ ಆಗೋ ತನಕ ಆಚೆ ಹೋಗಕ್ ಬಿಡಬಾರ್ದು. ಯಾರು ಹೋದ್ರು ಅನ್ಕೊಳ್ಳಿ ನಿಮಗ್ ಬೀಳ್ತವೆ. ಹೇಳಿದ್ದ ಅರ್ಥ ಆಯ್ತಾ? ಎಸ್ ಸರ್. ಸ್ವಲ್ಪ ಬೇಗ ಬರ್ತೀರಾ? ಫಂಕ್ಷನ್ ಸ್ಟಾರ್ಟ್ ಆಗ್ತಿ. ಫೈಟಾ? ನೀನೊಬ್ಬ ರಾಕಿ ಬಾಯ್, ಇವನೊಬ್ಬ ಅಧೀರಾನಾ? ಹೋಗ್ರ ಸುಮ್ನೆ. ಚಲ್ ನಿಕಲ್. ಸಿನಿಮಾ ಎಫೆಕ್ಟ್ಸು. ಸರ್ ನೀನ್ ನನಗೆ ಮೊದಲು ಇಷ್ಟ ಆಗ್ತಾ ಇರ್ಲಿಲ್ಲ ಇವ, ಆದ್ರೆ ಇವಾಗ ಇಷ್ಟ ಆಗ್ತಿದ್ಯಾ? ಈ ಫೀಲಿಂಗ್ ವಾಪಸ್ ಹೋಗೋಗ್ ಮಾಡ್ಬೇಡ. ಇವತ್ತು ಮ್ಯಾಟರ್ ಪೊಲೀಸ್ವರೆಗೂ ಹೋಗಿದೆ ಅಂದ್ರೆ ಎಷ್ಟು ಸೀರಿಯಸ್ ಅಂತ ಅರ್ಥ ಮಾಡ್ಕೊ. ನೀನು ಫಸ್ಟ್ ಇಯರ್ ಅಲ್ಲಿ ಟಾಪರು, ಸೆಕೆಂಡ್ ಇಯರ್ ಅಲ್ಲಿ ಎಕ್ಸಾಮ್ ಕ್ಯಾನ್ಸಲ್ ಆಗಿದ್ರಿಂದ ನೀನ್ ಡಿಸ್ಟರ್ಬ್ ಆಗಿದ್ಯಾ ಅನ್ನೋದೆಲ್ಲ ಜಾನ್ವಿ ಹೇಳಿದಾಳೆ. ಅದೆಲ್ಲ ನಿನ್ ಫೇಟ್. ಅದಕ್ಕೆ ಯಾರ ಮೇಲೆ ನಿನ್ನ ಕೋಪ ಹೇಳು? ಚೆನ್ನಾಗಿ ಮಾತಾಡ್ದೆ ಕಣೆ, ತುಂಬಾ ಚೆನ್ನಾಗಿ ಮಾತಾಡ್ದೆ. ಆದ್ರೆ ನೀನ್ ಅನ್ಕೊಂಡಂಗೆ ಅವತ್ತು ನನ್ನ ಮೇಲೆ ಸ್ಲಿಪ್ಸ್ ಬಿದ್ದಿದ್ದಕ್ಕೋ ಅಥವಾ ನನ್ನ ಎಕ್ಸಾಮ್ಸ್ ಕ್ಯಾನ್ಸಲ್ ಆಗಿದ್ದಕ್ಕೋ ನಾನು ಹಿಂಗಾಗಿಲ್ಲ. ನಾನು ಫಸ್ಟ್ ಇಯರಲ್ಲಿ ಟಾಪರ್ ಆದಾಗ ಇಡೀ ಕಾಲೇಜ್ ನನ್ನ ಹೋಗ್ಲಿತ್ತು. ಆದರೆ ಅವತ್ತು ಸ್ಕ್ವಾಡ್ ನನ್ನ ಹಿಡ್ಕೊಂಡಾಗ ಅವರಲ್ಲಿ ಒಬ್ಬ ಕೂಡ ನನ್ನ ಸಪೋರ್ಟಿಗೆ ಬಂದಿಲ್ಲ. ಆದರೂ ಲೈಟಾಗಿ ತಗೊಂಡು ಸ್ವಲ್ಪ ದಿನ ಆದ್ಮೇಲೆ ಸಪ್ಲಿಮೆಂಟ್ಸ್ ಬರೆಯೋಕೆ ಹೋದೆ. ಎದಳೋ ಬಾರೋ ಆಚೆ. ಆ ಫೋಲ್ಡಿಂಗ್ಸ್ ತೆಗಿ. ಸಿಟ್ಸ್ ಏನಾದ್ರೂ ಇಟ್ಟಿದ್ಯಾ? ಇಲ್ಲ ಸರ್. ಇಲ್ವಾ? ಇವತ್ತು ಇಟ್ಟಿರ್ತೀಯ ಬಿಡು. ನಿನ್ಗೆ ಅಭ್ಯಾಸ ಅಲ್ವಾ ಇಟ್ಕೊಂಬರೋದು? ನಿನ್ನಂತವ್ರನ್ನ ಸರ್ವಿಸಲ್ಲಿ ಎಷ್ಟು ಜನ ನೋಡಿದೀನಿ ಗೊತ್ತಾ? ಸ್ಲಿಪ್ ಇಟ್ಕೊಂಡು ಟಾಪ್ ಆಗೋ ಟೆಕ್ನಿಕ್ನ ನಂಗೂ ಸ್ವಲ್ಪ ಹೇಳ್ಕೊಡು. ನಾವು ಇಟ್ಟು ಟಾಪ್ ಆಗ್ತೀವಿ. ಏನಂತ್ಯೋ? ಸರ್, ನಂಗೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಸರ್. ನಿಮ್ಮನ್ನೇ ಕೊಡ್ತೀನಿ ಬಿಡೋ. ಯಾಕಷ್ಟೊಂದು ಅರ್ಜೆಂಟು? ಇವರೆಲ್ಲ ಕಷ್ಟಪಟ್ಟು ಓದ್ಕೊಂಡು ಬಂದಿದ್ದಾರೆ. ಟೈಮ್ ಆಗ್ತಿದೆ ಸರ್. ಏನೋ ಕಿರ್ಚ್ತಾ ಇದೆಯಾ? ಆದ್ರೂ ನಿನ್ನೂ ನನ್ಬಾರ್ದು. ನಿನ್ನನ್ನು ಬೆಳೆಸ್ತಂತ ಅಪ್ಪ ಅಮ್ಮನಿಗೆ ಹೇಳಬೇಕು. ಸರಿಯಾಗಿ ಬೆಳೆಸಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ತಗೋ ಇದನ್ನ. ಏನೋ ಈ ಸಲನೂ ಹೊರಗೆ ಹಾಕೋ. ಅವತ್ತಿಂದ ಇಡೀ ಕಾಲೇಜ್ ನನ್ನ ಮೇಲೆ ರೌಡಿ ಅಂತ ಸ್ಟ್ಯಾಂಪ್ ಹಾಕಿದ್ರು. ಕಾಲೇಜಲ್ಲಿ ಯಾವುದೇ ಇಶ್ಯೂ ಆದ್ರೂ ನಾನೇ ಕಾರಣ ಅನ್ನೋ ಹಾಗೆ ನೋಡಿದ್ರು. ಅದಕ್ಕೆ ಈ ಕಾಲೇಜ್ ಅಂದ್ರು, ಕಾಲೇಜಲ್ಲಿರೋ ಮನುಷ್ಯರಂದ್ರು ಅಸಹ್ಯ ಉಟ್ಕೋತು. ಈ ಕಾಲೇಜಲ್ಲಿ ಒಳ್ಳೇದೇನೇ ಆಗ್ತಿದ್ರು ಅದು ನನಗೆ ಕೆಡ್ದಾಗೆ ಕಾಣಿಸುತ್ತೆ. ಹಾಗಂತ ನಿನ್ ಕರಿಯರ್ ಹಾಳು ಮಾಡ್ಕೋತ್ಯಾ? ಯಾರ ಕೆರಿಯರ್ನ ಹಾಳು ಮಾಡ್ಕೊಳ್ಳೋದು? ಇವ್ರು ಹೇಳೋದನ್ನ ಕೇಳಿದ್ರೇನೆ ಪಾಸ್ ಆಗ್ತೀವಾ? ನನಗೆ ಸ್ವಂತವಾಗಿ ಓದ್ಕೊಳ್ಳೋಕ್ಕೂ ಆಗುತ್ತೆ, ಪಾಸ್ ಆಗೋದಕ್ಕೂ ಆಗುತ್ತೆ. ನೀವು ಬುದ್ಧಿವಂತರು ಸರ್. ನೀವು ಪಾಸ್ ಆಗೋಗ್ತೀರಾ? ನಿಮ್ ಜೊತೆ ಸುತ್ತಾಡೋ ನಿಮ್ ಫ್ರೆಂಡ್ಸ್ ಕತೆ ಏನು? ನಿನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋ ಜೂನಿಯರ್ಸ್ ಕತೆ ಏನು? ಅವರು ನಿನ್ನಷ್ಟು ಬುದ್ಧಿವಂತರು ಅಲ್ಲ ಇವ. ಒಂದ್ ವಿಷಯ ನೆನ್ಪಲ್ಲಿಟ್ಕೋ ಇವ,
ನಾಳೆ ಬೆಳಗ್ಗೆ ನಿನ್ ಫ್ರೆಂಡ್ಸ್ ನಿನ್ ಹತ್ರಕ್ ಬಂದು ಅವ್ರ ಕರಿಯರ್ ನಿನ್ನಿಂದಾನೇ ಹಾಳಾಯ್ತು ಅಂತಂದ್ರೆ ನೀನ್ ತಡ್ಕೊಳ್ತೀಯಾ? ನೀನ್ ಒಳ್ಳೆಯವನು ಯುವ. ನಾನು ಒಳ್ಳೆಯವನು ಅಂತ ಈ ಕಾಲೇಜಲ್ಲಿ ನೀನು ಒಬ್ಳೇ ಹೇಳ್ತೀಯ. ಬೇರೆ ಯಾರಾದ್ರೂ ಹೇಳಿ, ಆಗ ಬದಲಾಗ್ತೀನಿ. ನನಗ್ ನಿನ್ ಜೊತೆ ಹ್ಯಾಪಿ ಆಗಿರ್ಬೇಕು ಅಂತಿದೆ. ಇದನ್ನೆಲ್ಲ ಬಿಟ್ಬಿಡು. ಯು ನೋ ವಾಟ್ ಐ ಮೀನ್, ರೈಟ್? ನಾಳೆ ಫೆಸ್ಟ್ ಅಲ್ಲಿ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಆದ್ರೆ ಜಗಳ ಮಾಡೋ ಯುವ ಆಗಲ್ಲ. ನಮ್ ಜೊತೆಗೆ ಕೈ ಸೇರ್ಸೋ ಯುವ ಆಗ್ ಬರ್ಬೇಕು. ನಿನ್ ಜೊತೆ ಸುತ್ತಾಡೋ ನಿನ್ ಫ್ರೆಂಡ್ಸ್ ಕತೆ ಏನು? ನಿನ್ ಜೂನಿಯರ್ಸ್ ಕತೆ ಏನು? ಅವ್ರ ಕರಿಯರ್ ನಿನ್ನಿಂದಾನೇ ಹಾಳಾಯ್ತು ಅಂತಂದ್ರೆ ನೀನ್ ಸಹಿಸ್ಕೊಳ್ತ್ಯಾ? ನಿನ್ ಜೊತೆಗೆ ಹ್ಯಾಪಿಯಾಗಿರ್ಬೇಕು ಅಂತಿದೆ. ಇದನ್ನೆಲ್ಲ ಬಿಟ್ಬಿಡು. ನಡಿ. ಲೇ ನೋಡು ಅವನ್ನ. ಫಂಕ್ಷನ್ ಅಂದ್ರೆ ಸಾಕು, ಈ ತರ ಪೆದ್ದನ್ ಮಕ್ಕಳು ಕ್ಯಾಮ್ರಾ ಹಾಕೊಂಡು ಫೋಟೋ ತೆಗಿಯಕ್ ರೆಡಿ ಆಗಿರ್ತಾರೆ. ಲೇ ಆದಿತ್ಯ, ಹೇಳೋ ಕರಿಯಾ. ಏನಂದೆ? ನಾನ್ ತೆಗಿಯೋ ಶಾರ್ಟ್ ಫಿಲ್ಮ್ಗೆ ನಿನ್ನ ಡಿಒಪಿಗೆ ಇಟ್ಕೊಳ್ಳೋಣ ಅನ್ಕೊಂಡೆ, ಆದ್ರೆ ಇವಾಗ ನೀನು ನೋಡ್ತಾ ಇದ್ರೆ ನಿನ್ಗೆ ಅಷ್ಟು ಟ್ಯಾಲೆಂಟ್ ಇಲ್ಲ ಅಂತ ಅನ್ಸ್ತಿದೆ. ಹೌದೇನೋ? ಒಂದ್ಸಲಿ ನನ್ನ ಫೋಟೋಸು ವರ್ಕ್ ಬೇಡ ಹೋಗೋ, ನನ್ಗೆ ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್ ಕಣ, ಒಂದ್ಸಲಿ ನೋಡೋ. ಐ ಫಸ್ಟ್ ಇಯರ್ ಬೇಬಿ, ಸೆಕೆಂಡ್ ಇಯರ್ ಬೇಬ್ಸು. ಇವನ ಅಜ್ಜಿ ಇವ್ ನನಗೂ ಗೊತ್ತಿಲ್ಲದೆ ಪ್ಯಾಂಟ್ ಹಾಕೊಂಡ್ ಬಂದಿದ್ದಾನ. ಎಲ್ಲಿದಾನೋ ಕರೀರೋ ಸರ್, ಏನೋ ಇವಾಗೂ ಏನಾದ್ರೂ ಕೆಲಸ ಹೇಳಿ ಸರ್, ನಮ್ಗೆ ಹೆಲ್ಪ್ ಮಾಡ್ತಾರೆ. ಯುವ ಯಾಕೆ ಬೇಕು? ಏನಾದ್ರೂ ಒಂದ್ ಮಾಡಿ ಸಮಸ್ಯೆ ಮಾಡ್ತಾನೆ. ಇಷ್ಟು ಜನ ಹ್ಯಾಪಿ ಆಗಿದ್ದಾರೆ, ಏನ್ ನಿನ್ ತೊಂದ್ರೆ? ಸಮಸ್ಯೆ ಮಾಡ್ಬೇಕಂತ ಏನಿಲ್ಲ ಸರ್, ನಿಜವಾಗ್ಲೂ ಹೆಲ್ಪ್ ಮಾಡ್ತೀನಿ. ಹೌದು ಸರ್, ಏನು ಪ್ರಾಬ್ಲಮ್ ಮಾಡಲ್ಲ. ಸರಿ ಆಯ್ತು. ಇವೆಂಟ್ಸ್ ಅಲ್ಲಿ ಗೆದ್ದಿರೋ ಸ್ಟೂಡೆಂಟ್ಸ್ ಕೊಡೋದಿಕ್ಕೆ ಮೆಡಲ್ಸ್ನೆಲ್ಲ ಆಫೀಸ್ ಕಬೋರ್ಡಲ್ಲಿ ಇಟ್ಟಿದೀವಿ. ಹೋಗಿ ತಗೊಂಡ್ ಬಾ. ಚೇರ್ಮನ್ ಬರ್ತಾ ಇದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ನಡಿ. ದುಶ್ಯಾಸನ. ಬೇಡ ಪ್ಲೀಸ್ ಪ್ಲೀಸ್. ದ್ರೌಪದಿ ವಸ್ತ್ರಾಪಹರಣನ? ಹೌದಣ್ಣ. ಕೌರವರು ಗೆದ್ರು, ಪಾಂಡವರು ಸೋತೋಗಿ ದ್ರೌಪದಿಗೆ ವಸ್ತ್ರಾಪಹರಣ ಆಯ್ತು. ಅದು ಚರಿತ್ರೆ, ಅದನ್ನ ನಾವು ಬದಲಾಯಿಸಕ್ಕಾಗೋದಿಲ್ಲ. ಆದ್ರೆ ನಾವಿಲ್ಲಿ ಮಾಡ್ತಾ ಇರೋದು ಡ್ರಾಮಾ ಅಲ್ವಾ? ಅಟ್ಲೀಸ್ಟ್ ಇದ್ರಲ್ಲಾದ್ರೂ ಒಳ್ಳೇದನ್ನ ಗೆಲ್ಸಿ ದುರ್ಯೋಧನನ ವಸ್ತ್ರಾಪಹರಣ ಮಾಡೋಣ. ಚೆನ್ನಾಗಿರುತ್ತೆ. ನಮ್ ಕೈಯಲ್ಲಿ ಇಲ್ದೇ ಇರೋದನ್ನ ಏನು ಮಾಡೋಕ್ಕಾಗೋದಿಲ್ಲ. ಆದ್ರೆ ಚಾನ್ಸ್ ಇದ್ರೆ 100% ಒಳ್ಳೇದನ್ನ ಗೆಲ್ಸೋದಕ್ಕೆ ಟ್ರೈ ಮಾಡ್ಬೇಕು. ಹಂಗ್ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಸರಿ ಅಣ್ಣ. ಅಷ್ಟಕ್ಕೂ ಏನ್ ನಡೀತಿದ್ಯೋ ಗೊತ್ತಾಗ್ತಿಲ್ಲ. ಈಗೇನ್ ಮಾಡ್ಬೇಕು ಅನ್ನೋದು ತೋಚ್ತಿಲ್ಲ. ಹೊರಗಡೆ ಹೋಗಿ ಎಲ್ರಿಗೂ ಹೇಳ್ಬಿಟ್ರೆ ಬೇಡ, ಖಂಡಿತ ಪೂರ್ತಿ ಕಾಲೇಜ್ ನನ್ನೇ ಅನುಮಾನಿಸ್ತಾರೆ.
ಹೊರಗಡೆ ನೋಡಿದ್ರೆ ಪೊಲೀಸ್ ಅವರು ಯಾರು ಸಾಯಿಸಿರ್ತಾರೆ? ಏಯ್ ಸೆಕ್ಯೂರಿಟೀಸ್, ನಾಳೆ ಕಾಲೇಜಿಗೆ ಬಂದವ್ರು ಯಾರಾದರೂ ಫೆಸ್ಟ್ ಆಗೋ ತನಕ ಆಚೆ ಹೋಗಕ್ಕೆ ಬಿಡಬಾರ್ದು. ಮರ್ಡರ್ ಮಾಡ್ದವ್ನು ಯಾವನಾದ್ರೂ ಸರಿ, ಫೆಸ್ಟ್ ಮುಗಿಯೋವರೆಗೂ ಕಾಲೇಜ್ ದಾಟಿ ಹೋಗಕ್ಕಾಗಲ್ಲ. ಅವನ್ನ ಕಂಡಿಡಿದ್ರೇನೆ ನಾನು ತಪ್ಪಿಸ್ಕೊಳಕ್ಕಾಗುತ್ತೆ. ದ್ರೌಪದಿ, ಶುರು ಹಚ್ಕೋ. ಬೇಡ ಬೇಡ ಪ್ಲೀಸ್. ಕೊಡು. ಇನ್ನ ಎಷ್ಟೊಂದು ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಇಯರ್ ಮಾಡಿದ್ರಲ್ಲ, ಇನ್ನ ಫಸ್ಟ್ ಇಯರ್ ಅವ್ರದ್ದು ಡ್ಯಾನ್ಸ್ ಆಗಿದೆ. ಹೆಂಗ್ ಮಾಡ್ತಾರೆ ಇನ್ನ ನೋಡು. ಪ್ರಾಕ್ಟೀಸ್ ಮಾಡಿದ್ದೆ. ನೆಕ್ಸ್ಟ್ ನಮ್ದೇ ಕಡೆ ಇರೋದು. ರೆಡಿ ಆದ್ರೆ ಎಲ್ಲರೂ ಓಕೆ ಓಕೆ. ಪೊಲೀಸರು ಗೆಟ್ ರೆಡಿ ಗರ್ಲ್ಸ್. ಅದಕ್ಕೆ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಬೇರೆಯವರಿಗೆ ಬಿಟ್ಕೊಡೋದೇ ಬೇಡ. ಫಸ್ಟ್ ಪ್ರೈಸ್ ನಮ್ದೇ ಆಗ್ಬೇಕು. ಓಕೆ, ಚೇರ್ ಅಪ್ ಚೇರ್ ಅಪ್. ಆಪೋಸಿಟ್ ಗ್ಯಾಂಗ್ಗಳಿದೆ. ಹೌದು, ಎಲ್ಲಿ ಕ್ಲಾಶಸ್ ಆಗುತ್ತೋ ಗೊತ್ತಿಲ್ಲ. ಇನ್ನ ಸ್ಟಾರ್ಟ್ ಆಗಿಲ್ವಲ್ಲ? ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೋ? ಸಖತ್ತಾಗಿದೆ ಅಲ್ವಾ? ಸ್ಟಾರ್ಟ್ ಮಾಡ್ರೋ. ಇವಾಗಲ್ವೇ ಲಾಸ್ಟ್ ಇಯರ್ ಮಾಡಿದ್ರಲ್ಲ, ನೋಡ್ಬೇಕು ಅವಾಗ ಇವಾಗ ಕಂಪ್ಯಾರಿಸನ್ ಹೆಂಗ್ ಮಾಡ್ತಾರೆ ಅಂತ. ಪ್ರಾಕ್ಟೀಸ್ ಮಾಡಿದ್ದು ಮಾಡಿದ್ರೆ. ನೆಕ್ಸ್ಟ್ ನಮ್ದೇ ಕಡೆ ಇರೋದು. ರೆಡಿ ಆದ್ರೆ ಎಲ್ಲರೂ ಓಕೆ ಓಕೆ. ನೆಕ್ಸ್ಟ್ ನಾವೇ. ಗೆಟ್ ರೆಡಿ ಗರ್ಲ್ಸ್. ಇಲ್ಲ ಮಗ, ಏನಾದ್ರೂ ಆಗ್ಲಿ ಜೀನ್ಸ್ ಪ್ಯಾಂಟ್ ಹಾಕ್ಬಿಡೋದೆ ಮಗ. ಸಾಕಾಗಿದೆ ಗಲಾಟೆಗಳು ನೋಡ್ಬಿಟ್ಟು. ಅಬ್ಬಾ, ಇನ್ನೂ ಎಷ್ಟು ಹೊತ್ತು? ಏನು ಸರ್ ಈ ಟಾರ್ಚರು? ಇಟ್ಸ್ ರಿಯಲಿ ಸಫಿಕೇಟಿಂಗ್ ಯುನೋ. ನಾನು ಸ್ಟಾಫ್ ರೂಮಿಗೆ ಹೋಗಿ ರೆಸ್ಟ್ ತಗೋತೀನಿ. ಸ್ಟಾಫ್ ರೂಮ್ ಲಾಕ್ ಆಗಿದೆ. ಹಾಗಿದ್ರೆ ಆಫೀಸ್ ರೂಮಿಗೆ ಹೋಗ್ತೀನಿ. ಎಲ್ಲ ಓದಿರೋಂಥ ಬುಕ್ಗಳೇ. ಇದ್ರೊಳಗೊಂದ್ಸಲಿ ನೋಡೋಣ. ಏನ್ ಸಾರ್, ಮನಿನಲ್ಲಿ ಬರ್ತಾ ಇದ್ದೀರಾ? ಅದು ಕೂಡ ಆಫೀಸ್ ರೂಮ್ ಇಂದ? ಓ, ಜಿಮ್ ಮಾಡಿ ಬರ್ತಾ ಇದ್ದೀರಲ್ಲ? ನಿಜ ಹೇಳಿ ಸಾರ್, ಇವತ್ತು ಇವೆಂಟ್ ಅಲ್ಲಿ ನಿಮ್ ಮಸಲ್ ಶೋ ಇದೆ ಅಲ್ವಾ? ಸಿಚುವೇಶನ್ ಗೊತ್ತಿಲ್ಲದೆ ಸಿಲ್ಲಿ ಜೋಕ್ ಮಾಡ್ತಿಯಲ್ಲೋ. ಹೋಗಿ ನನ್ನ ಕಾರಲ್ಲಿ ಇನ್ನೊಂದು ಶರ್ಟ್ ಇದೆ, ತಗೊಂಡ್ ಬಾ. ಬಾತ್ರೂಮ್ ಅಲ್ಲಿ ಅಳ್ತಾ ಕೂತಿರ್ತೀನಿ. ಬಾತ್ರೂಮ್ ಅಲ್ಲಿ ಅಳ್ತಾ ಕೂತಿರ್ತೀರಾ? ಏನೋ ಕಾಲೇಜೆಲ್ಲ ಫೆಸ್ಟಿವಲ್ ಅಲ್ಲಿ ಇದ್ರೆ ನಿನಗೆ ರೆಸ್ಟ್ ಬೇಕೇನೋ? ದರಿದ್ರದವನೇ, ನಿನ್ ಮುಖ ನೋಡಿದ್ರೆ ಪಾಪ ಕಣೋ. ಅಲ್ಲ, ನಾನು ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀನಿ? ಈ ಮರ್ಡರ್ ನಾನು ಮಾಡಿಲ್ಲ ಅಂತ ಹೇಳ್ತೀನಿ. ಸಾಯಿಸ್ಬಿಡ್ತೀನ ರೇವಂತನ್ನ. ಅಯ್ಯೋ ದೇವ್ರೆ, ನೋಡ್ಕೊಳ್ಳೋಣ ಬಿಡೋ. ಆದ್ರೂ ನನ್ನ ಆಫೀಸ್ ರೂಮಿಗೆ ಬಂದಿದ್ದು ಯಾರು ನೋಡಿಲ್ವಲ್ಲ. ಏನ್ ಸಾರ್, ಮನಿನಲ್ಲಿ ಬರ್ತಾ ಇದ್ದೀರಾ? ಒಬ್ನೇ ತಾನೇ, ಮ್ಯಾನೇಜ್ ಮಾಡ್ತೀನಿ.
ನಾನು ಆಫೀಸ್ ರೂಮ್ಗೆ ಹೋಗ್ತೀನಿ, ನೀವು ಬರ್ತೀರಾ? ನಾನು ಆಫೀಸ್ ರೂಮ್ಗೆ ಹೋಗ್ತಾ ಇದ್ದೀನಿ, ಬರ್ತೀರಾ? ನಾನು ಆಫೀಸ್ ರೂಮ್ಗೆ ಹೋಗ್ತೀನಿ, ಬರ್ತೀರಾ? ಹೋಗ್ಲಿ, ನೀವು ಬರ್ತೀರಾ? ಎಲ್ಲಾರ್ಗೂ ಹೇಳ್ಕೊಂಡ್ ಬಂದಿದ್ಯಲ್ಲ. ಡೆಡ್ ಬಾಡಿ ಮೇಲೆ ಫಿಂಗರ್ಸ್ ಪ್ರಿಂಟ್ ಕೂಡ ನಂದೇ ಇರುತ್ತೆ. ನಾನೇ ಹೋಗಿ ಸರೆಂಡರ್ ಆದ್ರೆ ಬೆಟರು. ಅಂಡಮಾನ ತಿಹಾರ ಜೈಲಲ್ಲಿ ಬಿರಿಯಾನಿ ಕೊಡ್ತಾರಾ? ರಾಂಗ್ ಪ್ಲೇಸ್. ಯಾಕೋ ಪ್ಯಾಂಟ್ ಹಾಕಿದ್ಯಾ? ಅದು ಫೆಸ್ಟ್ ಅಲ್ವಾ ಅಂತ. ಮೆಟ್ಟಲ್ ಹೊಡಿತೀನಿ, ಬಿಚ್ಚಲೈ. ಅಣ್ಣ ಬೇಡ ಅಣ್ಣ, ಪ್ಲೀಸ್ ಅಣ್ಣ. ನೋಡೋ, ನಿನ್ನಷ್ಟಕ್ಕೆ ನೀನ್ ಬಿಚ್ಚದೆ ಅನ್ಕೋ, ಕೊನೆ ಪಕ್ಷ ಬಾಕ್ಸರ್ ಆದ್ರೂ ಉಳಿಯುತ್ತೆ. ಅದೇ ನಾನ್ ಬಿಚ್ಚದೆ ಅಂತ ಅನ್ಕೋ, ಏನಿರಲ್ಲ. ಯೋಚನೆ ಮಾಡ್ಕೊ. ಬೇಡ ಬಿಡಿ ಅಣ್ಣ, ಬಿಚ್ತೀನಿ. ಬಿಚ್ಚು. ಎಲ್ರೂ ಸೀರೆ ಉಟ್ಕೊಂಬರೋಣ ಅಂದ್ಯಲ್ಲೇ, ಯಾಕೆ ಕೈ ಕೊಟ್ಟೆ? ನನಗ್ ಸ್ಯಾರಿ ಕ್ಯಾರಿ ಮಾಡಕ್ ಬರಲ್ವೇ? ನೋಡಮ್ಮ, ಮೆಡಲ್ ತಗೊಂಡ್ ಬಾ ಅಂತ ನಾನು ಇವನ್ಗೆ ಹೇಳಿದ್ದೆ, ಇನ್ನೂ ಬಂದಿಲ್ಲ. ಫಂಕ್ಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀನು ಹೋಗಿ ಆಫೀಸ್ ರೂಮಿಂದ ತಗೊಂಡ್ ಬರ್ತೀಯಾ? ಶೋರ್ ಸರ್. ಬೇಗ. ಐಲ್ ಸಿ ಯು ಗೈಸ್. ನೀವು ಯಾವ ಪರ್ಫಾರ್ಮ್ ಮಾಡ್ತಿದ್ರಾ? ಮೆಡಲ್ಸ್ ಎಲ್ಲಿ? ಮರ್ತೋಗ್ಬಿಟ್ಟೆ, ಈಗ್ಲೇ ಹೋಗ್ತಾ ಇರ್ತೀನಿ. ಏನ್ ಬೇಕಾಗಿಲ್ಲ, ಜಾನ್ವಿ ತಗೊಂಬರಕ್ ಹೋಗಿದ್ದಾಳೆ. ಓ, ಜಾನ್ವಿ ಹೋಗಿದ್ದಾಳ? ಜಾನ್ವಿ ಹೋಗಿದ್ದಾಳ? ಇದೇನೋ ನಾವು ಮಾಡಿದ್ರೆ ಈವೆಂಟ್ ಹೆಂಗಿರೋದು ಗೊತ್ತಾ? ಏನಾಯ್ತು ಟೆನ್ಷನ್ ಆಗಿದ್ದಾನಲ್ಲ. ಒಂದ್ ನಿಮಿಷ ಕೊಡ. ಓಕೆ, ಸಾರಿ ಬಾಲಾಜಿ, ಎದ್ದಾಳೆ. ಡೆಡ್ ಬಾಡಿ ಏನಾಯ್ತು? ಇಲ್ಲಿಲ್ವಲ್ಲ. ಯಾರು ತೆಗ್ದಿರ್ತಾರೆ? ಯಾರಾದ್ರೂ ಬಂದಿದ್ರಾ? ಇಲ್ಲಿಗೆ ಹೇಗೆ ಬಂತು? ನೀನ್ ಯಾವಾಗ ಬಂದೆ? ಈಗ್ಲೇ. ಆದ್ರೂ ನೀನೇನ್ ಇಲ್ಲಿದ್ಯಾ? ನಿಂಗೋಸ್ಕರ ಎಲ್ರು ವೇಟ್ ಮಾಡ್ತಿದಾರೆ. ನಾನು ತಗೊಂಡ್ಬರ್ತೀನಿ, ನೀನ್ ಹೋಗು. ಏನು ನೀನ್ ನಡಿ. ಏನು ನಿನ್ ಸಮಸ್ಯೆ? ಬಾ. ದೇವ್ರೆ, ಯುವ ಹೀರೋ. ಅವನ್ಗೇನಾಯ್ತು? ಅಲ್ಲಿ ಕುಂತವನ ಇಷ್ಟೊಂದ್ ಸರ್ ಖಾಲಿ ಇದ್ರುನು ಕೂತ್ಕೊಂಡಿಲ್ಲ ಕಣೋ, ಕೂರ್ಸಿದಾರೆ. ಅಂದ್ರೆ ಸತ್ತೋಗಿದಾನೋ? ಸತ್ತೋಗವನ? ಹಾ, ಸತ್ತೋಗವನೆ ಅಂದ್ರೇನು? ಮತ್ ಇವಳು? ಆ ವಾಟರ್ ಬಾಟಲ್ ತಗೋ. ಅಮ್ಮ, ಬದುಕೆ ಅವಳೆ. ಏನೋ ಇದು? ಏನಾಯ್ತು ಅವನ್ಗೆ? ಆದ್ರೂ ಅವನ್ನ ಸಾಯಿಸೋಂತದ್ ಏನೋ ಆಯ್ತು ನಿನ್ಗೆ. ಮಕ್ಕದ ಮೇಲೆ ಹೊಡಿತೀನಿ. ನಾನೇ ಯಾಕೆ ಸಾಯಿಸ್ತೀನೋ? ಮತ್ತೆ ನಿಮ್ಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತೋ. ಏನಂದ್ರೆ ಒಂದ್ 15 ನಿಮಿಷ ಮುಂಚೆ ಗೊತ್ತು.
ಲವ್ ಪ್ಲೀಸ್ ಕಣ, ಈಗ್ಲಾದ್ರೂ ನಿಜ ಹೇಳ. ಅವನು ನೀನಲ್ದೆ ಇನ್ಯಾರೋ ಸಾಯಿಸ್ತಾರೆ. ಸುಮ್ನೆ ಚಿಲ್ರೆ ಮಾತುಗಳು. ಚಿಲ್ರೆ ಭಾಸ್ಕರ್, ಫೋನ್ ಮಾಡು ಅವನ್ಗೆ. ಫಸ್ಟ್ ಫೋನ್ ಮಾಡು. ಹಲೋ ಭಾಸ್ಕರ್, ಲೈ ಅಣ್ಣ ಹೇಳಣ್ಣ. ನೀನು ಆಫೀಸ್ ಕಡೆ ಏನಾದ್ರು ಬಂದಿದ್ದೇನೋ? ಇವಾಗಷ್ಟೇ ಆಪರೇಷನ್ ರೂಮ್ ಇಂದ ಈಚೆ ಬಂದಿದ್ದೀನಿ. ಏನ್ ಮಾತಾಡ್ತಿದ್ಯೋ? ನೈಟು ಎಣ್ಣೆ ಜಾಸ್ತಿ ಆಗಿ ಸಂಪಲ್ ಬಿದ್ದೋದಣ್ಣ. ಥೂ, ನೀನ್ ಬದ್ಲಾಗಲ್ಲ ಕಣ. ಫೋನ್ ಇಡು. ಅವನಲ್ಲ ಕಣ. ಅಬ್ಬಾ, ಜಾನು ಜಾನು, ಕಾಮ್ ಡೌನ್. ಅಳೋದಕ್ಕೆ ಇವನ್ ಬಗ್ಗೆ ಹೇಳೋದಕ್ಕೆ ಇದು ಒಳ್ಳೆ ಟೈಮ್ ಅಲ್ಲ. ಮೊದ್ಲು ಇದನ್ನ ಯಾರು ಮಾಡಿದ್ರು ಅಂತ ಕಂಡಿಡಿಬೇಕು. ಹೆಂಗೋ? ಮೊದ್ಲು ಸೆಕ್ಯೂರಿಟಿ ಹತ್ರ ಹೋಗಿ ಯಾರು ಹೊರಗಡೆ ಹೋಗಿದ್ದಾರೆ ಅನ್ನೋ ತಿಳ್ಕೊಳ್ಳೋ. ಸರಿ ಕಣ. ಲೇ, ಡೈರೆಕ್ಟಾಗಿ ಕೇಳ್ಬೇಡ, ಡೌಟ್ ಬರುತ್ತೆ. ನೀನ್ ಟ್ಯಾಲೆಂಟ್ ಯೂಸ್ ಮಾಡು. ಆಯ್ತು ಬಿಡು. ಜಾನು, ಬಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ಇನ್ನು 10 ನಿಮಿಷದಲ್ಲಿ ಪ್ರೋಗ್ರಾಮ್ ಶುರುವಾಗುತ್ತೆ. ದಯವಿಟ್ಟು ಎಲ್ಲರೂ ಸ್ಟೇಜ್ ಹತ್ರ ಬರಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಬನ್ನಿ. ನೀನು ಹೋಗು. ಏನ್ ಮಾಡಿ ಬರ್ತಾ ಇದ್ದೀರಾ? ಮತ್ತೆ ಇಬ್ರೇ ರೂಮಿಂದ ಬರ್ತಾ ಇದ್ದೀರಾ? ನೋಡಿದ್ರೆ ಬೆವರ್ತಾನೂ ಇದ್ಯಾ? ಹೇ, ನೀನ್ ಅನ್ಕೊಳ್ತಾರ ಏನೂ ಇಲ್ಲ, ಅದು ಬೇರೆ ಮ್ಯಾಟರ್. ಹಾ, ಬೇರೆ ಮ್ಯಾಟ್ರು ಅಂತ ನನಗೂ ಕೂಡ ಅರ್ಥ ಆಯ್ತು. ನೀನ್ ಶರ್ಟ್ ಯಾಕೆ ಬದಲಾಯಿಸ್ದೆ? ಅದಾ, ಬ್ಲಡ್ ಆಯ್ತು ಬಿಡು. ವೈ? ಅದೇ ಸ್ವೆಟ್ ಆಯ್ತು. ಛೀ, ಅರೆ ಹಾಗೇನಿಲ್ಲ. ನನ್ಗೇನು ಹೇಳ್ಬೇಡ. ನಿನ್ನ ನಂಬೇಡ ಅಂತ ನನ್ ಫ್ರೆಂಡ್ ಯಾವಾಗ್ಲೂ ಹೇಳ್ತಾಳೆ. ಆದ್ರೆ ನಾನೇ ಒಳ್ಳೆ ಹುಚ್ಚಿ ತರ. ಜಸ್ಟ್ ಗುಡ್ ಬೈ. ಅರೆ, ನಾನು ಹೇಳೋ ಮಾತು ಕೇಳು. ಇದೇನ್ ಕರ್ಮನೋ ಗುರು, ಇರೋ ಟೆನ್ಷನ್ ಸಾಲ್ದು ಅಂತ ಇದೊಂದು. ನಿಂತ್ಕೋ, ಬರ್ತಾ ಇದೀನಿ. ಏನ್ ಇತ್ತೀಚಿಗೆ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದೀರಾ? ಏನ್ ಸರ್, ಫ್ರೆಶ್ ಆಗಿ ಕಾಣಿಸ್ತಾ ಇದ್ದೀರಾ? ಆಫೀಸ್ ರೂಮ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅನ್ಸುತ್ತೆ. ಹೌದು, ಚೆನ್ನಾಗೇ ವರ್ಕೌಟ್ ಆಯ್ತು. ಹೋಗಿ. ಅಯ್ಯೋ, ಏನ್ ಮುಖ ಹಾಗೆ ಮಾಡ್ತೀರಾ? ಹೋಗಿ, ಪರವಾಗಿಲ್ಲ. ಇರ್ಲಿ, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಪರವಾಗಿಲ್ಲ ಬಿಡ್ರಿ. ಇವತ್ತು ಈ ಸ್ಯಾರಿಲ್ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಜವಾಗ್ಲು ಹೋಗ್ಬೇಕಿತ್ತು, ಸತ್ತಿರೋನ್ ನನ್ ಮಗ. ಕರೆದಿದ ತಕ್ಷಣ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್. ಇರ್ಲಿ ಬಿಡಿ, ನೀವು ಕರೆದ್ರೆ ನಾವು ಬರ್ದೇ ಇರ್ತೀವ. ಸೊಸೈಟಿಲಿ ಎಷ್ಟು ದೊಡ್ಡ ವ್ಯಕ್ತಿ ನೀವು, ಅದರಲ್ಲೂ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ನೀವು. ನಿಮ್ಗೊಂದ್ ವಿಷಯ ಗೊತ್ತಾ ಸರ್? ನಮ್ ಹುಡುಗನ್ಗೂ ನಿಮ್ಮನ್ನ ಇನ್ಸ್ಪಿರೇಷನ್ ತಗೋ ಅಂತ ಹೇಳ್ತಿರ್ತೀನಿ. ಆಗ್ದೆ ಹೋದ್ರೆ ಅವ್ನ್ ಯಾವಾಗ್ಲೂ ಕ್ರಿಕೆಟ್ ನೋಡ್ತಾ ಇರ್ತಾನೆ. ನನ್ನ ದೃಷ್ಟಿಲಿ ಕೆಲ್ಸಕ್ ಬಾರ್ದಿರೋ ದಡ್ಡನ್ ತರ ನೋಡ್ತಿರ್ತಾನೆ. ವೇಸ್ಟ್ ಫೆಲೋಸ್. ಕರೆದಿದ ತಕ್ಷಣ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್.
ನಮ್ಮದ್ದೇ ಎಲ್ಲ ಯಾಕೆ ಥ್ಯಾಂಕ್ಸ್ ರೀ. ಹೌದೌದು. ಅಂದಂಗೆ ನಾಳೆ ಬರೋ ಬೈ ಎಲೆಕ್ಷನ್ಗೆ ಪಾರ್ಟಿ ಫಂಡ್ ಎಲ್ಲ ರಿಲೀಸ್ ಆಗಿದ್ಯಾ? ಅದೇ ಕೆಲಸದಲ್ಲಿದ್ದೀನಿ. ನಾಳೆಗೆಲ್ಲ ರೆಡಿ ಆಗ್ಬಿಡುತ್ತೆ. ನಮ್ಮ ಆರ್ಗನೈಸರ್ ಆಫ್ ದ ಫೆಸ್ಟ್ ಮಿಸ್ಟರ್ ರೇವಂತ್ ಫ್ರಮ್ ಫೈನಲ್ ಇಯರ್ CSE. ಪ್ಲೀಸ್ ಕಮ್ ಆನ್ ಟು ದ ಡಯಾಸ್. ರೇವಂತ Mr. Revant from final year CSE, please come on to the dais. ಏನೋ ರೇವಂತ್ ಸ್ಟೇಜ್ ಮೇಲೆ ಕರೀತಿಲ್ಲ. ಏನು ಆರ್ಗನೈಸ್ ಮಾಡಿದ್ದೆ ಅವನು. ಓಕೆ ಮಿಸ್ಟರ್ ರೇವಂತ್ ಎಲ್ಲೋ ಬ್ಯುಸಿ ಆಗಿದ್ದಾರೆ ಅನ್ಸುತ್ತೆ. ಸೊ ನಮ್ಮ ನೆಕ್ಸ್ಟ್ ಐಟಮ್ ಸುಷ್ಮಾಸ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಲೆಟ್ಸ್ ವೆಲ್ಕಮ್ ಹರ್. ರೇವಂತ್ ಎಲ್ಲೋ? ನನ್ ಯಾಕೆ ಹೇಳ್ತಿದ್ಯಾ? ಅವನಿಗೆ ನೀನೇ ಏನು ಮಾಡಿದ್ಯಾ? ಏನು ಮಾಡಿದ್ಯಾ ಹೇಳೋ? ಏನೋ ಮಾತಾಡ್ತಿದ್ಯಾ? ಸ್ಟಾಪ್ ದಿಸ್ ನ್ಯೂಸೆನ್ಸ್. ಏನ್ರೋ ಈ ಟೈಮಲ್ಲಿ ಇಲ್ಲಿ ಸ್ವಲ್ಪನೂ ಸೆನ್ಸ್ ಬೇಡವಾ ನಿಮಗೆ? ಬಂದಿರೋ ಗೆಸ್ಟ್ ಮುಂದೆ ಮರ್ಯಾದೆ ತೆಗಿಬೇಡಿ. ಸರ್ ಇವನೇ. ಎನಫ್. ಗೆಟ್ ಔಟ್ ಆಫ್ ಹಿಯರ್. ಗೋ. ನಡೀರೋ. ಇಡಿಯಟ್ಸ್ ಇಡಿಯಟ್ಸ್. ಲೈ ಏನಾಯ್ತೋ? ನನ್ಗ್ಯಾಕೋ ಪ್ರಿನ್ಸಿಪಲ್ ಮೇಲೆ ಡೌಟ್ ಕಣೋ. ಲೈ ತಲೆಗೆಲ್ಲ ಕೆಟ್ಟಿದ್ಯಾ ನಿನ್ಗೆ? ಪ್ರಿನ್ಸಿಪಲ್ ಮೇಲೆ ಏನಕ್ಕೂ ಬರುತ್ತೆ ಡೌಟು? ಅಂದ್ರೆ ಬ್ಲಡ್ ಇದ್ರ? ಲೈ ಅದೇ ಬೆಳಿಗ್ಗೆ ಬರೀ ಬ್ರೆಡ್ ಜಾಮ್ ತಿಂದೆ ಕಣೋ ನೀನು. ಹಾ ಹೇಯ್, ನಿನ್ನನ್ ಕೊಂದ್ರು ನನ್ನನ್ ಕೊಂದ್ರು ಬ್ಲಡ್ಡೇ ಬರೋದು. ಅದು ರೇವಂತದ್ದೇ ಅಂತ ಗ್ಯಾರಂಟಿ ಏನು? ಕರೆಕ್ಟೇ ಕಣೋ. ಆದ್ರೆ ನಮ್ಗೆ ಇದುವರೆಗೂ ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋ ಐಡಿಯಾ ಇಲ್ಲ. ಒಂದು ಚಿಕ್ಕ ಡಾಟ್ ಸಿಕ್ಕಿದೆ, ಲೈನ್ ಗೀಚ್ಕೊಂಡು ಹೋಗೋಣ. ಅದಿನ್ನ ಯಾವ ಡಾಟ್ಸ್ ತೋರಿಸುತ್ತೋ ನೋಡೋಣ. ಏನೋ ಕಣ, ನಿನ್ನಿಷ್ಟ. ನೋಡಿ ಸರ್ ಫೋಟೋಸ್ ಹೆಂಗ್ ಬಂದಿದೆ, ಚೇರ್ಮನ್ ಅವ್ರದ್ದು, ನಿಮ್ದು. ಪರ್ಫಾರ್ಮೆನ್ಸಸ್ ಕೂಡ ಇದೆ. ಸರಿ, ನಾನು ಆಮೇಲೆ ನೋಡ್ತೀನಿ. ಎಸ್ ಸರ್, ಓಕೆ. ಕೆಲಸ ಮುಗೀತು, ಟೆನ್ಷನ್ ಏನೂ ಇಲ್ಲ. ಆಫೀಸ್ ರೂಮ್ ಕಬೋರ್ಡಲ್ಲೇ ಇದೆ. ನೀನು ಈ ಥರ ಫೋನ್ ಮಾಡಿದ್ರೆ ಯಾರಿಗಾದ್ರೂ ಡೌಟ್ ಬರುತ್ತೆ. ಫೋನ್ ಇಡು. ಏನೋ ಲೈ ಕನ್ಫರ್ಮ್ ಕಣೋ, ಪ್ರಿನ್ಸಿಪಲೇ. ನಾನು ಹೋಗಿ ಎಲ್ರಿಗೂ ಹೇಳ್ಬಿಡ್ತೀನಿ. ಏಯ್ ಇರೋ, ನೀನು ಹೋಗಿ ಹೇಳಿದ್ರೆ ಯಾರಾದ್ರೂ ನಂಬ್ತಾರೆ ಅನ್ಕೊಂಡಿದ್ಯಾ? ಅಷ್ಟಕ್ಕೂ ಆ ಪ್ರಿನ್ಸಿಪಲ್ ಸಿನ್ಸಿಯಾರಿಟಿಗೆ ಮಾಡಲ್ ಆಗಿದ್ದಾರೆ. ಈ ರೇವಂತು ಅವ್ರ ಪಕ್ಕಾ ಶಿಷ್ಯ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀನೋ, ನಾನು ಆಫೀಸ್ ರೂಮ್ಗೆ ಹೋಗ್ತೀನಿ. ಅಲ್ಲಿ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟಿರೋ ಕ್ಲೂ ಏನಾದ್ರು ಸಿಗ್ಬೋದು. ನೀನು ಇಲ್ಲಿ ಮ್ಯಾನೇಜ್ ಮಾಡು. ಲೈ ಹುಷಾರು. ನಾನು ನಿಂಗೆ ಮೊದಲೇ ಹೇಳಿದ್ನಲ್ಲೇ ನಂಬೇಡ ಅಂತ. ಒಳ್ಳೆಯವನು ಅನ್ಕೊಂಡೆ ಕಣೆ. ಇಲ್ಲೇ ಬರ್ತಿದ್ದಾನೆ. ಬರ್ಲಿ, ಅವ್ನ ಎಷ್ಟೇ ಕೇಳ್ಕೊಂಡ್ರು ನನ್ ಕನ್ವಿನ್ಸ್ ಆಗಲ್ಲ. ಕನ್ವಿನ್ಸೇ ಆಗ್ಬೇಡ. ಜೈ ಶಿವಣ್ಣ, ನೀ ನನ್ಗೇನ್ ಹೇಳ್ಬೇಡ ಇವ. ಈ 10 ದಿನನೇ ಕಡ್ರೆ ನಾನು ನೆಮ್ಮದಿಯಾಗಿದ್ದು. ಏನ್ ನಾರಾಯಣ ಅವ್ರೆ, ಶರ್ಟ್ ಚೇಂಜ್ ಮಾಡ್ಬಿಟ್ಟಿದ್ದೀರಾ? ಅದು 10 ನಿಮಿಷ ಒಳ್ಳೆ ಊಟ ಕೊಡ್ತಾರೆ, ಮಾಡ್ಕೊಂಡು ಮನೆಗೆ ಹೋಗು. ನಿಮ್ಮನ್ನ ಯಾರೋ ಕರೀತಾ ಇದ್ದಾರೆ. ನನ್ನ? ನಿಮ್ಮನ್ನೇ. ಯಾರಪ್ಪ ಅದು ಅಲ್ಲಿ ನೋಡಿ. ಮತ್ತೆ ನಾಳೆಯಿಂದ ಅದೇ ಕೆಲಸ. ಹೌದಲ್ಲ, ಶರ್ಟ್ ಚೇಂಜ್ ಆಗಿದೆ. ನಾನು ಇದನ್ನ ಗಮನಿಸ್ಲೇ ಇಲ್ವಲ್ಲ. ಇದೇನು ಅಂತರ್ಜಾತಿ ಸಮಸ್ಯೆ ಏನೋ ಗಮನಿಸಿಲ್ಲ ಅಂತ ಹೇಳೋದಿಕ್ಕೆ ನಾನೇನಾ ಬರ್ತಾ ಇದ್ದೀನಿ. ದೇಶದಲ್ಲಿ ಎಷ್ಟು ಜನ ಪಕ್ಷ ಬದಲಾಯಿಸ್ತಾ ಇದ್ದಾರೆ, ಕೊಟ್ಟಿದ್ದ ಮಾತನ್ನು ಬದಲಾಯಿಸ್ತಾ ಇದ್ದಾರೆ. ಆಫ್ಟರ್ ಆಲ್ ನಾನು ಶರ್ಟ್ ಅಂತಾನೆ ಬದಲಾಯಿಸಿದ್ದು. ಛೀ, ಅಯೋಗ್ಯರು ಅಯೋಗ್ಯರು. ಏನೇ, ನೀನ್ ನನ್ನ ಲವ್ ಮಾಡ್ತಿದ್ಯಾ ಇಲ್ವಾ? ಇದೇನಾ ಹಿಂಗ್ ಕೇಳ್ತಿದ್ಯಾ? ಇಲ್ಲ ಅಂದ್ರೆ ಗರ್ಲ್ ಫ್ರೆಂಡ್ ಮುನ್ಸ್ಕೊಂಡಾಗ ಹರ್ಟ್ ಆದಾಗ ಚಿನ್ನ ಮುದ್ದು ಬಂಗಾರ ಅಂತ ಮುದ್ ಮಾಡ್ಬೇಕು. ಅದನ್ ಬಿಟ್ಟು ತಲೆ ಮೇಲೆ ಏನೋ ಬಿದ್ದಿರೋ ಹಾಗೆ ತಿರ್ಗಾಡ್ಬಾರ್ದು. ಸಿಚುವೇಶನ್ ಇಂಚು ಮಿಂಚು ಇದೇ ತರ ಇದೆ ಕಣೆ, ಸ್ವಲ್ಪ ಅರ್ಥ ಮಾಡ್ಕೋ ಪ್ಲೀಸ್.
ನೀನೇ ನನ್ನ ಅರ್ಥ ಮಾಡ್ಕೊ. ಹಾಗಾದ್ರೆ ಈಗೇನ್ ಮಾಡೋಂತ್ಯಾ? ಈಗ ಮುನಿಸ್ಕೊಂಡಿರೋದ್ರಿಂದ ನನ್ನ ಮುದ್ ಮಾಡು. ಅಷ್ಟೇ ತಾನೆ, ನಾಳೆ ಬಂದ್ ಮುದ್ ಮಾಡ್ತೀನಿ. ನಾಳೆ ಮುನ್ಸ್ ಹೊಟ್ಟೋಗುತ್ತೆ. ಹಾಗಾದ್ರೆ ನಾಳೆ ಸಿಗ್ತೀನಿ. ಲೈ ಏನಾದ್ರೂ ಕ್ಲೂ ಸಿಕ್ತಾ? ಅದು ಲೇ ನಿಮ್ಗೆ ಅರ್ಜೆಂಟ್ ಆಗಿ ಒಂದು ಮ್ಯಾಟ್ರ್ ಹೇಳ್ಬೇಕು. ಅದನ್ನ ಆಮೇಲೆ ಹೇಳೋಕ. ಇಲ್ವೋ ಇವಾಗ ಹೇಳ್ಬೇಕು, ತುಂಬಾ ಅರ್ಜೆಂಟ್. ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನೀನಿರೋ, ನೀನ್ ಹೇಳು. ಅದು ರೇವಂತ್ ಸತ್ತೋಗ್ಬಿಟ್ಟಿದ್ ಅನ್ಕಣೋ. ಅದೇನೋ ಹಂಗ್ ನೋಡ್ತಿದ್ಯಾ? ನೀನೇ ಅಲ್ವೇನೋ ಅವ್ನ ಮೇಲೆ ಇರೋ ಕೋಪದಿಂದ ಅತಿ ದಾರುಣವಾಗಿ ಸಾಯಿಸಿದ್ಯಾ? ನೀ ಶರ್ಟ್ ಮೇಲೆ ರಕ್ತ ಕೂಡ ಅಂಟ್ಕೊಂಡಿತ್ತು, ಅದಕ್ಕೆ ಶರ್ಟ್ ಚೇಂಜ್ ಮಾಡಿದ್ಯಾ? ಲೈ ಏನ್ ಹೇಳ್ತಿದ್ಯೋ ನೀನು? ಹೆಂಗಿದೆ ಕತೆ? ನೀನ್ ಹೇಳಿದ್ದು ಕತೆನಾ? ಹೌದಾ? ನೀವೇ ಅಲ್ವೇನೋ ಹೇಳಿದ್ದು ಕ್ರಿಯೇಟಿವ್ ಆಗಿ ಬರಿ ಅಂತ, ಅದಕ್ಕೆ ನಾನು ಕ್ರಿಯೇಟಿವಿಟಿ ಎಲ್ಲ ಯೂಸ್ ಮಾಡಿ ಬರ್ತಿದ್ದೀನಿ. ಹೆಂಗಿದೆ? ಲೇ ನನಗ್ ನಿಜ ಹೇಳು, ನೀನೇನಾದ್ರೂ ಆಫೀಸ್ ರೂಮ್ ಕಡೆ ಏನಾದ್ರೂ ಹೋಗಿಲ್ಲ? ಯಾಕೆ? ಏನಿಲ್ಲ, ಸುಮ್ನೆ ಕನ್ಫರ್ಮೇಶನ್ಗೋಸ್ಕರ ಕೇಳಿದೆ. ಅದೆಲ್ಲ ಹೋಗ್ಲಿ, ಕತೆ ಹೆಂಗಿದೆ ಹೇಳ್ರೋ? ಇದನ್ನ ಶೂಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಬಿಟ್ರೆ ಮಿನಿಮಮ್ 2 ಮಿಲಿಯನ್ ವ್ಯೂಸ್ ಬರುತ್ತೆ. ಹೇಳ್ರೋ. ಬಾರೋ. ಟೇಸ್ಟ್ ಇಲ್ಲ ಬಡ್ಡಿ ಮಕ್ಕಳಿಗೆ. ನೋಡ್ತಾ ಇರೋ, ಒಂದಲ್ಲ ಒಂದಿನ ನಾನು ಉಪೇಂದ್ರ ಸರ್ ತರ ಕತೆ ಬರ್ದು ದೇಶನೇ ಹೋಗ್ಲೋ ತರ ಸಿನಿಮಾ ಮಾಡ್ತೀನಿ. ಇವಾಗ ಹೇಳು, ಅಲ್ಲೇನ್ ನಡೀತು? ಪ್ರಿನ್ಸಿಪಲ್ ಅಲ್ಲ ಕಣೋ. ಹೆಂಗ್ ಹೇಳ್ತೀಯ ನೀನು? ಅಂದ್ರೆ ಪ್ರಿನ್ಸಿಪಲ್ ಕಾಲ್ ಮಾಡಿರೋದಕ್ಕೋಸ್ಕರ ಅವರಲ್ಲ ಅಂತಿದ್ಯಾ ನೀನು, ಅಷ್ಟೇನಾ? ಹಂಗೆ ಏನು ಕನ್ಕೋಬೇಕು? ಪ್ರಿನ್ಸಿಪಲ್ ಅವನ್ನ ಮರ್ಡರ್ ಮಾಡಿ ಅವನ ಮೇಲೆ ಯಾವುದೇ ಅನುಮಾನ ಬರಬಾರ್ದು ಅಂತ ಕಾಲ್ ಮಾಡಿರ್ಬೋದಲ್ವಾ? ಮೇ ಬಿ. ಆದ್ರೆ ಇನ್ನೊಂದು ಕ್ಲೂ ಸಿಗೋವರೆಗೂ ನಾವೇನ್ ಕನ್ಕ್ಲೂಡ್ ಆಗಕ್ಕಾಗಲ್ಲ. ಏನ್ರಿ ನೀವು ಒಂದ್ ಕಡೆ ಸ್ಟಾರೇ ಕಾಣ್ತಿಲ್ಲ? ಎಲ್ಲೋ ಬಿದ್ದೋದಂಗಿದೆ ಸರ್. ಏಯ್, ನಾಚಿಕೆ ಆಗಲ್ವಾ ಮಾತೇಳಕ್ಕೆ? ಪೊಲೀಸ್ ಆಗಿ ನೀನೇ ಕಳ್ಕೊಂಡ್ರೆ ಜನರನ್ನೇನ್ ಕಾಪಾಡ್ತೀಯಾ? ಜನಕ್ಕೆ ಸ್ಟಾರ್ಸ್ ಇರಲ್ವಲ್ಲ? ಏಯ್, ಜೋಕ್ ನಿಲ್ಸಿ ಯೂನಿಫಾರ್ಮ್ ಕವರ್ ಮಾಡ್ಕೋ. ಯಾರಾದ್ರೂ ನೋಡಿದ್ರೆ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ. ಓಕೆ ಸರ್. ಈ ಸ್ಟಾರ್ ಎಲ್ಲಿ ಬಿದ್ದೋಯ್ತ್ರಿ ಸ್ವಾಮಿ? ಆಹಾ, ಸ್ಟೂಡೆಂಟ್ ಅಂದ್ರೆ ನೀನು ಕಣೋ. ಅಲ್ಲಿ ಫೆಸ್ಟಿವಲ್ ನಡೀತಾ ಇದ್ರು ನೀನ್ ಇಲ್ಲಿ ಕುತ್ಕೊಂಡು ಓದ್ತಾ ಇದೆಯಲ್ಲ, ನಿನ್ ಬಗ್ಗೆ ಹೆಮ್ಮೆ ಆಗ್ತಿದ್ಯೋ? ಓದೋದೆಲ್ಲಿಂದ ಬಂತು ಸರ್? ಕತೆ ಬರೀತಾ ಇದ್ದೀನಿ. ಕತೆನಾ? ಏನ್ ಕತೆ? ಹೇಳ್ತೀನಿ ನೋಡಿ. ರೇವಂತ್ ಸತ್ತೋಗಿದ್ದಾನೆ ಸರ್. ಯಾರು ಸಾಯಿಸಿದಾರೆ ಅಂತ ಗೊತ್ತಿಲ್ಲದೆ ಹೋದ್ರು ಸಾಯಿಸಿರೋನ್ ಬಟ್ಟೆಗೆ ರಕ್ತದ ಕಲೆ ಮೆತ್ಕೊಂಡಿದೆ. ಅವನು ಬಟ್ಟೆ ಬದಲಾಯಿಸ್ಬಿಟ್ಟ. ಸರ್, ನೀವು ಕೂಡ ಶರ್ಟ್ ಬದಲಾಯಿಸಿದೀರಾ? ನಾನು ಶರ್ಟ್. ಲೈ, ಅಲ್ಲಿ ಫೆಸ್ಟಿವಲ್ ನಡೀತಾ ಇದ್ರೆ ಇಲ್ಲಿ ಕುತ್ಕೊಂಡು ಓದ್ತಾ ಇದ್ಯಾ? ನಡಿಯಾ. ಯೂಸ್ಲೆಸ್ ಫೆಲೋ. ಒಬ್ರು ಕೂಡ ಎನ್ಕರೇಜ್ ಮಾಡಲ್ಲ. ನಾನು ಡೈರೆಕ್ಟರ್ ಆದ್ಮೇಲೆ ಗೊತ್ತಾಗುತ್ತೆ ನನ್ನ ಕೆಲಸ. ಇವನು ಕತೆ ಹೇಳದ್ನಾ? ನಡೆದಿದ್ದು ಹೇಳದ್ನಾ? ಅಯ್ಯೋ, ಏಯ್ ಬಾರೋ ಇಲ್ಲಿ. ನಿನ್ನೆ ಕಣೋ ಇಲ್ಬಾ? ನಾನು ಸರ್. ಏನೋ ಡ್ರಾಯರು? ಡ್ರಾಯರ್ ಅಲ್ಲ ಸರ್, ಬಾಕ್ಸರ್. ಸರಿ, ಏನದು ಎಕ್ಸ್ಪೋಸಿಂಗು? ಅಂದರೆ ಅದು ಸೀನಿಯರ್ಸ್ ಪನಿಷ್ಮೆಂಟ್ ಸರ್.
ಸೀನಿಯರ್ಸ್ ಹೇಳಿದ್ದ. ಹೌದು ಸರ್. ಯಾರು ಏನು ಹೇಳಿದ್ರು ಮಾಡ್ತೀಯಾ? ನಾನು ಬೆತ್ತಲೆ ತಿರುಗು ಅಂದ್ರೆ ತಿರುಗ್ತೀಯನೋ? ಇಲ್ಲ ಸರ್. ಪ್ಯಾಂಟ್ ಹಾಕೋ ಹೋಗು. ಓಕೆ. ಏಯ್ ನಿಲ್ಲು. ಅದೇನು? ಪಕ್ಷಿಗಳು ಸರ್. ಜಾಗ್ರತೆ, ಅಣ್ಣ ತಿನ್ಬಿಡುತ್ತೆ. ಎಸ್ ಈ ಕಡೆನೆ ಬರ್ತಾವನಲ್ಲ, ಗೊತ್ತಾಯ್ತವ ಏನೋ. ಅರೆಸ್ಟ್ ಮೀ. ಯಾರು ನೋಡಿಲ್ಲ ಅಲ್ವಾ? ಆಫೀಸ್ ರೂಮ್ ಕಬೋರ್ಡಲ್ಲಿದೆ, ಹುಷಾರು. ಎಮ್ಮೆಲೆನಾ? ಏನಾಯ್ತಾ? ಶಕುನ ಸರಿ ಇಲ್ಲ, ಆಮೇಲೆ ಬರೋಣ. ಏನ ಹಲ್ಲಿ ಬಿತ್ತು ಅಂತ ಬಂದ್ಬಿಟ್ಯಾ? ಅಯ್ಯ ಬಾಣ್ಲಿ ನನ್ ಮಗನೇ, ಇನ್ನೊಂದ್ಸಲ ಮಿಸ್ ಮಾಡ್ದೆ ಅನ್ಕೋ, ನೀನೇ ಮಿಸ್ ಆಗ್ಬಿಡ್ತೀಯಾ. ಹೋಗ. ಸರ್ ನಿಮ್ ಫೋನ್ ಅಲ್ಲಿ ಬಿದ್ದೋಗಿತ್ತು. ಅಂದ್ರೆ ಆ MLA ಸೇರಿ ರೇವಂತ ಸಾಯಿಸಿರ್ತಾರ? ಆದ್ರೂ ಅವನ್ನ ಸಾಯಿಸೋ ಅವಶ್ಯಕತೆ ಇವ್ರಿಗೇನಿದ್ಯೋ? ಏನೋ ಕಣ, ಒಂದು ಅರ್ಥ ಆಗ್ತಿಲ್ಲ. ನನಗೂ ಏನೂ ಅರ್ಥ ಆಗ್ತಾ ಇಲ್ಲ ಕಣೋ. ಈ ಮಾಡ್ರಿ ಯಾರು ಮಾಡಿದ್ರು ಅಂತ ಗೊತ್ತಾಯ್ತು. ಯಾರು? ನಮ್ ಚೇರ್ಮನ್. ಚೇರ್ಮನಾ? ಲೇ ದಡ್ ನನ್ ಮಗನೇ, ಸಾರ್ ನನ್ನ ಹಿಂದೆನೇ ಸುತ್ತೋ ಬದಲು ಆಫೀಸ್ ರೂಮ್ ಮೇಲೆ ಒಂದು ಕಣ್ಣಿಡ್ಬೇಕಲ್ವಾ? ಆ ಕಬೋರ್ಡ್ ಅಲ್ಲಿ ಎಂತ ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ ಅಂತ ಗೊತ್ತಾ ನಿಂಗೆ? ಅದೇನಾದ್ರೂ ಆಚೆ ಗೊತ್ತಾದ್ರೆ ನನ್ನ ಜೀವನನೇ ನಾಶ ಆಗ್ಬಿಡುತ್ತೆ. ಓಕೆ ಸರ್. ನಾಶ ಆದ್ರೂ ಪರವಾಗಿಲ್ವಾ? ನಡಿ. MLAನ, SI, ಪ್ರಿನ್ಸಿಪಲ್, ಚೇರ್ಮನ್ ಯಾರು ಸಾಯಿಸಿದ್ರು? ಒಬ್ಬ ಶರ್ಟ್ ಯಾಕೆ ಬದಲಾಯಿಸ್ತೆ ಅಂತಾನೆ, ಇನ್ನೊಬ್ಬ ಶಾರ್ಟ್ ಫಿಲ್ಮ್ ಕತೆ ಹೇಳ್ತಾನೆ. ನನ್ ಒಳಗಡೆ ಇರೋ ನಿಜ ಈಚೆ ಬಂದ್ಬಿಡುತ್ತೆ ಅನ್ನಿಸ್ತಾ ಇದೆ. ಏನ್ ಮಾಡ್ಬೇಕು ಇವನ್ಯಾರೋ ನನ್ ಮುಖ ನೋಡಿ ಓಡೋಗ್ತಾವನೆ. ಕಾಲೇಜಲ್ಲೆಲ್ಲೂ ನೋಡ್ದಂಗಿಲ್ವಲ್ಲ. ಒಂದ್ ವೇಳೆ ಇವನೇ ಏನಾದ್ರೂ ಮರ್ಡರ್ ಮಾಡಿದಾನ? ಇವನ್ನ ಹಿಡ್ಕೊಂಡ್ರೆ ನಾನ್ ಸೇಫ್ ಆಗ್ಬೋದು. ಲೈ ಏನಪ್ಪ ಇವನು? ಯಾರು ಇವನು? ನನ್ನನ್ನೇ ಫಾಲೋ ಮಾಡ್ತಿದ್ದಾನೆ. ಈ ಕಡೆನೆ ಬಂದಲ್ಲ, ಅಷ್ಟ್ರಲ್ಲಿ ಎಲ್ಲಿ ಹೋಗ್ಬಿಟ್ಟ? ರೇವಂತ್ ಎಲ್ಲೋದ? ಕಾಣಿಸ್ತಾನೆ ಇಲ್ವಲ್ರೋ? ಲೇ ಅವನು ಆಫೀಸ್ ರೂಮ್ ಕಡೆ ಹೋಗಿದ್ದು ನೋಡಿದ್ನೋ? ಸರಿ ನೋಡೋಣ ಬನ್ನ. ಇವ್ರು ಯಾಕೆ ಬಂದ್ರು? ಇವನ್ ಯಾಕೆ ಬಂದ? ಏನ್ ಸರ್? ನಾನ್ ನೋಡ್ದೆ ಕಣೋ, ರೇವಂತ್ ಆಫೀಸ್ ರೂಮ್ ಅಲ್ಲಿ ಇಲ್ಲ. ಎಲ್ಲೋದ ಅವನು? ಮತ್ತೆಲ್ಲೋಗಿರ್ಬೋದು. ಸರಿ ಫೋನ್ ಮಾಡೋನ್ಗೆ. ಎಲ್ಲೋದ್ನ ಅವನು? ಕರೆಂಟ್ಲಿ ಸ್ವಿಚ್ ಆಫ್. ಫೋನ್ ಸ್ವಿಚ್ ಆಫ್ ಆಗಿದ್ಯೋ? ಸ್ವಿಚ್ ಆಫಾ? ಛೇ, ಡೆಡ್ ಬಾಡಿ ಪ್ಲೇಸ್ ಬದಲಾಗಿದೆ. ಆಗ್ಲೇ ಯಾರೋ ಆಫೀಸ್ ರೂಮ್ ಒಳಗೆ ಬಂದಿದ್ರು. ಇಲ್ಲಿ ಏನೋ ನಡೀತಿದೆ, ಆದ್ರೆ ಅದೇನು ಅಂತ ಅರ್ಥ ಆಗ್ತಿಲ್ಲ. ಏನಾಗಿರ್ಬೋದು?
ನಡೆದಿರೋದು ಹೆಂಗೂ ತಿಳ್ಕೊಳಕ್ಕಾಗಲ್ಲ. ಮುಂದೆ ನಡೆಯೋಕೆ ಹೋಗೋದನ್ನ ತಿಳ್ಕೊಂಬಿಟ್ರೆ ಐ ಕ್ಯಾನ್ ಕಮ್ ಔಟ್ ಆಫ್ ದಿಸ್. ಸ್ವಿಚ್ ಆಫ್. ವಿಡಿಯೋ ರೆಕಾರ್ಡ್ ಆಗಿರುತ್ತಾ ಇಲ್ವಾ? ಇವನ್ ಯಾಕೆ ಬಂದ? ಯುರೇಕಾ, ಏನಾದರೂ ಹೊಸ ವಿಷಯ ಕಂಡುಹಿಡಿದ್ರಲ್ಲಿರೋ ಎಕ್ಸೈಟ್ಮೆಂಟ್ ಮಾಮೂಲಿಯಾಗಿರೋದಿಲ್ಲ. ಈಗ ನಾವು ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ಆರ್ ಯು ಗೈಸ್ ರೆಡಿ ಟು ನೋ ದಟ್ ಹೊಸ ವಿಷಯ? ನನ್ನ ಕತೆ ಕ್ಲೈಮ್ಯಾಕ್ಸಿಗೆ ಬಂದಿದೆ. ಇವನು ನನ್ನ ಬಗ್ಗೆನೇ ಹೇಳ್ತಾ ಇದ್ದಾನೆ ಅನ್ಸುತ್ತೆ. ರೆಡಿ? 1 2 3. ಆದ್ರೆ ನಾನು ಆ ವಿಷಯನ ನಿಮ್ಗೆ ಹೇಳ್ತಿಲ್ಲ. ನೀವಾಗ್ಲಿಂದ ಎಲ್ಲಿ ಎಲ್ಲಿ ಅಂತ ವೆಯ್ಟ್ ಮಾಡ್ತಿರೋ ರೇವಂತೆ ಬಂದ ಆ ವಿಷಯನ ನಿಮ್ಗೆ ಹೇಳ್ತಾನೆ. So put your fingers crossed for some more time. ಸರ್ಪ್ರೈಸು ಇದೇನ್ ಟ್ವಿಸ್ಟಪ್ಪ ದೇವ್ರೆ. ರೇವಂತ ಈ ಕಾಲೇಜ್ ಈವೆಂಟ್ ಬೇಡ ಅಂತ ತಲೆ ಬಾಯಿ ಬಡ್ಕೊಂಡು ಹೇಳ್ದೆ ನಿನಗ್ ನಾನು. ಕೇಳಿದ್ಯಾ? ಈಗ ನೋಡು, ಟೆನ್ಷನ್ ಇಂದ ಬಚ್ಚಿಟ್ಕೊಂಡ್ ಬಿಯರ್ ಕುಡಿತಿದ್ದೀನಿ. ಜೀವನನೇ ಭಯದಿಂದ ಬದುಕೊಂಗಾಗಿದೆ. ಏನಪ್ಪ ಯುವ, ಅವಾಗ್ಲೇ ರೇವಂತ್ ಬಂದು ಜನರಿಗೆ ಏನೋ ಹೇಳ್ತಾನೆ ಅಂತ ಹೇಳ್ದಲ್ಲ, ಏನದು? ಏನೋ ಸರ್, ಏನೋ ಆಫೀಸ್ ರೂಮಲ್ಲಿ ನೋಡಿದಂತೆ. ಮೇ ಬಿ ಅದ್ರ ಬಗ್ಗೆನೇ ಆಗಿರ್ಬೋದು. ನನಗೂ ಕ್ಲಾರಿಟಿ ಇಲ್ಲ. ಆಫೀಸ್ ರೂಮ್ ಅಲ್ಲ? ಅಯ್ಯೋ ಭಗವಂತ. ಬಾಬಾ. ಓಕೆ ಸರ್. ಸಾರ್, ಇಷ್ಟೊಂದು ದುಡ್ಡನ್ನ ಮನೇಲಿ ಇಟ್ಕೊಳ್ಳೋದು ಬಿಟ್ಟು ತಗೊಂಡ್ ಬಂದು ಕಾಲೇಜಲ್ಲಿ ಹಾಕಿಡ್ತಿದ್ದೀರಾ ಸರ್? ಮನೇಲಿ ಬಚ್ಚಿಟ್ಕೊಳ್ಳೋದಕ್ಕೆ ಇದೇನು ನ್ಯಾಯವಾಗಿ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರೋದ? ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ಬಂದಿರೋ ಬ್ಲಾಕ್ ಮನಿ. ಇದನ್ನೆಲ್ಲ ಇಂಥ ಜಾಗದಲ್ಲಿ ಇಟ್ರೇನೆ ಯಾರಿಗೂ ಡೌಟ್ ಬರೋದಿಲ್ಲ. ನಿಜಾನೇ ಸರ್? ಬಾ ಇಟ್ಬಿಡು, ಅಲ್ಲೇ ಇಟ್ಬಿಡು ಅಷ್ಟೇ. ಮನೆ ಮೇಲೆ ಐಟಿ ರೈಡ್ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅಮ್ಮ ನಡಿ. ಬ್ಯಾಗಿಲ್ಲಿ ಬ್ಯಾಗು ಏನ್ ಹುಡುಕ್ತಿದ್ದೀರಾ ಸರ್? ಅದು ಕೆಲವು ಇಂಪಾರ್ಟೆಂಟ್ ಫೈಲ್ಸ್ ಬ್ಯಾಗಲ್ಲಿ ಇಟ್ಬಿಟ್ಟು ಇಲ್ಲಿಟ್ಟಿದ್ದೆ, ಆದ್ರೆ ಅದು ಇವಾಗ ಕಾಣಿಸ್ತಿಲ್ಲ. ರೆಡ್ ಕಲರ್ ಬ್ಯಾಗಾ ಸರ್? ಹೌದು, ನೀನ್ ನೋಡ್ದ ಅದನ್ನ? ಹೌದು ಸರ್. ರೇವಂತ್ ಈಗ ತಗೊಂಡ್ ಹೋದ. ಯಾವ ಕಡೆ ಹೋದ? ಆ ಕಡೆ ಸರ್. ನಡಿ. ಹೆಂಗೋದ? ಸರ್ ಈ ಕಡೆ ಬಾ. ರೇವಂತ್ ಯಾವ್ದ್ರ ಬಗ್ಗೆ ಮಾತಾಡ್ತಾನ ಅನ್ನೋದು ನಿನ್ಗೇನಾದ್ರೂ ಗೊತ್ತಾ? ಇಲ್ಲ ಸರ್,
ಆದ್ರೆ ಏನೋ ಆಫೀಸ್ ರೂಮ್ ಮ್ಯಾಟರ್ ಅಂತ ಹೇಳ್ದ. ಆಫೀಸ್ ರೂಮ್ ಮ್ಯಾಟ್ರಾ? ಹಾ. ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ದೀನಿ. ಒಟ್ಟು 10 kg ಕೊಕೇನ್ ಬಚ್ಚಿಟ್ಟಿದ್ದೀನಿ ಅಂತ ಹೇಳಿದ್ಮೇಲೂ ಫೋನ್ ಮಾಡ್ತಾನೆ ಇದೆಯಲ್ಲ ನೀನು. ನಂಬಿಕೆ ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡಬೇಡ. ನಾನಿಲ್ಲಿ ಎಷ್ಟು ರಿಸ್ಕ್ ತಗೋತಿದ್ದೀನಿ ಗೊತ್ತಾ? ಫೋನ್ ಮಾಡಬೇಡ. ಟೈಮ್ ನೋಡಿಕೊಂಡು ನಾನೇ ಅದನ್ನು ಹೊರಗೆ ತರ್ತೀನಿ. ಅಯ್ಯೋ ರೇವಂತ್, ತಗೊಂಡ್ಬಿಟ್ಟಿಯ ನೀನು? ಏನಾಯ್ತು ಸರ್? ಏನೇ ಪ್ರಾಬ್ಲಮ್? ಯುವ, ನೀನೇ ನನಗೆ ಹೆಲ್ಪ್ ಮಾಡ್ಬೇಕು. ಆ ರೇವಂತ್ ನನ್ನ ಬಾಕ್ಸ್ ನ ತಗೊಂಡೋಗಿದ್ದಾನೆ. ಅವನೆಲ್ಲೇ ಇದ್ರೂ ಹಿಡ್ಕೋಬೇಕು. ಸಾಧ್ಯವಾದ್ರೆ ಅವ್ನ ಕೈ ಕಾಲ್ ಮುರಿದಾದ್ರೂ ಪರವಾಗಿಲ್ಲ. ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಾನು ಕೊಡ್ತೀನಿ. ರೇವಂತ್ ನ ಹೊಡಿದಕ್ಕೆ ದುಡ್ಡೆಲ್ಲ ಯಾಕೆ ಸರ್? ನನ್ ಫುಲ್ ಸಪೋರ್ಟ್ ನಿಮ್ಗೆ ಇರುತ್ತೆ. ಬನ್ನಿ ಹಿಡ್ಕೊಳ್ಳಿ. ನಡಿ. ಆ ಕಡೆ ಹೋಗ್ತೇನೆ ಸರ್. ನಡಿ. ಸರ್ ಅಲ್ಲಿ ನೋಡಿ ಸರ್, ರೇವಂತ್. ಹಿಡ್ಕೋ ಅವನ್ನ. ಯಾ ಕಡೆ ಎತ್ಕೊಂಡು ಹೋಗ್ಬಿಟ್ಟ? ಸರ್ ಅಲ್ಲಿ ನೋಡಿ ಸರ್, ರೇವಂತ್. ನಡಿ ನಡಿ. ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ ಸರ್, ಓಡೋಗ್ತಿದ್ದಾನೆ. ಹಿಡ್ಕೋ ಅವನ್ನ. ಹೋಗ್ತಾ ಇದ್ದಾನೆ ಸರ್. ತಗೊಳ್ಳಿ ಸರ್, ಹಿಡ್ಕೊಳ್ಳಿ. ತಗೊಳ್ಳಿ ಸರ್. ಹಾಕಿ ಸರ್, ಹಾಕಿ ಸರ್. ಓಡೋಗ್ತಿದ್ದಾರೆ, ಓಡಿರಿ ಸರ್. ಹೋಗ್ತಾ ಇದ್ದಾನೆ ಸರ್. ಹಾಕಿ ಸರ್ ಅವನ ತಲೆಗೆ. ಸರ್ ಸರ್ ಸರ್, ಹುಷಾರು ಹುಷಾರು. ಬನ್ನಿ ಬನ್ನಿ ಬನ್ನಿ. ಸತ್ತೋಗ್ಬಿಟ್ಟ ಸರ್. ಸತ್ತೋದ್ನ? ಹೆಂಗ್ ಸತ್ತೋದ? ಏನ್ ನಡೀತು ಸರ್? ನಮ್ ಚೇರ್ಮನ್ ಸರ್, ಪ್ರಿನ್ಸಿಪಲ್ ಸರ್ ರಾಡಿಸಿದ್ದಕ್ಕೆ ಅದು ತಗ್ಲಿ ಅವ್ನು ಬಿದ್ದೋದ ಸರ್. ಪ್ರಾಮಿಸ್ ಆಗಿ ಇವ್ರು ಸಾಯಿಸ್ಬೇಕು ಅನ್ಕೊಂಡಿಲ್ಲ, ಆದ್ರೆ ಅವ್ನು ಸತ್ತೋಗ್ಬಿಟ್ಟ. ಆ ಬಾಕ್ಸ್ ಯಾರ್ದು? ಅದು ನಮ್ ಪ್ರಿನ್ಸಿಪಲ್ ಸರ್ದು ಸರ್. ಅದನ್ನ ತಗೊಂಡ್ ಹೋಗ್ತಿದ್ದ ಅಂತಾನೆ ಹೊಡೆದ್ರು. ಚೆಕ್ ಇಟ್. ಸರ್ ಕೊಕೇನ್ ಸರ್. ಏನ್ ಮಿಸ್ಟರ್ ರಾಜು, ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿದ್ದು ಸ್ಟೂಡೆಂಟ್ ಭವಿಷ್ಯನ ಬದಲಾಯಿಸಬೇಕಾಗಿರೋ ನೀವೇ ಅವರಿಗೆ ಡ್ರಗ್ಸ್ ಅಭ್ಯಾಸ ಮಾಡಿಸ್ತೀರಾ? ಇಷ್ಟು ಓದ್ಕೊಂಡಿದ್ದೀರಾ? ಡ್ರಗ್ಸ್ ಬಳಸೋದು ಮಾರೋದು ಅಪರಾಧ ಅಂತ ಗೊತ್ತಿಲ್ವಾ? ಈ ಬ್ಯಾಗ್ ಯಾರ್ದು? ಇದು ನಮ್ ಚೇರ್ಮನ್ ಅವ್ರದ್ದು ಸರ್. ಏನಿದೆ ಅದರಲ್ಲಿ? ಸರ್ದು ಇಂಪಾರ್ಟೆಂಟ್ ಫೈಲ್ಸ್ ಇದೆ ಅಲ್ವಾ ಸರ್? ಹೌದೌದು, ಫೈಲ್ಸ್. ಚೆಕ್ ಮಾಡ. ಹೇಳಿದ್ನಲ್ಲ ಸರ್ ಫೈಲ್ಸ್ ಅಂತ. ಸರ್ ಸರ್ ಅದು ಫೈಲ್ಸೇ ಸರ್. ಸರ್, ಈ ಬ್ಯಾಗಲ್ಲಿ ಪೂರ್ತಿ ಫೈಲ್ಸೇ ಇದೆ ಸರ್. ಬರೀ ಫೈಲ್ಸ್ ಇದೆಯಾ? ಫೈಲ್ಸ್ ಇದೆ ಅಂತ ಹೇಳ್ದೆ. ಏನ್ ಫೈಲ್ ಸರ್? ಏನ್ ಫೈಲ್ ಸರ್? ಸರ್ ನಾನು ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಬ್ಲಾಕ್ ಮನಿ ಎಲ್ಲ ಆ ಬ್ಯಾಗ್ ಅಲ್ಲೇ ಇಟ್ಟಿದೆ ಸರ್. ಎಲ್ಲ ಹೊಸ 200 ರೂಪಾಯಿ ನೋಟು. ವಾಟ್? ಸೊಸೈಟಿಲಿ ಎಷ್ಟು ದೊಡ್ಡ ವ್ಯಕ್ತಿ ನೀವು, ಅದರಲ್ಲೂ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ನೀವು. ನಿಮ್ಗೊಂದು ವಿಷಯ ಗೊತ್ತಾ? ನಮ್ ಹುಡುಗನ್ಗೂ ನಿಮ್ಮನ್ನ ಇನ್ಸ್ಪಿರೇಷನ್ ತಗೋ ಅಂತ ಹೇಳ್ತಿರ್ತೀನಿ. ನೀನ್ ಮಾಡೋ ಕೆಲಸದಿಂದ ಎಷ್ಟು ಕುಟುಂಬಗಳು ನಾಶ ಆಗುತ್ತೆ ಅಂತ ಗೊತ್ತಾ? ಏನಾದ್ರೂ ಮಾತಾಡೋ. ಏನ್ ಮಾತಾಡ್ಲಿ ಸರ್? ನನ್ನ ಬೈರಿ ಹೊಡಿರಿ, ಬೇಕಾದ್ರೆ ನನ್ನ ಗಲ್ಗಾಕಿ. ಆದ್ರೆ ನನ್ನ ದುಡ್ಡು ಎಲ್ಲೋಯ್ತು ಅಂತ ನೋಡಿ ಸರ್. ಯಾರು ಕಳ್ತನ ಮಾಡಿದ್ರು ನೋಡಿ ಸರ್. ಆ ದುಡ್ಡು ಎಲ್ಗೂ ಹೋಗಿಲ್ಲ ಸರ್, ಇಲ್ಲೇ ಇದೆ. ಅಮ್ಮ, ಈ ವಿಡಿಯೋ ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ.
ಕಡೆ ಬೇಡ, ಈ ಸಲ ಇಲ್ಲಿ ನೋಡೋಣ. ಹಾ, ದುಡ್ಡು. ಸರ್, MLA ಸರ್, ಏನ ಇದ್ರಲ್ಲಿ ದುಡ್ಡಿದೆ ಸರ್. ಇದ್ಯಾ ಅಂದ್ರೆ ಆ PA ಹೇಳಿದ್ ನಿಜಾನೇ ಅಂತಾಯ್ತು? ಹೌದು ಸರ್. ನೀನೊಂದ್ ಕೆಲ್ಸ ಮಾಡು, ಮೊದ್ಲು ಆ ದುಡ್ಡನ್ನ ತಗೊಂಡು ಹೋಗ್ಬಿಡು, ಆಮೇಲೆ ಅದನ್ನ ಹಂಚ್ಕೊಳ್ಳೋಣ. ಅರ್ಥ ಆಯ್ತಾ? ಓಕೆ ಸರ್. ಕಳ್ಳನ್ ಮಗನೇ MLA ಪಾರ್ಟಿ ಫಂಡ್ ಅನ್ಬಿಟ್ಟು ನನಗೆ ಟೋಕನ್ ಹಾಕ್ತೀನೋ ದರೋಡೆಕೋರ. ಓ ಮೈ ಗಾಡ್, ಎಲ್ರು ಕಳ್ರೆ. ಕಾನ್ಸ್ಟೇಬಲ್ಸ್, ಅರೆಸ್ಟ್ ಆಲ್ ಆಫ್ ದೆಮ್. ಅದಲ್ಲ ಸರ್, ಹೊರಡಿ ಸರ್, ಸರ್. ಅದು ಸರ್, 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 ನಡೀರಿ, please, 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 ಸರ್, ನನ್ನ ನಡೀರಿ, ಬಿಟ್ಬಿಡಿ ಸರ್, ಸರ್, ಮಾತ್ ಕೇಳಿ ಸರ್, ಹೇಳೋದು please, ಕೇಳಿ. ಒಂದು ನಿಮಿಷ ನನ್ನ ಮಾತು ಕೇಳಿ. ಹಲೋ ಹಲೋ. ಹೌದು, ಈ ಮ್ಯಾಟರ್ ನಿಮ್ಗೆ ಹೇಗ್ ಗೊತ್ತು? ಅದು ರೇವನ್ ಜಾನುಗೆ ವಾಟ್ಸಪ್ ಮಾಡಿದೆ ಸರ್. ಎಸ್ ಸರ್. ಓ, ವೆರಿ ಗುಡ್ ಯುವ. ಈಗಿರೋ ಯೂತ್ ಫೇಸ್ ಮಾಡ್ತಿರೋ 2 ಮೇಜರ್ ಪ್ರಾಬ್ಲಮ್ಸ್ ಹಿಂದೆ ಯಾರಿದಾರೋ ಕಂಡು ಹಿಡಿದ್ಬಿಟ್ಟೆ. ಎನಿವೆ, ಇಟ್ಸ್ ರಿಯಲಿ ಟೈಮ್ ಟು ಸೆಲೆಬ್ರೇಟ್ ದಿಸ್ ಡಿಸ್ಕವರಿ. ಗ್ರೇಟ್ ಜಾಬ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್ ಸರ್ ನಿಮ್ ಕಾಲ್ ಮುಗಿತೀನಿ ಸರ್, ನಿಜವಾಗ್ಲೂ ನನಗೆ ಏನು ಗೊತ್ತಿಲ್ಲ ಸರ್, ನನ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಅಂದ್ರೆ ಚೇರ್ಮನ್ ಬಂದಿರೋದು ದುಡ್ಡು ಬಜೆಟ್ಕೊಳ್ಳೋದಕ್ಕೆ, MLA SI ಬಂದಿರೋದು ಆ ದುಡ್ಡನ್ನ ಹೊಡೆದಾಕೋದಕ್ಕೆ, ಪ್ರಿನ್ಸಿಪಲ್ ಬಂದಿದ್ದು ಡ್ರಗ್ಸ್ ವಿಷಯವಾಗಿ. ಮತ್ತೆ ಈ ಮರ್ಡರ್ ಯಾರು ಮಾಡಿದ್ದಾರೆ? ಎಲ್ಲಿ ಶುರು ಮಾಡಿದ್ವೋ ಮತ್ತೆ ಅಲ್ಲೇ ಬಂದು ನಿಂತಿದೀವಲ್ಲೋ. ಯಾರು ಸಾಯಿಸಿರ್ತಾರೆ? ಇವ್ರು ಯಾರೋ ಅಲ್ಲ ಅಂದ್ರೆ ಯಾವ್ದೋ ಪರ್ಸನಲ್ ಪ್ರಾಬ್ಲಮ್ ಇಂದ ಅವನೇ ಸೂಸೈಡ್ ಮಾಡ್ಕೊಂಡಿದ್ರೆ? ಹುಚ್ಚಿ ತರ ಮಾತಾಡ್ಬೇಡ. ಸೂಸೈಡ್ ಮಾಡ್ಕೊಳ್ಳೋನು ಕಬಡ್ ಒಳಗಡೆ ಕೂತ್ಕೊಂಡು ಸೂಸೈಡ್ ಮಾಡ್ಕೋತಾನ, ಇಲ್ಲ ಸತ್ತವನೇಣ ಅದಾಗದೆ ಮೇಲಕ್ಕೆ ಹೋಗುತ್ತಾ? ಏನ್ ಮಾತಾಡ್ತೀಯ ನೀನು? ಯಾಕೆ ಸಾಯಿಸ್ತೀಯೋ? ಯುವ, ಏನ್ ಮಾತಾಡ್ತಿದ್ಯ? ನಾನ್ ಸಾಯಿಸೋದು ಅಂದ್ರೆ ನಾಟಕ ಮಾಡಿ ಚಾಕು ಕರಣ್, ಯಾಕೆ ಸಾಯಿಸ್ದೆ ಅಂತ ಹೇಳು. ನಾನ್ ಸಾಯಿಸೋದು ಅಂದ್ರೇನು? ಅವನ್ ಯಾಕೋ ಸಾಯಿಸ್ತಾನೆ? ಇವನೇ ಸಾಯಿಸಿದಾನೆ. ನೀನ್ ಡೆಡ್ ಬಾಡಿನ ಎಲ್ಲಿ ನೋಡ್ದೆ? ಲೆಫ್ಟ್ ಸೈಡ್ ಕಬೋರ್ಡ್ ಅಲ್ಲಿ ಕೆಳಗಡೆ ಅಲ್ವಾ? ಇವನು ಅಲ್ಲೇ ನೋಡ್ದ ಅಲ್ವಾ? ಹಾ. ಮತ್ತೆ ಡೆಡ್ ಬಾಡಿ ಮೇಲಿದ್ ವಿಷಯ ಇವನ್ಗೆ ಹೆಂಗ್ ಗೊತ್ತಾಯ್ತು? ಇವನು ಗೊತ್ತಿದೆ ಅಂದ್ರೆ ಇವನಾದ್ರೂ ಇಟ್ಟಿರ್ಬೇಕು, ಅಥವಾ ಯಾರಿಟ್ರು ಅಂತ ಇವನು ಗೊತ್ತಿರ್ಬೇಕು. ಹೇಳೋ. ಇವ ನನ್ಗೇನು ಗೊತ್ತಿಲ್ಲ ಕಣ. ನಾನೇ ಸಾಯಿಸ್ತೆ ಕಣೋ, ನಾನೇ ಸಾಯಿಸ್ತೆ. ಲೇ, ಅವನೇ ನನಗೆ ನಿನಗಿಂತ ಮೊದಲು ಫ್ರೆಂಡ್ ಕಣೋ. ಅವ್ನು ನನಗೆ ಈಸಿಯಾಗಿ ಮನಿ ಗಳಿಸ್ಬೋದು ಅಂತ ಹೇಳಿ ಬೆಟ್ಟಿಂಗ್ ಕಲ್ಸ್ಕೊಟ್ಟ. ಲವ್, ನಾರ್ಮಲ್ ಆಗಿ ನೋಡಿದ್ರೆ ಮಜಾ ಬರಲ್ಲ ಕಣೋ, ಬೆಟ್ಟಿಂಗ್ ಹಾಕೋಣ. ಅದಕ್ಕೆಷ್ಟು ಅಡಿಕ್ಟ್ ಆದೆ ಅಂದ್ರೆ ನಮ್ಮಮ್ಮನ ಆಪರೇಷನ್ಗೋಸ್ಕರ ಇಕ್ಕಿದ್ದ ಹಣ, ನನ್ನ ತಂಗಿ ಮದ್ವೆಗೋಸ್ಕರ ಇಟ್ಟಿದ್ದ ಹಣನೂ ತಂದು ಅವನಿಗೆ ಕೊಟ್ಟೆ ಕಣೋ. ಅವನ ಆ ದುಡ್ಡೆಲ್ಲ ಎತ್ಕೊಂಡು ಮೋಸ ಮಾಡ್ಬಿಟ್ಟ ಕಣೋ. ಅದಕ್ಕೆ ಸಾಯಿಸ್ಬಿಟ್ಟೆ. ನನ್ನ ತಂಗಿಗೆ ಡ್ರಗ್ಸ್ ಕೊಟ್ಟು ಇಷ್ಟ ಬಂದಂಗೆಲ್ಲ ಯೂಸ್ ಮಾಡ್ಕೊಂಡಿದ್ದಾನೆ ಕಣೋ. ಡ್ರಗ್ಸ್ ಓವರ್ ಡೋಸ್ ಆಗಿ ಅವಳು ಹುಚ್ಚಿಯಾಗಿದ್ದಾಳಲ್ಲಿ. ಮತ್ತಿಷ್ಟೆಲ್ಲ ನಡೀತಿದ್ರೆ ಇಷ್ಟ ದಿನ ನಮ್ಗೆ ಯಾಕೋ ಹೇಳಿಲ್ಲ? ಲವ್, ನನ್ನ ತಂಗಿ ವಿಡಿಯೋಸ್ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಕಣೋ ನನ್ನ. ನೆನ್ನೆನೂ ಫೋನ್ ಮಾಡಿ ದುಡ್ಡು ತಗೊಂಬ ಅಂತ ಹೇಳ್ತಿದ್ದ. ಅದನ್ನ ಮಾತಾಡೋದಕ್ಕೆ ಆಫೀಸ್ ರೂಮ್ಗೆ ಹೋಗಿದ್ದೆ. ರೇವಂತ್, ಏನೋ ದುಡ್ಡು ತಗೊಂಬಂದ್ಯಾ? ಇಲ್ಲ ಕಣೋ, ನನ್ನ ಹತ್ರ ಇರೋದ್ನೆಲ್ಲ ನಿನ್ಗೆ ಕೊಟ್ನಲ್ಲೋ,
ಆ ವಿಡಿಯೋಸ್ ಕೊಟ್ಬಿಡೋ ಪ್ಲೀಸ್ ಕಣೋ. ಅವಳಿನ್ನು ಚಿಕ್ಕವಳು ಕಣೋ. ನೀನ್ ಕೇಳಿದ ತಕ್ಷಣ ಕೊಡಕ್ಕಲ್ಲ ಕಣೋ ತೆಗ್ದಿದ್ದು, ಅದ್ನ ಮೂಡ್ ಬಂದಾಗ ನೋಡಕ್ ತೆಗ್ದಿದ್ದು. ಆದ್ರೆ ನಾನು ನಿನ್ ಬಗ್ಗೆ ಯಾರಿಗೂ ಹೇಳಲ್ಲ ಕಣೋ. ನನ್ನ ಹತ್ರ ದುಡ್ಡು ಇಲ್ಲ ಕಣೋ ನೀನು ಕೊಡೋದಕ್ಕೆ. ಏನ್ ಮಾಡ್ತೀಯ ಆ ವಿಡಿಯೋಸ್ ಇಟ್ಕೊಂಡು? ಒಂದ್ ಕೆಲ್ಸ ಮಾಡೋಣ ಕಣೋ, ನಿನ್ ಹತ್ರನೂ ದುಡ್ಡಿಲ್ಲ, ನನ್ನ ಹತ್ರನೂ ದುಡ್ಡಿಲ್ಲ. ಈ ವಿಡಿಯೋನ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ. ಅವ್ರು ನಮಗೆ ದುಡ್ಡು ಕೊಡ್ತಾರೆ. ಏನಂತ್ಯಾ? ರೇವಂತ್, ಬೇಡ ಕಣೋ, ಕೊಡೋ ಇಲ್ಲಿ. ಬೇಡ ಕಣೋ, ಕೊಡೋ ಇಲ್ಲಿ. ನನಗೆ ರಿವರ್ಸ್ ಹೊಡಿತ್ಯಾ? ಸಾಯಿಸ್ಬಿಡ್ತೀನಿ. ಇವಾಗ ಮಾಡು ಅಪ್ಲೋಡು. ಕಚಡ ನನ್ ಮಗನೇ. ರೇವಂತ್, ಹೇ ರೇವಂತ್. ಗೊತ್ತಾಗ್ದೆ ಸಾಯಿಸ್ಬಿಟ್ಟೆ ಕಣೋ. ನನ್ಗೇನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ. ಬಾಡಿ ಎತ್ತಿ ಕಬೋರ್ಡಲ್ಲಿ ಇಟ್ಬಿಟ್ಟೆ. ರೇವಂತ್ ಹಿಂಗೆಲ್ಲ ಮಾಡಿದಾನೆ ಅಂದ್ರೆ ನಂಬೋಕೆ ಆಗ್ತಿಲ್ಲ ಕಣೋ. ನೀನೇ ಅಲ್ಲ ಕಣೋ, ಕಾಲೇಜಲ್ಲಿ ಯಾರೂ ನಂಬಲ್ಲ. ಅವನ ಮುಖಕ್ಕೆ ಒಳ್ಳೆಯವನೋ ಮುಖವಾಡ ಹಾಕಿ ಪ್ರಿನ್ಸಿಪಲ್ ಅವನ ಜೊತೆ ಡ್ರಗ್ಸ್ ತಂದೆ ನಡೆಸ್ತಿದ್ದಾರೆ ಕಾಲೇಜಲ್ಲಿ. ನಿನ್ಗೊಂದು ವಿಷಯ ಗೊತ್ತಾ? ಬೈ ಮಿಸ್ಟೇಕ್ ಎಕ್ಸಾಮಲ್ಲಿ ನಿನ್ ಮೇಲೆ ಚಿಟ್ಗಳು ಬೀಳಲಿಲ್ಲ ಕಣೋ. ಫಸ್ಟ್ ಇಯರ್ ನಿನಗೆ ಬಂದು ಗ್ರೇಡ್ ನೋಡಿ ತಡ್ಕೊಳಕ್ಕಾಗದೆ ಅವನೇ ಬೇಕು ಅಂತೇಳಿ ಸ್ಕ್ವಾಡ್ ಬರೋ ಟೈಮ್ಗೆ ಕರೆಕ್ಟಾಗಿ ಚಿಟ್ಟಿಸ್ತಾ ಕಣೋ. ನೀನು ಹೇಳೋದು ನಿಜನೇ ಆಗಿರ್ಬೋದು, ಆದ್ರೆ ಗೊತ್ತೋ ಗೊತ್ತಿಲ್ದೇನೋ ನಿನ್ನಿಂದ ಅವ್ನು ಸತ್ತಿದ್ದಾನೆ. ನೀನ್ ಈ ಮರ್ಡರ್ ಕೇಸಿಂದ ಹೇಗೆ ತಪ್ಪಿಸ್ಕೋತೀಯಾ? ನಾವು ತಪ್ಸೋಣ. ನೀನ್ ಹೇಳ್ತಿರ್ತೀಯಲ್ಲ, ನಮ್ ಕೈಯಲ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ನಮಗ್ ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೂ ಕೂಡ ಒಳ್ಳೆದನ್ನ ಗೆಲ್ಸೋದಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ. ಇವಾಗ ನಾವು ಕರಣ್ನ ಕಾಪಾಡಿ ಒಳ್ಳೆದನ್ನ ಗೆಲ್ಸೋಣ. ಸರಿ, ನಿನ್ ಫ್ಯಾಮಿಲಿನ ರೇವಂತ್ ಡಿಸ್ಟರ್ಬ್ ಮಾಡಿದ್ದಾನೆ. ಡೈರೆಕ್ಟ್ ಆಗಿ ಅವ್ನ ಫ್ರೇಮಲ್ಲಿ ಇದ್ರು, ಇಂಡೈರೆಕ್ಟ್ ಆಗಿ ಎಷ್ಟೋ ಜನ ಫ್ಯಾಮಿಲೀಸ್ನ ಡಿಸ್ಟರ್ಬ್ ಮಾಡ್ತಿರೋ ನಮ್ಮ ಚೇರ್ಮನ್ ಮತ್ತೆ ಪ್ರಿನ್ಸಿಪಲ್. ಮೊದಲು ಅವ್ರ ಚಾಪ್ಟರ್ ಕ್ಲೋಸ್ ಮಾಡಬೇಕು. ಒನ್ ಶಾಟ್ ಟೂ ಬರ್ಡ್ಸ್. ಇವನ್ ಸೇವ್ ಆಗ್ತಾನೆ, ಅವ್ರು ಸಿಕ್ಕಾಕೋತಾರೆ. ಜಾಹ್ನವಿ, ಈ ವಿಡಿಯೋಸ್ ವಾಟ್ಸಪ್ ಮಾಡ್ಕೊ ನಿನ್ ಫೋನ್ಗೆ. ಇದ್ಯಾಕೋ? ಹೇಳಿದ್ದು ಮಾಡು. ಥ್ಯಾಂಕ್ಸ್ ಕಣೋ. ನಿನ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಕಣೋ. ಈಗ ನಾನು ಲವ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು.
ನಮ್ ಪ್ರಿನ್ಸಿಪಲ್ ಚೇರ್ಮನ್ ಕರೆಸಿ ರೇವನ್ನ ಸಾಯಿಸ್ಬಿಟ್ರಂತೆ ಕಣೋ. ಅಲ್ಲ ಇಲ್ಲಿ ಏನಾಗ್ತಾ ಇದೆ? ಆದ್ರೆ ಒಂದು ಮಾತ್ರ ಕ್ಲಾರಿಟಿ ಸಿಗ್ತಾ ಇದೆ. ಅನವಶ್ಯಕವಾಗಿ ಸೆಕೆಂಡ್ ಹಾಫ್ ಫುಲ್ಲು ಟೆನ್ಷನ್ ಮಾಡ್ಕೊಂಡೆ. ನಾನು ಇದರಲ್ಲಿ ಜಸ್ಟ್ ತಲೆ ಹಾಕಿದ್ದೀನಷ್ಟೇ. ನಾನೇನೋ ಕತೆ ಕಲ್ಪನೆ ಮಾಡ್ಕೊಂಡು ಬರೆದ್ರೆ ನಿಜ ಆಯ್ತಾ? ಬೇಸ್ಡ್ ಆನ್ ಟ್ರೂ ಸ್ಟೋರಿ. ಟ್ರೂ ಸ್ಟೋರಿ ಬೇಸ್ಡ್ ಆನ್ ಮೈ ಸ್ಟೋರಿ. ಕೇಳು ಶೋಭಿ, ಲೈಟ್ ಆಗಿ ತಗೋ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹೋಗೋ. ಲೈ ನಿಮ್ಮ ಅಜ್ಜಿ, ಅಷ್ಟಕ್ಕೂ ಎಲ್ಲ ನಿನ್ನಿಂದ ಅಲ್ವೇನೆ ಆಗಿದ್ದು? ನನ್ ಪಾಡಗ್ ನಾನು ಪ್ರಶಾಂತವಾಗಿದ್ರೆ ಕೆಲಸ ಮಾಡು, ಪಕೋಡಿ ಮಾಡು ಅಂತ ಆಫೀಸ್ ರೂಮ್ ಕಳಿಸಿದೆ. ಇನ್ನು ಅಲ್ಲಿ ಶುರುವಾಯ್ತು ಅಸಲಿ ತಲೆನೋವು. ಅಲ್ಲ ಏನ್ ಹೇಳ್ತಿದ್ಯಾ? ಏನ್ ನಡೀತು? ಈಗ ಅದೆಲ್ಲ ಹೇಳ್ಕೊಂಡು ಕೂತ್ಕೊಳಕ್ ನಂಗೆ ಪೇಷನ್ಸ್ ಇಲ್ಲ. ಅವ್ರ ಜೊತೆ ಸೇರ್ಕೊಂಡು ನೆಕ್ಸ್ಟ್ ಶೋ ನೋಡು. ಕಡೆಟ್ ನೀ ಬರಲು ಒಂದು ಸಾರಿ ಎದುರಿನದಿ ಈ ಜಗವೇ ಮರೆತನೆ. ನೀ ಬರಲು ಹಸಿವಿಲ್ಲ ಕಣೆ ಈ ನನ್ನ ಜೀವಕ್ಕೆ, ನಿನ್ನಲ್ಲೇ ಬೆರೆತನೆ. ಊಹಿಸಲಿಲ್ಲ ಈ ದಿನವನು, ಬದಲಾದೆ ಹೀಗೆ ನಾ. ನಿನ್ನಲ್ಲಿಯೇ ನಾನು ಇರುವೆ ಈಗ, ಜೊತೆಯಲ್ಲಿ ಬೆರೆತೋಗುವ. ಏತಕ್ಕೆ ಇಂಥ ದೂರ ಸಾಗಿದೆ ನಾ ನಿನಗೆ ನೆರಳಾಗಿ ಇರುವೆ. ಏತಕ್ಕೆ ದಾರಿ ತಪ್ಪದೇನೆ ನಿನ್ನೊಡನೆ ಬಂದೆ. ಏತಕ್ಕೆ ಇಂಥ ಕಾಲ ಸಾಗಿದೆ, ಈ ಕ್ಷಣವೇ ನಿನ್ನ ನೋಡಿ ತಿಳಿದಿದೆ. ಏತಕ್ಕೆ ಕಳೆದೋದೆ ನಾನು, ನನ್ನ ಮನಸ್ಸೇ ಹೀಗೆ. ಏನು ಕಂಡ ಕ್ಷಣದಿಂದ ನನ್ನೇ ಮರೆದೋದೆ ನಾನು, ಈಗ ಕಣ್ಣು ಕಲಿಸಿದ